ನಿಮ್ಮೆಲ್ಲರ ಮನಸ್ಸುಗಳನ್ನು ಉದಾತ್ತೀಕರಿಸಿದ ಗೌರವಾನ್ವಿತ ಸಂಗೀತ ವೃಂದವೇ, ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿದ್ದು ಎಲ್ಲ ವ್ಯವಸ್ಥೆಗಳನ್ನು ಅತ್ಯಂತ ಆದರ್ಶವಾದ ರೀತಿಯಲ್ಲಿ ಮಾಡಿರ್ತಕ್ಕಂಥ ಕರ್ನಾಟಕದ ಹೆಮ್ಮೆಯ ಪುತ್ರ ಪ್ರಭುದೇವರವರೇ, ನೆರೆದಿರುವ ಎಲ್ಲ ಗಣ್ಯರೇ, ಮಾನ್ಯರೇ, ತಾಯಂದಿರೇ, ಊರಿಂದ ಊರಿಗೆ ಸ್ವಾಮೀಜಿ ಸಂಚರಿಸ್ತಾ ಇದ್ದಾರೆ. ಆಗಿನ ಕಾಲದ ಸನ್ಯಾಸಿಗಳು ಬದುಕುವ ರೀತಿ ಅದೇ. 3 ದಿನಕ್ಕಿಂತ ಹೆಚ್ಚಿಗೆ ಒಂದು ಊರಿನಲ್ಲಿ ಸನ್ಯಾಸಿ ಇರಬಾರದು. ಸನ್ಯಾಸಿ ಕೂಡಿಡಬಾರದು. ನಾಳೆಗೆ ಅಂತ ಊಟ, ಬಟ್ಟೆ ಇತ್ಯಾದಿ ಯಾವುದನ್ನು ಅವನು ಕೂಡಿಡಬಾರದು. ಯಾಕೆ? ಪರಮಾತ್ಮ ಇದ್ದಾನೆ ನೋಡಿಕೊಳ್ಳುವುದಕ್ಕೆ. ಅವನನ್ನು ನಂಬಿ ಅವನನ್ನು ನೆಚ್ಚಿಕೊಂಡು ಮನೆ ಬಿಟ್ಟು ಬಂದಿದ್ದೇವೆ. ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ, ಬೇರೆಲ್ಲ ಉಪಾಯಗಳನ್ನು, ಬೇರೆಲ್ಲ ದಾರಿಗಳನ್ನು ಅಂತ ಅರ್ಥ. ಇಲ್ಲಿ ಧರ್ಮ ಅಂದರೆ ಎಲ್ಲ ಉಪಾಯಗಳನ್ನು, ಎಲ್ಲ ದಾರಿಗಳನ್ನು ಬಿಟ್ಟು ನನ್ನನ್ನೇ ನೆಚ್ಚಿಕೋ, ನಾನು ನಿನಗೆ ಎಲ್ಲ ರೀತಿಯಲ್ಲೂ ನೋಡಿಕೊಳ್ತೇನೆ. ಅನನ್ಯಾಶ್ಚಿಂತಯಂತೋ ಮಾಂ, ಯಾರು ನಿರಂತರ ನನ್ನನ್ನೇ ಕುರಿತು ಚಿಂತನೆ ಮಾಡ್ತಿರ್ತಾರೆ, ಕೂತ್ರೆ ನಿಂತರೆ ಅವರ ಮನಸ್ಸಿನಲ್ಲಿ ನಾನೇ ಉಳಿದಿರ್ತೇನೆ. ಅನನ್ಯವಾಗಿ ಯೇ ಜನಾಹ, ಯಾವ ಜನ ಈ ರೀತಿ ಮಾಡ್ತಾರೆ, ತೇಷಾಂ, ಅವರ ನಿತ್ಯ ಅಭಿಯುಕ್ತಾನಾಂ, ಅವರ ಪ್ರತಿನಿತ್ಯದ ಆಗುಹೋಗುಗಳು, ಯೋಗಕ್ಷೇಮಂ, ಯೋಗಕ್ಷೇಮಗಳು, ವಹಾಮ್ಯಹಂ, ಅವನನ್ನವು. ಪರಮಾತ್ಮ ಭಗವದ್ಗೀತೆಯಲ್ಲಿ ಜಗತ್ತಿಗೆ ಈ ರೀತಿ ಅಭಯವನ್ನು ಕೊಟ್ಟಿದ್ದಾನೆ. ಭಯಪಡಬೇಡ, ನಾನು ಮೆಚ್ಚುವಂತೆ ಬದುಕು, ನಿನ್ನನ್ನು ನಾನು ನೋಡಿಕೊಳ್ತೇನೆ. ಇದೇ ಸಂದರ್ಭದಲ್ಲಿ ಇನ್ನೂ ಒಂದು ಮಾತು ಹೇಳಬೇಕು. ನೀನು ದುರಾಚಾರಿಯಾಗಿರು ಬೇಕಿದ್ರೆ, ಆದರೆ ನನ್ನಲ್ಲಿ ನಿನಗೆ ಶ್ರದ್ಧೆ ಇದೆಯಾ? ಬುದ್ಧಿಶಾಲಿಯೂ ಶಕ್ತಿಶಾಲಿಯೂ ಆದಂಥ ವ್ಯಕ್ತಿ ದುಷ್ಟನೇ ಆಗಿದ್ರೂ ಕೂಡ ಅವನು ಒಂದು ದಿನ ಹೇಗೆ ಸಂತನಾಗಬಲ್ಲನೋ, ಹಾಗೆಯೇ ಮನುಜ ಲೋಕವೇ, ನಿಮ್ಮಲ್ಲಿ ದುರಾಚಾರಿಗಳೇ ಇರಲಿ ಯಾರಾದರೂ. ರತ್ನಾಕರ ಪರಮ ದುರಾಚಾರಿ, ದಿನಕ್ಕೆ ಎಷ್ಟೋ ಜನರನ್ನು ಕೊಲೆ ಮಾಡ್ತಾ ಇದ್ದವನು. ಆದರೆ ಗುರುವಾದ ನಾರದ ಮಹರ್ಷಿಗಳಿಂದ ರಾಮ ಮಂತ್ರವನ್ನು ಸ್ವೀಕರಿಸಿ ಅದರ ಜಪವನ್ನು ಮಾಡುವುದಕ್ಕೆ ಹೊರಟ. ನಿಷ್ಠೆಯಿಂದ ಶ್ರದ್ಧೆಯಿಂದ ಜಪ ಮಾಡ್ತಾ ಇದ್ದಾನೆ. ಮೈ ಮೇಲೆ ಹುತ್ತವೇ ಬೆಳೆದು ಹೋಗಿಬಿಟ್ಟಿದೆ. ಮೊದಲು ದುರಾಚಾರಿ, ಈಗ ಭಕ್ತಿ ಬಂದ್ಬಿಟ್ಟಿದೆ. ಮಹರ್ಷಿ ವಾಲ್ಮೀಕಿಯಾಗಿ ರೂಪುಗೊಂಡ. ವಾಲ್ಮೀಕಿ ಸರ್ಕಲ್ ನಿಮ್ಮೂರಿನಲ್ಲೂ ಇದೆ. ವಾಲ್ಮೀಕಿಗಳು ಸ್ವಲ್ಪ ಗಲಾಟೆನೂ ಮಾಡಿದ್ದಾರೆ. ಎಷ್ಟೇ ಆಗಲಿ ಮೊದಲು ಹಾಗೇ ಇದ್ದವರು ಅವರು. ನಾರದರ ಸಂಪರ್ಕಕ್ಕೆ ಬರೋಕ್ಕೆ ಮುಂಚೆ ಪ್ರತಿನಿತ್ಯ ಗಲಾಟೆ ಮಾಡಿದವರು ಅವರು. ನನ್ನ ಮೂರ್ತಿ ಬರುವಾಗ ಒಂದು ಸ್ವಲ್ಪ ಗಲಾಟೆ ಮಾಡೋಣ ಅಂತ ಒಂದು ಸ್ವಲ್ಪ ಗಲಾಟೆಯನ್ನು ಮಾಡಿದ್ದಾರೆ. ಕೃಷ್ಣ ಭರವಸೆ ಕೊಡ್ತಾನೆ, ದುರಾಚಾರಿಯಾಗಿರು, ನನ್ನಲ್ಲಿ ನಿನಗೆ ಭಕ್ತಿ ಇದೆಯಾ? ಎಷ್ಟು ಉಪಾಯಗಳನ್ನು ಹೇಳಿಕೊಟ್ಟಿದ್ದಾನೆ ಪರಮಾತ್ಮ ನಮಗೆ. ಈ ಉಪಾಯಗಳನ್ನು ದಾಖಲಿಸಿದ್ದಾನೆ ವ್ಯಾಸ ಮಹರ್ಷಿ. ಕೃಷ್ಣ ಹೇಳಿ ಅದು ಗಾಳಿಯಲ್ಲಿ ಹೋಗ್ಬಿಟ್ಟಿದ್ರೆ ಗತಿ ಏನು? ನನ್ನನ್ನು ನಿರಂತರ ನಿನ್ನ ಮನಸ್ಸಿನಲ್ಲಿ ಧರಿಸು. ದುರಾಚಾರಿಯೇ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತಾ ಹಿ ಸಹ
ಕ್ರಮೇಣ ಅವ ದುರಾಚಾರಿಯನ್ನು ಸದಾಚಾರಿಯನ್ನಾಗಿ ಮಾಡ್ತೇನೆ. ಭಗವಂತನನ್ನು ಪ್ರೀತಿ ಮಾಡಿ ಏನು ಪ್ರಯೋಜನ? ಈ ಪೂಜೆ ಯಾಕೆ, ಈ ಪುನಸ್ಕಾರ ಯಾಕೆ, ಈ ಉಪವಾಸ ಯಾಕೆ, ಇದೆಲ್ಲ ಯಾಕೆ? ನೀನು ದುರಾಚಾರಿ. ಎಷ್ಟೋ ಜನ ನಾವು ಹೊರಗಡೆ ದುರಾಚಾರಿಗಳಲ್ಲ, ಮನಸ್ಸಿನೊಳಗಡೆ ದುರಾಚಾರಿಗಳೇ. ಪ್ರಾಮಾಣಿಕವಾಗಿ ನಮ್ಮನ್ನು ನಾವು ನೋಡಿಕೊಂಡ್ರೆ ಮನಸ್ಸಿನ ಒಳಗಡೆ ನಮ್ಮ ಆಚಾರ ಅಷ್ಟೇನು ಸರಿ ಇರಲ್ಲ. ಹೊರಗಡೆ ಸಾರ್ವಜನಿಕರ ನಿಂದೆಗೆ, ಸಾರ್ವಜನಿಕರಿಂದ ಅವಮಾನಕ್ಕೊಳಗಾಗ್ತೀನಿ ಹೆದರಿ ಎಷ್ಟೋ ಸಲ ಮೇಲ್ಗಡೆ ಸದಾಚಾರಿಗಳಂತೆ ಸೋಗು ಹಾಕ್ತೇವೆ. ತಪ್ಪಲ್ಲ, ಪ್ರಪಂಚ ಇರೋದೇ ಹಾಗೆ. ಹಿಂದೆ ಮಾಡಿರುವ ಕರ್ಮಗಳ ಮೂಟೆಯನ್ನು ಹೊತ್ಕೊಂಡೇ ಹೋಗ್ತಾ ಇರ್ತೇವೆ. ಇದು ಯಾರನ್ನೂ ಬಿಟ್ಟಿಲ್ಲ. ಯಾರನ್ನೂ ಬಿಟ್ಟಿಲ್ಲ ಅಂತ ಹೇಳಿ ಉಪಾಯವೇ ಇಲ್ಲ ಅಂತ ಏನು ಅಲ್ವಲ್ಲ. ಕೆಟ್ಟ ಕೆಲಸಗಳ ಕಡೆಗೆ ಆಕರ್ಷಣೆ ಜಾಸ್ತಿ. ಕೆಟ್ಟದ್ದೊಂದು ಮಾಡೋಣ ಅಂದರೆ ಎಲ್ಲಿಲ್ಲದ ಉತ್ಸಾಹ ಬಂದ್ಬಿಡುತ್ತೆ ಒಳಗಡೆ. ಏನೋ ಮನಸ್ಸಿಗೆ ಒಂದು ರಂಜನೆ, ಕೆಟ್ಟದ್ದನ್ನು ಯೋಚಿಸಿದರೇ ಒಂದು ರಂಜನೆ, ಅದನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದಾಗ ಒಂದು ರಂಜನೆ. ಒಳ್ಳೆಯದು ಮಾಡೋಣ ಅಂತಂದರೆ ಅದು ಯಾಕೋ ಮನಸ್ಸಿಗೆ ಹಿಡಿಸಲ್ಲ. ಯಾಕೆಂದರೆ ಹಿಂದಿನ ಹಲವಾರು ಜನ್ಮಗಳಲ್ಲಿ ಯಾವುದನ್ನು ಮಾಡಿರ್ತೀವೋ ಅದನ್ನು ಈ ಜನ್ಮದಲ್ಲಿ ಆನಂದಿಸ್ತೇವೆ. ಕೆಟ್ಟದ್ದನ್ನು ಮಾಡಿ 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 ಈಗ ಅದರ ಒಂದು ಯೋಚನೆ ಬಂದರೆ ಸಾಕು ಮನಸ್ಸಿಗೆ ಆನಂದ ಬರುತ್ತೆ. ಒಳಿತು ಮಾಡೋಣ ಅಂದರೆ ಅದೊಂದು ಸಪ್ಪೆ ನೀರಸವಾಗಿ ಕಾಣುತ್ತೆ. ಯಾಕೆ? ಅದರ ಬಗ್ಗೆ ನಮಗೆ ಅಭಿರುಚಿನೇ ಇರಲಿಲ್ಲ. ಅಭಿರುಚಿ ಇದ್ದಿದ್ರೆ ರುಚಿ ಸಿಗ್ತಿತ್ತು. ಅಭಿರುಚಿನೇ ಇಲ್ಲ, ಇನ್ನು ರುಚಿ ಎಲ್ಲಿಂದ ಸಿಗಬೇಕು? ದುರಾಚಾರಿಯೇ ಆಗಿರಲಿ ಅರ್ಜುನ, ಅಪಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಕ್. ಅನನ್ಯ ಭಕ್ತಿ ಇದೆಯಾ ನನ್ನ ಬಗ್ಗೆ? ಒಂದು ದಿನ ಅವನನ್ನು ಸಾಧುವನ್ನಾಗಿ ಮಾಡ್ತೇನೆ. ಅವನ ವ್ಯವಹಾರಗಳೆಲ್ಲ ಹೌದು ಅನ್ನೋ ಹಾಗೆ ಮಾಡ್ತೇನೆ. ಸಮ್ಯಕ್ ವ್ಯವಸ್ಥಿತ ಹಿ ಸಹ ಕ್ಷಿಪ್ರಂ ಭವತಿ ಧರ್ಮಾತ್ಮ. ಬೇಗನೆ, ಬಹಳ ಸಮಯ ಏನು ತಗೊಳ್ಳಲ್ಲ, ಬೇಗನೆ ಅವನು ಧರ್ಮಾತ್ಮನಾಗ್ತಾನೆ. ಧರ್ಮಾತ್ಮನಾಗಿ ಅಷ್ಟೇನಾ, ಶಶ್ವತ್ ಶಾಂತಿಂ ನಿಗಚ್ಚತಿ. ಪ್ರತಿನಿತ್ಯ ಮನಃಶಾಂತಿಯನ್ನು ಅನುಭವಿಸ್ತಾನೆ. ಆ ಮನಃಶಾಂತಿ ಒಂದು ದಿನ ಇದ್ದು ಒಂದಿನ ಹೋಗೋದಿಲ್ಲ, ಶಾಶ್ವತವಾದ ಶಶ್ವತ್ ಶಾಂತಿಂ, ಶಾಶ್ವತವಾದ ಶಾಂತಿ. ಕೌಂತೆಯ ಪ್ರತಿಜಾನೇಹಿ. ಅರ್ಜುನ ಗಮನಿಸು, ನೆನಪಿಟ್ಕೋ, ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತ ಎಂದಿಗೂ ನಾಶವಾಗುವುದಿಲ್ಲ. ನನ್ನ ಭಕ್ತ ನಾಶವಾಗಿ ಹೋಗೋದಕ್ಕೆ, ಹಾಳಾಗಿ ಹೋಗೋದಕ್ಕೆ ನಾನು ಬಿಡುವುದಿಲ್ಲ. ಪರಮಾತ್ಮ ಭರವಸೆ ಕೊಟ್ಟಿದ್ದಾನೆ. ಇಲ್ಲಿ ಕೃಷ್ಣ ಭಕ್ತ ಅಂತ ಭಾವಿಸಬಾರದು. ಮತ್ತೆ ಮತ್ತೆ ತಿಳ್ಕೊಳ್ಳಿ, ನೀವು ಯಾವ ದೇವರನ್ನು ಉಪಾಸಿಸ್ತೀರೋ ಆ ದೇವರೇ ನಿಮಗೆ ಈ ರೀತಿ ಮಾತಾಡ್ತಾ ಇದ್ದಾನೆ. ಹೀಗೆಲ್ಲ ಮಾತನಾಡಿದವನು ಕೃಷ್ಣ ಅಲ್ಲ, ಹೀಗೆ ಮಾತನಾಡಿದವನು ಭಗವಾನ್. ಆದ್ದರಿಂದ ಗೀತೆಯಲ್ಲಿ ನಾವು ಕಾಣೋದು ಭಗವಾನ್ ವಾಚ, ಕೃಷ್ಣ ವಾಚ ಅಲ್ಲ. ಓ, ಕೃಷ್ಣದಲ್ಲಿ ಶರಣಾಗತನಾಗಬೇಕು. ಈಗ ನಾನು ಆರಾಧಿಸುವ ದೇವರು ಬೇರೆ, ಈ ದೇವರನ್ನು ಬಿಟ್ಟುಬಿಡೋಣ, ಎಂದಿಗೂ ಸಲ್ಲ. ಈ ದೇವರಲ್ಲಿ ನಿನಗೆ ಭಕ್ತಿ ಬಂದಿರಬೇಕಾದ್ರೆ ಅದಕ್ಕೂ ಹಿಂದಿನ ಜನ್ಮಗಳ ಕರ್ಮಗಳ ಫಲ. ಅದೆಲ್ಲ ಒಂದು ದಿನದಲ್ಲಿ ಅದನ್ನು ಪಕ್ಕಕ್ಕಿಡೋಕ್ಕಾಗಲ್ಲ. ಮನುಷ್ಯ ಅಂತ ಇವತ್ತು ನಾವೇನು ಕಾಣ್ತಾ ಇದ್ದೀವಿ, ಇದು ಟಿಪ್ ಆಫ್ ದಿ ಐಸ್ಬರ್ಗ್. ನೀರಲ್ಲಿ ದೊಡ್ಡ ಮಂಜುಗಡ್ಡೆಯ ದೊಡ್ಡ ಗುಡ್ಡವೇ ನೀರಲ್ಲಿದೆ. ಸ್ವಲ್ಪ ಮಟ್ಟಿಗೆ ಮಾತ್ರ ನೀರಲ್ಲಿ ಕಾಣ್ತಾ ಇದೆ. ಧ್ರುವ ಪ್ರದೇಶಗಳಿಗೆ ಹೋಗಿಬಿಟ್ರೆ ಒಂದು ದೊಡ್ಡ ಬೆಟ್ಟವೇ, ಮಂಜುಗಡ್ಡೆಯ ಬೆಟ್ಟವೇ ನೀರಲ್ಲಿ ಮುಳುಗಿರುತ್ತೆ. ಬಹುಭಾಗ ಮುಳುಗಿರುತ್ತೆ, ಮೇಲ್ಗಡೆ ಒಂದು ಸ್ವಲ್ಪ ಕಾಣ್ತಾ ಇರುತ್ತೆ. ಕಾಣುವುದಕ್ಕೆ ಮಹತ್ವವೇ ಇಲ್ಲ, ಅಷ್ಟು ಸಣ್ಣದದು. ಅಷ್ಟು ಮಾತ್ರ ಯಾಕೆ ಕಾಣ್ತಾ ಇದೆ ಅಂದರೆ, ಅಷ್ಟು ಕಾಣುವಂತೆ ಕಾಣದ ನೀರೊಳಗಡೆ ಇರತಕ್ಕಂಥ ಬೃಹತ್ ಆ ಮಂಜಿನ ಬಂಡೆ, ಆ ಬೆಟ್ಟ, ಅದು ಒಂದು ರೀತಿಯಲ್ಲಿ ನಿಲ್ಲಿಸಿದೆ ಅದನ್ನು. ಇದೇ ಒಳಗಡೆ ಇರೋದೇ ಮೇಲ್ಗಡೆ ಕಾಣೋದನ್ನು ನಿಲ್ಲಿಸಿದ್ದು. ಮೇಲ್ಗಡೆ ಕಾಣೋದಕ್ಕೆ ಏನಾಗಲ್ಲ ಕೈಯಲ್ಲಿ. ಈ ಒಳಗಡೆ ಇರುವ ಬೆಟ್ಟವೇ ಅದರ ಭವಿಷ್ಯ, ಅದರ ಭೂತಕಾಲ, ಅದಕ್ಕೆ ಎಲ್ಲವೂ ಆಧಾರ. ಅದನ್ನು ನಿಲ್ಲಿಸುವುದು, ಅದರ ಸ್ಥಾನವನ್ನು ನಿರ್ಧರಿಸುವುದು ಒಳಗಿರೋ. ಹಾಗೆಯೇ ಹಿಂದೆ ನಾವು ಮಾಡಿರುವ ಕರ್ಮಗಳು ನಮ್ಮ ಇಂದಿನ ದಿನಗಳು ಹೇಗಿರಬೇಕು, ಇಂದಿನ ಜೀವನ ಹೇಗಿರಬೇಕು, ಇಂದಿನ ಜನ್ಮ ಹೇಗಿರಬೇಕು, ಇದನ್ನು ನಿರ್ಧರಿಸುತ್ತವೆ.
ಇದೆಲ್ಲ ತಿಳ್ಕೊಳ್ಬೇಕು. ಸನ್ಯಾಸಿ ಸಂಪೂರ್ಣವಾಗಿ ಈ ಮಾತುಗಳಿಗೆ ಆತ ಒಂದು ನಿದರ್ಶನವಾಗ್ತಾನೆ. ಎಲ್ಲ ಉಪಾಯಗಳನ್ನು ಬಿಟ್ಟು ನನ್ನನ್ನೇ ಅನುಸರಿಸು ಸನ್ಯಾಸಿ, ನಾನು ನೋಡ್ಕೊಳ್ತೇನೆ, ನನ್ನನ್ನೇ ಅನುಸರಿಸು ಭಕ್ತ ಅಂತ ಗೀತೆಯಲ್ಲಿ ಹೇಳಿದ್ದಾನಲ್ಲ. ಆಯಿತು ಪ್ರಭು, ತಂದೆ ತಾಯಿಗಳನ್ನು ಬಿಡ್ತೇನೆ, ವೃತ್ತಿಯನ್ನು ಬಿಡ್ತೇನೆ, ಸಂಪಾದನೆಯ ಮಾರ್ಗಗಳನ್ನೆಲ್ಲ ಬಿಟ್ಟು ಬಿಡ್ತೇನೆ, ನಿನ್ನ ಮಹಿಮೆಯನ್ನು ಜಗತ್ತಿನಲ್ಲಿ ಸಾರುತ್ತಾ ಹೋಗ್ತೇನೆ, ನಿನ್ನನ್ನೇ ಧ್ಯಾನಿಸ್ತೇನೆ, ನಿನ್ನ ಮಹಿಮೆಯನ್ನೇ ಕೊಂಡಾಡ್ತೇನೆ, ನಿನ್ನ ಭಕ್ತರ ಜೊತೆ ಆನಂದ ಪಡ್ತೇನೆ. ಹೀಗೆಲ್ಲ ಇದೆ. ಸನ್ಯಾಸಿ ಹೇಗೆ ಬದುಕಬೇಕು? ಪ್ರಭುವಿನ ಮಹಿಮೆಯನ್ನು ಗಾನ ಮಾಡುತ್ತಾ ಅದನ್ನು ಆಸ್ವಾದಿಸುವಂತಹ ಭಕ್ತರೊಂದಿಗೆ ಅವರಲ್ಲೂ ಕೂಡ ಭಕ್ತಿಯನ್ನು ಉದ್ದೀಪನೆ ಮಾಡುತ್ತಾ ಪ್ರೇರೇಪಣೆ ಮಾಡುತ್ತಾ, ಸನ್ಯಾಸಿ ನೀನು ಊರಿಂದ ಊರಿಗೆ ಸಂಚರಿಸ್ತಾ ಇರು, ಚಲ್ತಾ ಪಾನಿ ಬೆಹತಾ ಸಾಧು, ನೀರು ಚಲಿಸುತ್ತಿರಬೇಕು, ಸಾಧು ಓಡಾಡ್ತಾ ಇರಬೇಕು. 3 ದಿನಕ್ಕಿಂತ ಹೆಚ್ಚಿಗೆ ಒಂದು ಊರಲ್ಲಿ ನೀನಿರಬಾರದು. ಇದನ್ನು ಬಹಳಷ್ಟು ಸ್ವಾಮಿ ವಿವೇಕಾನಂದರು ಸ್ವಲ್ಪ ಬದಲಾಯಿಸಿದರು. ಯಾಕಿರಬಾರದು? ನೀನು ಒಂದು ಊರಿಗೆ ಹೋದರೆ ಪರಮಾತ್ಮನ ಮಹಿಮೆಯನ್ನು ನೀನು ಹಾಡುತ್ತಿದ್ದರೆ, ಚಿಂತನೆಯನ್ನು ಹೇಳ್ತಾ ಇದ್ದರೆ, ವೇದಾಂತವನ್ನು ಜನರಿಗೆ ತಿಳಿಸಿ ಹೇಳ್ತಾ ಇದ್ದರೆ, ಅವರಿಗೆಲ್ಲ ನಿನ್ನ ಬಗ್ಗೆ ಒಂದು ಗೌರವ ಭಕ್ತಿ ಬರುತ್ತೆ. ಸಾಧು ನಿನ್ನನ್ನು ಬಹಳ ಪ್ರೀತಿಯಿಂದ ನೋಡ್ತಾರೆ, ಬಹಳ ಗೌರವಿಸ್ತಾರೆ. ಆವಾಗ ನಿನಗೆ ಅವರ ಮೇಲೆ ಪ್ರೀತಿ ಉಂಟಾಗುವ ಸಂಭವ ಇರುತ್ತೆ. ಸನ್ಯಾಸಿ ನಿನ್ನ ಪಾಲಿನ ಶತ್ರು ಆ ಪ್ರೀತಿ, ಊರ ಮೇಲಿನ ಪ್ರೀತಿ, ಭಕ್ತ ಜನರ ಮೇಲಿನ ಪ್ರೀತಿ, ನಿನ್ನ ಸೇವಕರ ಮೇಲೆ, ನಿನ್ನ ಸೇವೆ ಮಾಡಿದವರ ಮೇಲಿನ ಪ್ರೀತಿ, ಇವೆಲ್ಲವೂ ಕೂಡ ಕೆಟ್ಟ. ಇದನ್ನೆಲ್ಲ ಕತ್ತರಿಸಿದವನು ನೀನು. ವಿರಜಾ ಹೋಮ ಅಂತ ಒಂದು ಹೋಮ ಇರುತ್ತೆ. ಸನ್ಯಾಸ ತಗೊಳ್ಳುವ ಕಾಲದಲ್ಲಿ ಒಂದು ಹೋಮ ಬಹಳ ಪ್ರಮುಖವಾದ್ದು. ಆತ್ಮವನ್ನು ಶುದ್ಧೀಕರಿಸೋದು. ಏನೇನು ಇಲ್ಲಿವರೆಗೆ ನನ್ನ ಆತ್ಮ ಅಪ್ಪಿಕೊಂಡಿತ್ತು ಅದನ್ನೆಲ್ಲ ಅಗ್ನಿಗಾಹುತಿ ಮಾಡ್ತಾನೆ ಅಂತ ಹೇಳ್ತಾ ಹೇಳ್ತಾ, ಆತ್ಮ ಮೇ ಶುದ್ಧಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯಾಸಂ, ಅಂತರಾತ್ಮ ಮೇ ಶುದ್ಧಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯಾಸಂ ಮಂತ್ರಗಳನ್ನು ಹೇಳಿ ಅಗ್ನಿಗೆ ಆಹುತಿ ಕೊಡ್ತಾ, ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ, ಕತ್ತಿಯಿಂದ ಎಲ್ಲ ಮಾಯಾ ಮೋಹಗಳನ್ನು ಕತ್ತರಿಸಬೇಕು ಸನ್ಯಾಸಿಯಾದವನು. ಅದನ್ನು ಕತ್ತರಿಸಿದೇನೆ. ಎಷ್ಟು ಮೋಹಗಳು, ತಲೆಯಲ್ಲಿ ಎಷ್ಟು ಕೂದಲಿದ್ದರೆ ಅಷ್ಟು ಮೋಹಗಳು. ತಲೆಯನ್ನು ಮುಂಡನ ಮಾಡಿಬಿಡ್ಬೇಕು, ನುಣ್ಣಗೆ ಮುಂಡನ ಮಾಡ್ಕೊಂಡ್ಬಿಡ್ಬೇಕು. ಎಲ್ಲ ಕತ್ತರಿಸಿಬಿಟ್ಟೆ. ಇದಕ್ಕೆ ಅನುಗುಣವಾಗಿ ಸ್ವಾಮೀಜಿ ವಿವೇಕ ಸನ್ಯಾಸಿಗಳ ರಾಜನೇ ಆಗಿರ್ತಕ್ಕಂಥ ಪರಶಿವನ ಅಪರಾವತಾರವೇ ಆಗಿರುವ ಈ ಸನ್ಯಾಸಿ ಊರಿಂದ ಊರಿಗೆ ಓಡಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ತಿದ್ದುಪಡಿ ಕೊಡಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ರಾಜನನ್ನು ತಿದ್ದುತ್ತಾ ಇದ್ದಾರೆ, ಯುವಕರನ್ನು ತಿದ್ದುತ್ತಾ ಇದ್ದಾರೆ, ರಾಜನಿಗೆ ದಿಕ್ಕು ದೆಸೆ ತೋರಿಸ್ತಾ ಇದ್ದಾರೆ, ಬಡ ಜನರ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರಿಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಅವರಿಗಾಗಿ ಏನಾದರೂ ಮಾಡಬೇಕಲ್ಲ ಅಂತ ತಲೆಯಲ್ಲಿ ನಿರಂತರ ಒಂದು ಯೋಚನೆ ಹರಿತಾ ಇದೆ. ಸಂಚಾರವಂತೂ ಮಾಡಬೇಕಾಗಿದೆ, ಒಂದು ಕಡೆ ಒಂದು ಊರಿನಲ್ಲಿ ಉಳಿಯೋ ಹಾಗಿಲ್ಲ. ಆದ್ದರಿಂದಲೇ ಸನ್ಯಾಸಿಗೆ ಕೆಲವು ಊರುಗಳನ್ನು ನಿಗದಿಪಡಿಸಿದ್ದಾರೆ. ಚತುರ್ಧಾಮಗಳು ಪ್ರಾರಂಭದಲ್ಲಿ ಹೇಳಿದ್ದೆ ನಾನು. ಬದರಿ, ದ್ವಾರಕಾನಾಥ್, ದ್ವಾರಕಾ, ರಾಮೇಶ್ವರ, ಪುರಿ. ಬದರಿಗೆ ಹೋಗೋದಕ್ಕಂತೂ ರಾಮಕೃಷ್ಣರು ಬಿಡಲಿಲ್ಲ, ಹಿಮಾಲಯದಲ್ಲಿ ಓಡಾಡೋದಕ್ಕೆ ಬಿಡಲಿಲ್ಲ, ಅವರು ಕಳಿಸಿದರು ಪಶ್ಚಿಮ ಭಾರತಕ್ಕೆ. ಈಗ ದ್ವಾರಕೆಗೆ ಬರಬೇಕು. ದ್ವಾರಕೆ ಕಡೆಗೆ ಬರ್ತಾನೆ ರಾಜಸ್ಥಾನ್, ಗುಜರಾತ್ ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ರಾಜಸ್ಥಾನದಿಂದ ಗುಜರಾತಿಗೆ ಬರ್ತಾರೆ. ಅಲ್ಲಿ ಕೆಲವು ರಾಜರು, ಕೆಲವರು ದಿವಾನರು ಪರಿಚಯಕ್ಕೆ ಬರ್ತಾರೆ. ಮೊನ್ನೆ ಹೇಳಿದೆ ನಾನು, ಪೋರ್ಬಂದರಿನ ದಿವಾನ ಪಾಂಡುರಂಗ ಶಾಸ್ತ್ರಿ ಅಥವಾ ಶಂಕರ ಪಾಂಡುರಂಗ ಪಾಶ್ಚಾತ್ಯ ಪ್ರಪಂಚಕ್ಕೆ ಹೋಗಿ ಇಂಗ್ಲೀಷ್ ಅಧ್ಯಯನ ಮಾಡಿ ಸಂಸ್ಕೃತದಲ್ಲೂ ಕೂಡ ಪಂಡಿತನಾಗಿದ್ದ ಅವನು ಅಥರ್ವಣ ವೇದವನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸ್ತಾ ಇದ್ದ. ಆ ವೇದದ ಬಗ್ಗೆ ಅವನಿಗಿದ್ದ ಎಷ್ಟೋ ಸಂದೇಹಗಳನ್ನು ವಿವೇಕಾನಂದರು ಪರಿಹರಿಸಿದರು. ಅವನ ಅತಿಥಿಯಾಗಿ ಉಳಿದು ದೊಡ್ಡ ಬೃಹತ್ತಾದ ಒಂದು ಗ್ರಂಥಾಲಯವಿತ್ತು ಅವನ ಹತ್ರ. ಅದನ್ನೆಲ್ಲ ಈಗ ಉಪಯೋಗ ಮಾಡಿಕೊಳ್ತು. ಬೃಹತ್ ಗ್ರಂಥಗಳನ್ನು ಓದಿ ಓದಿ ಅದರಲ್ಲಿರುವ ಚಿಂತನೆಗಳನ್ನು ಕರತಲಾಮಲಕ ಮಾಡಿಕೊಳ್ತಾ ಇದ್ದಾರೆ ಸ್ವಾಮೀಜಿ.
ಸ್ವಾಮೀಜಿಯ ಜ್ಞಾನದ ವ್ಯಾಪ್ತಿಯನ್ನು ಕಂಡು ಆ ದಿವಾನ ಹೇಳ್ತಾನೆ, ಸ್ವಾಮೀಜಿ, ಈ ದೇಶದಲ್ಲಿ ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳಾರರು, ನೀವು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಎಲ್ಲ ಸಂದೇಶಗಳನ್ನು ಹರಡಬೇಕು, ಅಲ್ಲಿ ಉಪದೇಶಗಳನ್ನು ಕೊಡಬೇಕು. ಇವರು ಎರಡನೇವರು ಈ ರೀತಿ ಹೇಳ್ತಾ ಇರೋದು. 3-4 ವರ್ಷಗಳ ಹಿಂದೆ ಗಜಿಯಾಬಾದ್ ಅನ್ನುವ ಜಾಗದಲ್ಲಿ ಇದ್ದಂಥ ಬ್ರಿಟಿಷ್ ಜಡ್ಜು ಮಿಸ್ಟರ್ ಪೆನ್ನಿಂಗ್ಟನ್ ಆತ ಹೇಳಿದ್ದ, ಸ್ವಾಮೀಜಿ ಏನು ಅದ್ಭುತವಾಗಿದೆ ನಿಮ್ಮ ಚಿಂತನೆ, ನೀವು ಇಂಗ್ಲೆಂಡಿಗೆ ಹೋಗಿ ಪ್ರಚಾರ ಮಾಡಿ. ಇದು ಇವರು ಎರಡನೇವರು. ಹಾಗೆಯೇ ಗುಜರಾತಿನಲ್ಲಿ ತಾಂತ್ರಿಕ ಸಾಧಕರು, ಸನ್ಯಾಸಿಗಳೇ ಆದರೆ ತಾಂತ್ರಿಕ ಸಾಧಕರು, ಕೆಂಪು ಬಟ್ಟೆ ಉಟ್ಟಿರ್ತಾರೆ. ತಾಂತ್ರಿಕರಾದ್ದರಿಂದ ಅವರು ವಿರಜಾ ಹೋಮ ಇತ್ಯಾದಿಗಳೆಲ್ಲ ಮಾಡಿರಲ್ಲ. ಸ್ತ್ರೀಯರು ಪುರುಷರು ಒಟ್ಟೊಟ್ಟಿಗೇನೆ ಸಾಧನೆ ಮಾಡ್ತಿರ್ತಾರೆ. ಕೆಲವು ಸಂದರ್ಭಗಳಲ್ಲಿ ಅವಘಡಗಳು ಕೂಡ ನಡೆದು ಬಿಡುತ್ತವೆ. ಆದ್ದರಿಂದ ರಾಮಕೃಷ್ಣರೇನೋ ತಂತ್ರ ಸಾಧನೆ ಮಾಡಿದರು, ತಮ್ಮ ಯಾವ ಶಿಷ್ಯನಿಗೂ ಕೂಡ ತಂತ್ರ ಸಾಧನೆಯನ್ನು ಅವರು ಪುರಸ್ಕರಿಸಲಿಲ್ಲ. ನೀವು ಮಾಡಿ ಅಂತ ಅವ್ರಿಗೆ ಯಾರಿಗೂ ಕೂಡ ಒಪ್ಪಿಗೆ ಕೊಡಲಿಲ್ಲ. ತಂತ್ರ ಸಾಧನೆ ಅಂದ್ರೇ ಸ್ವಲ್ಪ ಹೆಚ್ಚು ಕಡಿಮೆ ಹಾಗೆಯೇ. ಪಂಚಮಕಾರಗಳ ನಡುವೆ ಮನುಷ್ಯ ಇದ್ದು ಆ ಪಂಚಮಕಾರಗಳನ್ನು ಗೆಲ್ಲಬೇಕು ಅನ್ನುವ ಹಠ ತೊಟ್ಟವನು. ಉದ್ದೇಶವೇನೋ ಸರಿ ಇದೆ, ಯಾವ ಆಕರ್ಷಣೆಯನ್ನು ಮನುಷ್ಯ ಮೀರಲಾರನೋ ಅವುಗಳ ನಡುವೆಯೇ ಇದ್ದು ಶತ್ರುವಿನ ಮಧ್ಯದಲ್ಲೇ ಇದ್ದು ಶತ್ರುವನ್ನು ಗೆಲ್ಲಬೇಕು, ಒಪ್ಪುವ ಮಾತು. ಆದರೆ ದುರ್ಬಲ ಮನಸ್ಸಿನವರು ಬಿದ್ದು ಬಿಡ್ತಾರೆ. ಶಂಕರಾಚಾರ್ಯರು ಹೇಳ್ತಾರೆ, ಶಬ್ದಾದಿಭಿ ಪಂಚಭಿರೇವ ಪಂಚ ಪಂಚತ್ವಮಾಪುಹು ಸ್ವಗುಣೇನ ಬದ್ಧಾಃ ಕುರಂಗ ಮಾತಂಗ ಪತಂಗ ಮೀನಾ ಭೃಂಗಾನರ ಪಂಚಭಿರಂಚಿತಃ ಕಿಂ. ಒಂದೊಂದು ಇಂದ್ರಿಯದ ಆಕರ್ಷಣೆಗೆ ಒಳಗಾದ್ರೇನೆ, ಒಂದೊಂದು ಇಂದ್ರಿಯದ ಆಕರ್ಷಣೆಗೆ ಒಳಗಾಗಿಯೇ ಮನುಷ್ಯನಾದವನು ಅಧಃಪತನವನ್ನು ಹೊಂದಿಬಿಡ್ತಾನೆ. ಸುಂದರ ನೋಟವೊಂದೇ ಸಾಕು, ಮಧುರವಾದ ಮಾತುಗಳೇ ಸಾಕು, ಮೃದುವಾದ ಸ್ಪರ್ಶವೇ ಸಾಕು, ರುಚಿಯಾದ ತಿಂಡಿಯೇ ಸಾಕು, ಸುಗಂಧಪೂರಿತ ಆಕರ್ಷಣೀಯವಾದಂಥ ಗಂಧ ವಾಸನೆಯೇ ಸಾಕು. ಒಂದೊಂದೇ ಮನುಷ್ಯನನ್ನು ನರಕಕ್ಕೆ ಬೀಳಿಸುವುದೇ, ಅಧಃಪತನಕ್ಕೆ ಹಾಕುವುದಕ್ಕೆ ಸಾಕು. ಈ 5 ಇಂದ್ರಿಯಗಳನ್ನು ಇಟ್ಕೊಂಡು ಮನುಷ್ಯನೇ ನಿನಗೆ ಹೇಗೆ ಮುಂದಿನ ಭವಿಷ್ಯವೇನು, ಯಾರದಿಂದನೂ ಕಾಪಾಡ್ತಾರೆ. ಶಬ್ದಾದಿಭಿ ಪಂಚಭಿರೇವ ಪಂಚ ಪಂಚತ್ವಂ ಆಪುಹು. ಪಂಚತ್ವಂ ಅಂದರೆ ಸಾವು, ಸತ್ತೇ ಹೋಗ್ಬಿಡ್ತಾರೆ. ಒಂದೊಂದೇ ಇಂದ್ರಿಯಕ್ಕೆ ಆಕರ್ಷಿತರಾದ ಜಿಂಕೆ, ಆನೆ, ದುಂಬಿ, ಪತಂಗ ಇವೆಲ್ಲ ಒಂದೊಂದು ಆಕರ್ಷಣೆಗೆ ಒಳಗಾಗಿ ಪ್ರಾಣ ಕಳ್ಕೊಳ್ಳುತ್ತವೆ. ಈ 5 ಇಂದ್ರಿಯಗಳಿದೆಯಲ್ಲ ನಿನ್ನಲ್ಲಿ ಮನುಷ್ಯನೇ, ಪಂಚಭಿರಂಚಿತಃ ಕಿಂ. ಇನ್ನು ನಿನ್ನ ಕಥೆ ಏನು? ಜನಸಾಮಾನ್ಯರಿಗೇನೋ ನಡೆಯುತ್ತೆ, ಆಕರ್ಷಣೆಗಳಿಗೆ ಒಳಗಾಗಲಿ, ಬೀಳಲಿ, ಮತ್ತೆ ಏಳಲಿ, ಬೀಳಲಿ. ಆದರೆ ಸಾಧು ಸನ್ಯಾಸಿ ಯಾವುದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾನೋ, ಸನ್ಯಾಸಿಗಳಿಗೆ ಸನ್ಯಾಸ ಕೊಡುವ ಕಾಲದಲ್ಲಿ ಹಿರಿಯ ಸಾಧುಗಳು, ಅವರ ಗುರುಗಳು ಹೇಳ್ತಾರೆ, ಈಗ ನೀನು ಏನು ವಾಂತಿ ಮಾಡಿದ್ದೀಯೋ ಅದನ್ನು ಮತ್ತೆ ನೀನು ಹೋಗಿ ನೆಕ್ಕುವ ಹಾಗಿಲ್ಲ. ಪ್ರಪಂಚದಲ್ಲಿ ಯಾರೂ ತಾವು ವಾಂತಿ ಮಾಡಿದ್ದನ್ನು ನೆಕ್ಕುವುದಿಲ್ಲ. ಹಾಗೆಯೇ ನೀನು ಇವತ್ತು ಯಾವುದನ್ನು ಬಿಟ್ಟಿದೆಯೋ ಅದನ್ನು ಮತ್ತೆ ನೀನು ಆಶಿಸಬಾರದು. ಮಾನಸಿಕವಾಗಿಯೂ ಆಶಿಸಬಾರದು, ದೈಹಿಕವಾಗಿ ಅಂತೂ ಹೇಳೋದೇ ಬೇಕಾಗಿಲ್ಲ. ಕಠೋರವಾದಂಥ ಮಾರ್ಗ ಸನ್ಯಾಸ ಮಾರ್ಗ. ಯಮ ನಚಿಕೇತನಿಗೆ ಹೇಳ್ತಾರೆ, ಕತ್ತಿಯ ಅಲಗಿನ ಮೇಲೆ ನಡೆದಂತೆ ಕ್ಷುರಸ್ಯ ಧಾರ. ಕ್ಷೌರಿಕನ, ಕ್ಷುರ ಅಂದರೆ ಕ್ಷೌರಿಕನ ಕತ್ತಿ, ಕ್ಷೌರಿಕನ ಕತ್ತಿಯ ಮೇಲೆ, ಕತ್ತಿಯ ಅಲಗಿನ ಮೇಲೆ ನಡೆದಂತೆ. ಕ್ಷುರಸ್ಯ ಧಾರ ನಿಶಿತ ದುರತ್ಯಯ. ದುರತ್ಯಯ ದುರ್ಗಂ ಅಭೇದ್ಯ ಕಷ್ಟ. ದುರ್ಗಂ ಪತಃ ತತ್ ಕವಯೋ ವದಂತಿ. ಜ್ಞಾನಿಗಳು ಹೇಳ್ತಾರೆ ಈ ಮಾರ್ಗ ಬಹಳ ಕಷ್ಟ, ಆದರೆ ಬೇಗನೆ ಗುರಿಯನ್ನು ಮುಟ್ಟಬಹುದು. ಕಷ್ಟಕರವಾದ ಮಾರ್ಗ, ಶೀಘ್ರವಾಗಿ ಗುರಿಯನ್ನು ಮುಟ್ಟುವ ಮಾರ್ಗ. ಎಲ್ಲ ಸನಾತನ ಧರ್ಮದ ಅನುಯಾಯಿಗಳು, ಪ್ರಪಂಚದ ಎಲ್ಲರೂ ಈಗೀಗ ಸದ್ಯಕ್ಕೆ ತಿಳ್ಕೊಳ್ತಾ ಇದ್ದಾರೆ.
ಬುದ್ಧ ಇದನ್ನು ಸಾಕಷ್ಟು ಬೆಳೆಸಿದಂಥ ಮಹಾತ್ಮ. ಸನ್ಯಾಸವನ್ನು ಇನ್ನಷ್ಟು ಜನಪ್ರಿಯಗೊಳಿಸಿದವನು ಬುದ್ಧ. ಆದರೆ ಅದೇ ಅವನಿಗೆ ಮುಳುವಾಯಿತು. ಪಾಪ ಅವನ ಉದ್ದೇಶ ಇದ್ದದ್ದು ಎಲ್ಲರನ್ನೂ ನಿರ್ವಾಣಕ್ಕೆ ಕರೆದುಕೊಂಡು ಹೋಗಿಬಿಡೋಣ, ಕೆಲವರು ಮಾತ್ರ ಯಾಕೆ ಬರಬೇಕು, ಎಲ್ಲರೂ ನಿರ್ವಾಣವನ್ನು ಅನುಭವಿಸಲಿ. ಅವನು ಬದುಕಿದ್ದಾಗೇನೋ ಭಿಕ್ಷುಗಳಿಗೆ ಎಚ್ಚರಿಕೆ ಕೊಟ್ಟಿದ್ದ, ಬಿಕ್ಕುಗಳೇ ಎಚ್ಚರ, ಸಾವಧಾನ್ ಸಾಧು ಸಾವಧಾನ್, ಬಿಕ್ಕುಗಳೇ ಎಚ್ಚರ. ಅವನು ತೀರಿಕೊಂಡ ಮೇಲೆ ಆ ಬಿಕ್ಕುಗಳಿಗೆ ಎಚ್ಚರ ಕೊಡೋರು ಯಾರು? ಮಹಾತ್ಮರಿದ್ದರು, ದೊಡ್ಡ ದೊಡ್ಡ ಸಾರಿಪುತ್ರ ಆನಂದ, ಸಾರಿಪುತ್ರ ನಾಗಾರ್ಜುನ, ಅದ್ಭುತ ಉನ್ನತ ಮಟ್ಟದ ತಪಸ್ವಿಗಳು ಬಂದರು, ನೂರಾರು ಸಂಖ್ಯೆಯಲ್ಲಿ ಬಂದರು. ಆದರೂ ಒಂದು ಕಾರಣದಿಂದಾಗಿ, ಒಂದೆರಡು ಸಣ್ಣ ಪುಟ್ಟ ಕಾರಣದಿಂದಾಗಿ ಬುದ್ಧ ಯಾವುದನ್ನು ಜನಪ್ರಿಯಗೊಳಿಸಿದ್ನೋ, ಕ್ರಾಂತಿಯನ್ನೇ, ಮಹಾನ್ ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡಿದ್ನೋ, ಅದೇ ಅವನಿಗೆ ಒಂದು ರೀತಿಯಲ್ಲಿ ಮುಳುವಾಯಿತು. ಯಾಕೆ? ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಂ ಅಪಿಕರಿಷತಿ. ಈ ತಂತ್ರ ಅಂತ ನಾನೇನು ಹೇಳ್ತಾ ಇದ್ದೇನೆ, ಅದನ್ನು ಭಾರತ ದೇಶದೊಳಕ್ಕೆ ಮೊದಲಿತ್ತು, ಇಲ್ಲವೇ ಇಲ್ಲ ಅಂತಲ್ಲ. ಇದನ್ನು ವಿಪರೀತವಾಗಿ ಬೆಳೆಸಿದವರು ಬೌದ್ಧರೇ. ಶತ್ರುವಿನ ಮನೆ ಒಳಗಡೆ ಕೂತ್ಕೊಂಡೆ ಅವನ ಜೊತೆ ಹೋರಾಡೋಣ, ನಿನಗಾಗುತ್ತೆ, ಎಲ್ಲರಿಗೂ ಆಗುತ್ತಾ? ಈ ಗುಜರಾತಿನಲ್ಲಿ ಹಿಂಗ ತಾಂತ್ರಿಕ ಸಾಧುಗಳಿದ್ದಾರೆ. ಸ್ವಾಮೀಜಿ ಊರಿಂದ ಊರಿಗೆ ಹೋಗ್ತಾ, ಯಾವುದೋ ಊರು ಬಂದಿದ್ದಾರೆ, ಇಲ್ಲಿ ಕೇಳ್ತಾರೆ, ಸಾಧುಗಳು ಉಳ್ಕೊಳ್ಳೋ ಜಾಗ ಇದೆಯೇನಪ್ಪ, ಯಾರಿಗೂ ಕೇಳ್ತಾರೆ. ಅಲ್ಲಿ ಬಹಳ ಜನ ಸಾಧುಗಳಿದ್ದಾರೆ, ಹೋಗಿ ಬಂದು ನೋಡ್ತಾರೆ, ಸಾಧುಗಳಿದ್ದರು, ಬನ್ನಿ ಬನ್ನಿ, ಅವರು ಕರೆದರು, ಇವರು ಕೂಡ ಬಂದಿದ್ದಾರೆ. ಒಂದು ಕೋಣೆ ಕೊಟ್ಟರು, ಉಳ್ಕೊಳ್ಳಿ, ಒಂದು ಕೋಣೆಯಲ್ಲಿ ಉಳ್ಕೊಂಡಿದ್ದಾರೆ. ಆದರೆ ಈ ತಾಂತ್ರಿಕರು ತಮ್ಮ ಸಾಧನೆ ಮಾಡುವುದು ರಾತ್ರಿ ಹೊತ್ತು ಮತ್ತು ನಿರ್ಜನ ಪ್ರದೇಶಗಳಲ್ಲಿ. ಅವರ ತಂತ್ರ ಸಾಧನೆ ಇರೋದೇ ಹಾಗೆ. ಹಗಲು ಹೊತ್ತು ಮಾಡಿದರೆ ಜನರಿಂದ ಆಕ್ಷೇಪಣೆ ಬರಬಹುದು. ಆದ್ದರಿಂದ ರಾತ್ರಿ ಹೊತ್ತು ಮತ್ತು ನಿರ್ಜನ ಪ್ರದೇಶಗಳಲ್ಲಿ. ಒಂದು ಹೊತ್ತಿನಲ್ಲಿ ಸ್ವಾಮೀಜಿಗೆ ಎಚ್ಚರವಾಗುತ್ತೆ, ಮಂತ್ರಗಳು ಕೇಳಿಸುತ್ತೆ ಕಿವಿಗೆ, ಸ್ತ್ರೀಯರು ಪುರುಷರು ಒಟ್ಟೊಟ್ಟಿಗೆ ಮಂತ್ರಗಳು ಹೇಳೋದು ಕೇಳಿಸುತ್ತೆ. ಅರೆ, ಸನ್ಯಾಸಿಗಳ ಗುಂಪಿನಲ್ಲಿ ಸ್ತ್ರೀಯರು ಮಂತ್ರ ಹೇಳೋದು, ಸ್ತ್ರೀಯರಿದ್ದಾರೆ ಇಲ್ಲಿ. ತಕ್ಷಣವೇ ವಿವೇಕಾನಂದ ಅರ್ಥವಾಯಿತು, ಎಲ್ಲಿ ಬಂದಿದ್ದೇನೆ ನಾನು, ಜಾಗ ಬಿಡಬೇಕು. ಮಾರನೇ ದಿನ ಬೆಳಗ್ಗೆ ಆ ತಾಂತ್ರಿಕರ ಮುಖಂಡ ಬಂದು ವಿವೇಕಾನಂದರಿಗೆ ಕೇಳ್ತಾನೆ, ನಿನ್ನ ಮುಖವನ್ನು ನೋಡಿದರೆ ದೀರ್ಘಕಾಲ ಬಹಳ ಉನ್ನತ ತಪಸ್ಸು ಮಾಡಿ ಉನ್ನತ ಮಟ್ಟದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ್ದೀಯಾ ಅಂತ ಕಾಣುತ್ತೆ ನಿನ್ನನ್ನು ನೋಡಿದರೆ. ಆದರೆ ನಮ್ಮ ಸಿದ್ಧಿಗಳಿಗೋಸ್ಕರ ಇವತ್ತು ನಿನ್ನ ಬ್ರಹ್ಮಚರ್ಯವನ್ನು ಭಂಗ ಮಾಡೋರಿದ್ದೇವೆ ಹೇಳ್ದ. ನಡುಗಿ ಹೋದರು ಸ್ವಾಮೀಜಿ ಒಂದು ಕ್ಷಣ. ಶಂಕರಾಚಾರ್ಯರಿಗೂ ಇಂಥ ಸ್ಥಿತಿ ಬಂದಿತ್ತು. ಆದರೆ ಅವರನ್ನು ಕೊಲ್ಲುವುದಕ್ಕೆ ಬಂದಿದ್ದ ಕಾಪಾಲಿಕ, ಕೊಲ್ಲುವುದಕ್ಕೆ ಬಂದಿದ್ದ. ನೀವು ಹೇಗಿದ್ದರೂ ಕೂಡ ಆತ್ಮ ನಾನು ಶರೀರವಲ್ಲ ಅಂತಂತೀರಲ್ಲ ಆಚಾರ್ಯರೇ, ನಾನೊಬ್ಬ ಕಾಪಾಲಿಕ, ಸಾಧುವನ್ನು ನಿಮ್ಮನ್ನು ಬಲಿ ಕೊಡ್ತೇನೆ, ಮನುಷ್ಯನನ್ನು ಬಲಿ ಕೊಟ್ಟರೇನೆ ನನಗೆ ಸಿದ್ಧಿ ಸಿಗುತ್ತೆ. ನೀವು ಮನುಷ್ಯರಲ್ಲಿ ಶ್ರೇಷ್ಠರು, ಸನ್ಯಾಸಿಗಳು ಪರಮಶ್ರೇಷ್ಠರು, ನಿಮ್ಮನ್ನು ಬಲಿ ಕೊಟ್ಟರೆ ನನಗೆ ಇನ್ನೂ ಉನ್ನತವಾದ ಸಿದ್ಧಿ ಸಿಗುತ್ತೆ. ನಿಮ್ಮ ಶರೀರ ನನಗೆ ಬೇಕು, ನಿಮ್ಮನ್ನು ಬಲಿ ಕೊಡಬೇಕು. ಶಂಕರಾಚಾರ್ಯ ಹೇಳ್ತಾರೆ, ಅದು ಚಿಂತೆ ಇಲ್ಲ, ಬಲಿ ಕೊಡುವಿ ಅಂತ ನಾನು. ಈ ಒಂದು ಸಂದರ್ಭಕ್ಕೆ ಬಾ, ನೀನು ಬೇರೆ ಸಂದರ್ಭದಲ್ಲಿ ಬಂದರೆ, ನನ್ನನ್ನು ಬಲಿ ಕೊಡುವುದಕ್ಕೆ ಬಂದರೆ ನನ್ನ ಶಿಷ್ಯರು ಬಿಡ್ತಾರ ನಿನ್ನನ್ನು? ಅವರು ಯಾರೂ ಇಲ್ಲದೆ ಇರೋ ಸಮಯದಲ್ಲಿ ಬಾ, ಇಂಥ ಸಂದರ್ಭದಲ್ಲಿ ಬಾ. ಆ ಸಂದರ್ಭದಲ್ಲಿ ಬಂದ. ಕತ್ತಿ ಚೆನ್ನಾಗಿ ಹರಿತ ಮಾಡಿ ಇಟ್ಕೊಂಡಿದ್ದಾನೆ. ಒಂದು ಏಟಿಗೆ ಕತ್ತು ಕತ್ತರಿಸಲ್ಪಡಬೇಕು. ಶಂಕರಾಚಾರ್ಯರು ಕಣ್ಣು ಮುಚ್ಚಿ ಧ್ಯಾನಸ್ಥರಾಗಿ ಸಮಾಧಿ ಸ್ಥಿತಿಗೆ ಹೋಗಿಬಿಡೋಣ. ಸಮಾಧಿ ಸ್ಥಿತಿಯಲ್ಲಿ ಯಾವ ನೋವು ಇಲ್ಲ, ಎಂಥದ್ದೂ ಇಲ್ಲ. ಶರೀರವನ್ನೇ ಕತ್ತರಿಸಿದ್ರು ಏನೂ ಗೊತ್ತಾಗಲ್ಲ. ಸಮಾಧಿ ಸ್ಥಿತಿಗೆ ಹೋಗಿಬಿಡೋಣ, ಅವನ ಶರೀರ ಬೇಕಾದ್ರೆ ತಗೊಂಡು ಹೋಗಲಿ. ಸಮಾಧಿ ಸ್ಥಿತಿಗೆ ಹೋಗಿದ್ದಾರೆ. ಅವನು ಕತ್ತಿ ಬಹುಶಃ ಇನ್ನೊಂದು ಸಲ ಚೆನ್ನಾಗಿ ನುಣುಪು ಮಾಡಿಕೊಳ್ಳೋಣ ಅಂತಲೋ ಏನೋ ಒಂದು ಸ್ವಲ್ಪ ಸಮಯ ತಗೊಂಡೆ. ಈ ವೇಳೆಗೆ ಅವರ ಶಿಷ್ಯ, ಆಚಾರ್ಯರ ಶಿಷ್ಯ ಪದ್ಮಪಾದರಿಗೆ ಏನೋ ಒಂದು ಸಂಕಟ ಉಂಟಾಯಿತು.
ಅವರು ನರಸಿಂಹನ ಆರಾಧಕರು, ಪದ್ಮಪಾದರು, ತಮಿಳುನಾಡಿನವರು, ದೊಡ್ಡ ಮಹಿಮಾವಂತರು. ಅವರ ಮೊದಲಿನ ಹೆಸರು ಸನಂದನ. ನದಿಯ ಆ ಕಡೆ ದಡದಲ್ಲಿ ಒಂದು ದಿನ ಅವರು ಏನೋ ಕೆಲಸ ಮಾಡ್ತಾ ಇದ್ದರು. ಶಂಕರಾಚಾರ್ಯರು ಒಮ್ಮೆಲೆ ಕೂಗಿ ಕರೆದರು, ಸನಂದನ ಶೀಘ್ರವಾಗಿ ಬಾ, ಬೇಗನೆ ಬಾ. ಆದರೆ ನದಿ ದಾಟಿ ಬರಬೇಕು ಅಂದರೆ ಅಲ್ಲೆಲ್ಲೋ ದೂರ ಹೋಗಿ ಅಲ್ಲಿ ಇಕ್ಕಟ್ಟಾದ ಜಾಗದಲ್ಲಿ ಹಾರಿಕೊಂಡು ಏನೋ ಮಾಡಿಕೊಂಡು ಬರಬೇಕು. ಬೇಗನೆ ಬಾ ಅಂತ ಗುರುಗಳು ಕರೀತಾ ಇದ್ದಾರೆ. ಹೇಗೆ ಬೇಗನೆ ಬರೋದು? ಪ್ರಾಣವನ್ನು ಲೆಕ್ಕಿಸದೆ ನದಿ ಮೇಲೇನೆ ನಡ್ಕೊಂಡು ಬಂದ್ಬಿಟ್ಟ. ಗುರುಭಕ್ತಿ. ಇಂಥ ಉದಾಹರಣೆಗಳು ಈ ದೇಶದಲ್ಲಿ ಎಷ್ಟೋ ಸಿಗುತ್ತವೆ ನಿಮಗೆ. ರಾಮಕೃಷ್ಣರ ಎಂಜಲನ್ನು ನರೇಂದ್ರ ಕುಡಿದ್ಬಿಟ್ಟ, ಗಂಜಿ ಎಂಜಲನ್ನು. ಯಾಕೆಂದರೆ ಶಿಷ್ಯರೆಲ್ಲ ಹೇಳ್ತಿದ್ದಾರೆ ಅವ್ರಿಗೆ ಬಂದಿರೋದು ಅಂಟು ರೋಗವಂತೆ, ಕ್ಯಾನ್ಸರ್. ಅವ್ರ ಹತ್ರ ಓಡಾಡಿದರೆ ನಮಗೂ ಬರುತ್ತೆ. ನರೇಂದ್ರ ಹೇಳ್ದ, ಯಾರೋ ಹೇಳಿದ್ದು ನಿಮಗೆ, ನಾನು ವೈದ್ಯಕೀಯ ಗ್ರಂಥಗಳನ್ನೆಲ್ಲ ಜಾಲಾಡಿ ನೋಡಿದ್ದೇನೆ. ಕ್ಯಾನ್ಸರ್ ಹೌದು, ಆದರೆ ಅಂಟು ರೋಗ ಅಲ್ಲ. ಇಲ್ಲ, ನಮ್ಗೆ ಹೆದರಿಕೆ ಆಗ್ತಾ ಇದೆ. ನಿಮ್ಗೆ ಹೆದರಿಕೆಯ? ಬನ್ನಿ ಎಲ್ಲ. ರಾಮಕೃಷ್ಣರ ಕೋಣೆಗೆ ಕರೆದುಕೊಂಡು ಹೋಗಿ ಅವರು ಎಂಜಲು ಮಾಡಿ ಉಳಿಸಿದ್ದಂತಹ ಗಂಜಿಯನ್ನು ತಗೊಂಡು ಅವನೇ ಘಟಘಟ ಕುಡಿದ್ಬಿಟ್ಟ ನರೇಂದ್ರ. ಅಂಟು ರೋಗವಾದರೆ ನನಗೂ ಬರಲಿ, ಅವರ ಎಂಜಲಿದು. ನರೇಂದ್ರನಿಗೇನು ಬರಲಿಲ್ಲ, ಯಾಕೆ ಅದು ಅಂಟು ರೋಗವಲ್ಲ. ಗುರುಭಕ್ತಿಯ ಪರಾಕಾಷ್ಠೆ ಮುಟ್ಟದೆ ಶಿಷ್ಯ ಅದು ಹೇಗೆ ಉದ್ಧಾರವಾಗ್ತಾನೆ? ಗುರುಕೃಪೆ ಇಲ್ಲದವನು ಬಹಳ ಮೇಲಕ್ಕೇನು ಹೋಗಲಾರ. ಆದ್ದರಿಂದಲೇ ನಾವೆಲ್ಲ ಯಾವುದೇ ಸತ್ಕಾರ್ಯ ಮಾಡುವಾಗ ಗುರುವೇ ನಿನ್ನ ಕೃಪೆ ಇರಲಿ, ಮೊದಲು ಗುರುವನ್ನು ಸ್ಮರಿಸಿ ಆಮೇಲೆ ಗಣಪತಿಯನ್ನು ಶಾರದೆಯನ್ನು ಸ್ಮರಿಸು ಅಂತ ಹೇಳ್ತಾನೆ ಕಬೀರ. ಮೊದಲ ಪ್ರಣಾಮ ಗುರುವಿಗೆ, ನಂತರ ಗಣಪತಿಗೆ, ನಂತರ ಶ್ರೀ ಶಾರದೆಗೆ. ಗುರುವಿನ ಮೇಲಿನ ಪ್ರೀತಿ ಪ್ರಾಣವನ್ನು ಲೆಕ್ಕಿಸದೆ ಬಂದ್ಬಿಟ್ಟ ನದಿ ಮೇಲೆ ನಡ್ಕೊಂಡು. ಆದರೆ ಗುರುಗಳೇನು ಸಾಮಾನ್ಯರೇ? ನದಿಯಲ್ಲಿ ಮುಳುಗದೆ ಹೋಗಲಿ, ಮುಳುಗೋದು ಬೇಡ ಅಂತ ಅವನು ಎಲ್ಲಿ ಹೆಜ್ಜೆ ಇಡ್ತಾನೆ ಅಲ್ಲೆಲ್ಲ ಬೃಹತ್ತಾದ ಒಂದು ಕಮಲ ಉದ್ಭವಿಸುವಂತೆ ಗುರುಗಳು ನೋಡಿಕೊಂಡ್ರು. ಆ ಕಮಲದ ಆಧಾರದ ಮೇಲೆ ಹೆಜ್ಜೆಗಳನ್ನು ಇಡ್ತಾ ಅದನ್ನು ಕಮಲಗಳನ್ನು ಹೆಜ್ಜೆ ಇಡ್ತಾ ದಾಟ್ಕೊಂಡು ಬಂದ್ಬಿಟ್ಟ. ಪಾದವಿಟ್ಟ ಕಡೆ ಪದ್ಮ ಎದ್ದುದರಿಂದ ಅಲ್ಲಿಂದ ಆಚೆಗೆ ಅವರ ಹೆಸರು ಪದ್ಮಪಾದ ಅಂತ ಹೆಸರಾಯಿತು. ಮೊದಲು ಅವರ ಹೆಸರು ಸನಂದನ. ಈಗ ಕಾಪಾಲಿಕ ಬಂದಿದ್ದಾನೆ, ಶಂಕರಾಚಾರ್ಯ ಕತ್ತರಿಸೋದಕ್ಕೆ ಅಣೆಯಾಗ್ತಾ ಇದ್ದಾನೆ. ಪದ್ಮಪಾದರಿಗೆ ಅನಿಸ್ಬಿಟ್ಟಿದೆ ಗುರುಗಳಿಗೇನೋ ತೊಂದರೆ ಬಂದಿದೆ. ನರಸಿಂಹ ಮೈ ಮೇಲೆ, ನರಸಿಂಹನ ಪರಮಭಕ್ತ, ನರಸಿಂಹನ ದರ್ಶನವಾಗಿದೆ ಅವನಿಗೆ, ನರಸಿಂಹನ ದರ್ಶನವೇ ಆಗಿದೆ. ಅನ್ನಿಸ್ತು ಗುರುಗಳಿಗೇನೋ ತೊಂದರೆ ಆಗಿದೆ. ಸಿಂಹ ಓಡಿ ಬರುವಂತೆ ಆವೇಶಭರಿತನಾಗಿ ಗುರುಗಳ ಹತ್ರ ಓಡಿ ಬಂದ ಎಲ್ಲೋ ಇದ್ದವನು ಸಿಂಹದ ರೀತಿಯಲ್ಲೇ ವರ್ತಿಸ್ಬಿಟ್ಟು, ಯಾಕೆಂದರೆ ನರಸಿಂಹನ ಆವಾಹನೆ ಆಗಿದೆ. ಇಲ್ಲಿ ಬಂದು ನೋಡ್ತಾನೆ, ಕಾಪಾಲಿಕ ಅಣೆಯಾಗ್ತಾ ಇದ್ದಾನೆ ಗುರುವಿನ ಕತ್ತರಿಸೋದಕ್ಕೆ. ಚಂಗನೆ ಅವನ ಮೇಲೆ ಹಾರಿ ಹಿರಣ್ಯಕಶಿಪುವನ್ನು ನರಸಿಂಹ ಸೀಳಿದಂತೆ ಆ ಕಾಪಾಲಿಕನ ಹೊಟ್ಟೆ ಸೀಳಿ ಅವನ ಕರುಳನ್ನು ಆಚೆಗೆ ತಂದ. ಶಂಕರರಿಗೆ ಎಚ್ಚರ ಆಯಿತು, ಏನು ನಡೆದಿದೆ? ದಿಗ್ಭ್ರಾಂತರಾದರು. ನರಸಿಂಹನನ್ನು ಕುರಿತು ಸ್ತುತಿ ಮಾಡಿ ಶಾಂತಗೊಳಿಸಿದರು. ಇದೆಲ್ಲ ನಡೆದಿದೆ ಮಹಾತ್ಮರುಗಳ ಜೀವನದಲ್ಲಿ. ಇಂಥದ್ದೆಲ್ಲ ಸುಮ್ಮನೆ ಅವರೆಲ್ಲ ಮಹಾತ್ಮರಾಗುವುದಿಲ್ಲ. ಇಲ್ಲಿ ವಿವೇಕಾನಂದರಿಗೆ ಇಂತಹ ಸ್ಥಿತಿ ಬಂದಿದೆ. ಒಂದು ವೇಳೆ ಪ್ರಾಣ ಹೋದರೂ ಚಿಂತೆ ಇಲ್ಲ, ಸನ್ಯಾಸಿ. ಬ್ರಹ್ಮಚರ್ಯ ಭಂಗವಾಗುವುದು ಅಂದರೆ ಏನು? ಸಾವಿಗಿಂತ ಕಡೆ. ಏನು ಮಾಡಬೇಕು ವಿವೇಕಾನಂದರು? ಒಂದು ಹೆಂಚಿನ ಚೂರಿತ್ತು ಕೋಣೆಯಲ್ಲಿ, ಅದರ ಮೇಲೆ ಒಂದು ಇದ್ದಿಲು ತಗೊಂಡು ಆ ಭಾಗದ ರಾಜನಿಗೆ ಒಂದೆರಡು ಪದಗಳಲ್ಲಿ ತಮ್ಮ ದುಸ್ಥಿತಿಯನ್ನು ವಿವರಿಸಿದರು. ಪ್ರತಿನಿತ್ಯ ಅವರನ್ನು ನೋಡ್ಕೊಂಡು ಹೋಗೋದಕ್ಕೆ ಒಬ್ಬ ಹುಡುಗ ಬರ್ತಿದ್ದ. ಆ ಹುಡುಗನ ಕೈಯಲ್ಲಿ ರಾಜನಿಗೆ ತಲುಪಿಸು ಅಂತ ಹೆಂಚಿನ ಚೂರು ಮೇಲೆ ಬರೆದಿದ್ದನ್ನು ಅದನ್ನು ಕೊಟ್ಟು ಕಳಿಸಿದರು. ರಾಜ ಭಟರು ಬಂದು ಸ್ವಾಮೀಜಿಯನ್ನು ರಕ್ಷಿಸಿದರು. ಮತ್ತು ಆ ಸಾಧುಗಳಿಗೆಲ್ಲ ಅಲ್ಲಿಂದ ಅವರಿಗೆಲ್ಲ ಜಾಗ ಬಿಡುವಂತೆ ಎಚ್ಚರಿಕೆ ಕೊಟ್ಟು ವಿವೇಕಾನಂದರನ್ನು ಅರಮನೆಗೆ ಕರ್ಕೊಂಡು ಹೋದರು. ರಾಜ ಬಹಳ ದೈವಭಕ್ತ, ಸಾಧು ಭಕ್ತ. ಕೈ ಜೋಡಿಸ್ಕೊಂಡು, ಸ್ವಾಮೀಜಿ ಊಟ ಸಿಗುತ್ತೆ, ಆಶ್ರಯ
ಅಂತ ಅರಮನೆಯಲ್ಲಿ ಆಶ್ರಯ ಕೊಟ್ಟು ಮುಂದೆ ಅವರ ಶಿಷ್ಯನಾದ ಠಾಕೂರ್ ಜಸ್ವಂತ್ ಸಿಂಗ್ ಆತನ ಹೆಸರು. ಅವನ ಅರಮನೆಗೆ ಹೋಗಿದ್ದೆ ನಾನು. ಅವನ ಸೊಸೆ ಬಾಲ ವಿಧವೆ. ನಾನು ಹೋದಾಗ ಅವಳಿಗೆ 80 ವರ್ಷ ವಯಸ್ಸು. ಅವರು ನಮ್ಮ ಭಾಗದ ಮುಧೋಳದ ರಾಜರೊಡನೆ ಬೀಗತನ ಮಾಡಿದ್ದವರು. ಅವ್ರ ಜೊತೆ ಫೋಟೋ ಎಲ್ಲ ತಗೊಂಡು ಬಂದೆ. ಠಾಕೂರ್ ಜಸ್ವಂತ್ ಸಿಂಗ್ ಆವತ್ತು ಸ್ವಾಮಿ ವಿವೇಕಾನಂದರಿಗೆ ಎಷ್ಟು ಉಪಕಾರ ಮಾಡಿದ. ಈಗ ಅರಮನೆಯನ್ನೇ ರಾಮಕೃಷ್ಣ ಮಠಕ್ಕೆ ಕೊಟ್ಟುಬಿಟ್ಟಿದ್ದಾರೆ. ಆ ಅರಮನೆಯನ್ನೇ ರಾಮಕೃಷ್ಣ ಆಶ್ರಮ ಮಾಡಲಾಗಿದೆ. ಎಂಥ ಅರಮನೆ, ಏನು ಅದ್ಭುತವಾದ ಅರಮನೆ. ಇಂಥ ಘಟನೆಗಳು ನಡೆದು ಹೋಯಿತು ವಿವೇಕಾನಂದರ ಪರಿವ್ರಾಜಕ ದಿನಗಳಲ್ಲಿ. ಹೀಗೆಯೇ ಬಹಳಷ್ಟು ಘಟನೆಗಳು ಇವೆ. ಅದರಲ್ಲಿ ಒಂದು ನಾವಿಲ್ಲಿ ಹೆಸರಿಸಬೇಕಾದ್ದು ಜುನಾಗಢ. ಅದರ ನವಾಬ ಮುಸಲ್ಮಾನ, ಆದರೆ ದಿವಾನ ಹಿಂದೂ. ವಿಹಾರಿದಾಸ್ ದೇಸಾಯಿ. ಹರಿದಾಸ್ ದೇಸಾಯಿ ವಿವೇಕಾನಂದರ ಪರಮ ಶಿಷ್ಯನಾದ ಈತ. ಆತನ ಮನೆತನದವರು ಕುಟುಂಬಸ್ಥರೆಲ್ಲ ನದಿಯಾಡ್ ಅನ್ನುವಂಥ ಒಂದು ಜಾಗದಲ್ಲಿ ಅವನ ಕುಟುಂಬಸ್ಥರೆಲ್ಲ ಸ್ವಾಮೀಜಿ ಶಿಷ್ಯರಾದರು. ವೈಸ್ರಾಯ್ಸ್ ಓಪಿಯಂ ಕಮಿಷನ್ ಅದರ ಸದಸ್ಯನೂ ಆಗಿದ್ದಾತ. ಮಹಾಮುತ್ಸದ್ದಿ, ಮಹಾಬುದ್ಧಿವಂತ, ಅದ್ಭುತವಾದಂಥ ಪ್ರಭಾವವನ್ನು ಹೊಂದಿದ್ದವನು. ಅಮೆರಿಕಕ್ಕೆ ಹೋದ ಮೇಲೆ ವಿವೇಕಾನಂದರು ಅವರಿಗೆ ಪತ್ರಗಳನ್ನು ಬರೀತಾರೆ. ದಿವಾನ್ಜಿ ಸಾಹೇಬ್ ಅಂತ ಒಕ್ಕಣಿಕೆ ಮಾಡಿ ಪತ್ರಗಳನ್ನು ಕೂಡ ಬರೀತಾರೆ. ಆತನ ಪರಿಚಯವಾಗುತ್ತೆ. ಅವನಿಗೂ ಕೂಡ ರಾಜ್ಯದಲ್ಲಿ ತರಬೇಕಾದ ಸುಧಾರಣೆಗಳನ್ನು ಕುರಿತು ವಿವೇಕಾನಂದರು ಎಷ್ಟೋ ಸಲಹೆಗಳನ್ನು, ಸೂಚನೆಗಳನ್ನು ಕೊಡುವುದಕ್ಕೆ ಮರೆಯಲಿಲ್ಲ. ಹೀಗೆಯೇ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ದ್ವಾರಕೆಯಲ್ಲಿ ಶಂಕರಾಚಾರ್ಯರ ಮಠಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲಿ ದೊಡ್ಡ ವೇದಾಂತದ ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ದ್ವಾರಕಾಪೀಠದ ಶಂಕರಾಚಾರ್ಯರು ಇವರನ್ನು ನೋಡಿ ಹೇಳ್ತಾರೆ, ಇವನ ನಾಲಿಗೆಯ ಮೇಲೆ ಸರಸ್ವತಿ ನಲಿತಾ ಇದ್ದಾಳೆ, ಇವನ ನಾಲಿಗೆಯ ಮೇಲೆ ಸರಸ್ವತಿ ಕುಣಿತಾಳೆ. ಇದು 2ನೇ ಸಲ ಹೀಗೆ ಹೇಳಿದ್ದು. ಕಾಶಿಯಲ್ಲಿ ಒಬ್ಬರು ಹಿರಿಯ ಸಾಧುಗಳು ಆವತ್ತಿನ ಯುವಕ ವಿವೇಕಾನಂದರನ್ನು ನೋಡಿ ಇವನ ಮುಖದ ಮೇಲೆ ಸರಸ್ವತಿ ಬೆಳಗ್ತಾ ಇದ್ದಾಳೆ ಅಂತ ಅಂದಿದ್ರು. ಈಗ ಇವರು ಹೇಳ್ತಿದ್ದಾರೆ, ಇವನ ನಾಲಿಗೆಯ ಮೇಲೆ ಸರಸ್ವತಿ ನಲಿಯುತ್ತಿದ್ದಾಳೆ. ಸರಸ್ವತಿಯ ಆವಾಸ ಸ್ಥಾನ ನಾಲಿಗೆ. ಪರಮ ಪೂಜ್ಯರಾದ ಸ್ವಾಮಿ ರಂಗನಾಥಾನಂದಜಿ 2ನೇ ವಿವೇಕಾನಂದರಂತಲೇ ಅವ್ರಿಗೆ ಹೆಸರು. ಯಾವ ಜ್ಞಾನ, ಯಾವ ಮಟ್ಟದ ಜ್ಞಾನ. ಓದಿರೋದು SSLC. ಈ ಪ್ರಪಂಚದ ಯಾವ ಉನ್ನತ ಮಟ್ಟದ ವಿಶ್ವವಿದ್ಯಾಲಯವನ್ನು ಅವರು ಬಿಡಲಿಲ್ಲ. ಉನ್ನತ ಮಟ್ಟದ ವಿಜ್ಞಾನಿಗಳೊಡನೆ ಅವರಿಗೆ ಸ್ನೇಹ, ನೋಬೆಲ್ ಪ್ರಶಸ್ತಿ ವಿಜೇತರೊಡನೆ ಅವರ ಸ್ನೇಹ. ಅವರ ಇಂಗ್ಲೀಷ್ ಭಾಷಣಗಳನ್ನು 5-6 ಪುಸ್ತಕಗಳಲ್ಲಿ ಕಾಣ್ತೀವಿ. ಎಟರ್ನಲ್ ವ್ಯಾಲ್ಯೂಸ್ ಫಾರ್ ಎ ಚೇಂಜಿಂಗ್ ಸೊಸೈಟಿ 4 ವಾಲ್ಯೂಮ್ಸ್ ಇದೆ. ದಿ ಮೆಸೇಜ್ ಆಫ್ ಉಪನಿಷತ್ಸ್ ಅದು 1 ವಾಲ್ಯೂಮ್. ಈ 5 ಪುಸ್ತಕ ಮತ್ತು ಯೂನಿವರ್ಸಲ್ ಮೆಸೇಜ್ ಆಫ್ ಭಗವದ್ಗೀತಾ 3 ವಾಲ್ಯೂಮ್. ವಿವೇಕ ಚೂಡಾಮಣಿ ಅದು 1 ವಾಲ್ಯೂಮ್. ಇದೆಲ್ಲ ಓದಿಬಿಟ್ರೆ ಅವರ ಉನ್ನತ ಮಟ್ಟದ ಅನ್ವೇಷಣಾ ಸಾಮರ್ಥ್ಯ, ವಿಶ್ಲೇಷಣಾ ಸಾಮರ್ಥ್ಯ, ಶಾಸ್ತ್ರಗಳ ಪಾಂಡಿತ್ಯ, ಉನ್ನತ ಮಟ್ಟದ ಭಾಷಾ ಪಾಂಡಿತ್ಯ, ದಿಗ್ಭ್ರಾಂತರಾಗ್ತೀರಿ. ಆದರೆ ಅವರು ಓದಿರೋದು ಕೇವಲ SSLC. ಅವರು ಮಗುವಾಗಿದ್ದಾಗ ಅವಾಚ್ಯ ಶಬ್ದಗಳನ್ನು ಬಹಳ ಉಪಯೋಗಿಸ್ತಿದ್ರು. ಕೇರಳದವರು, ಮಲಯಾಳಿ, ಅವರೇ ಬರೀತಾರೆ, ನಾನು ಹುಡುಗನಾಗಿದ್ದಾಗ ಅವಾಚ್ಯ ಶಬ್ದಗಳನ್ನು ಬಹಳ ಉಪಯೋಗಿಸ್ತಿದ್ದೆ. ನನ್ನ ತಾಯಿ ಹೇಳಿದ್ಲು, ನೋಡು, ನಾಲಿಗೆ ಸರಸ್ವತಿಯ ಆವಾಸ ಸ್ಥಾನ, ಅದನ್ನು ಅಶುಚಿಗೊಳಿಸಬಾರದು. ನಿನ್ನ ನಾಲಿಗೆ ಏನಾದರೂ ಅಶುದ್ಧಗೊಂಡ್ರೆ ಸರಸ್ವತಿ ಅಲ್ಲಿಂದ ಹೊರಟೋಗ್ತಾಳೆ. ಇಂಥ ಮಾತುಗಳನ್ನು ನೀನು ಉಪಯೋಗಿಸಬಾರದು. ಆವತ್ತೇ ಬಿಟ್ಟೆ ನಾನು ಅದನ್ನು. ಮುಂದೆ ಅವರ ನಾಲಿಗೆ ಸರಸ್ವತಿಯ ತವರು ಮನೆಯಾಯಿತು, ಸರಸ್ವತಿಯ ಆವಾಸ ಸ್ಥಾನವಾಯಿತು. ಸನಾತನ ಸಂಸ್ಕೃತಿಯಲ್ಲಿ ತಂದೆ ತಾಯಿಯಂದರು ಮಕ್ಕಳನ್ನು ಹೀಗೆಯೇ ತಿದ್ದಬೇಕಾದ್ದು. ಒಂದು ದೋಷ ಕಂಡು ಬಂದರೆ, ಬಾಲಕ ಗದಾಧರ ಏನೋ ತಪ್ಪು ಯಾರೋ ಸ್ತ್ರೀಯರಿಗೆ ಒಂದು ರೀತಿ ಅವಮಾನ ಮಾಡಿದಾಗ ತಾಯಿ ಚಂದ್ರಮಣಿ ಹೇಳ್ತಾಳೆ, ಗದಾಯಿ, ಎಲ್ಲ ಸ್ತ್ರೀಯರು ನನ್ನಂತೆಯೇ, ಒಬ್ಬಳೇ ಸ್ತ್ರೀಗೂ ಕೂಡ ನೀನು ಅವಮಾನ ಮಾಡಿದರೆ ನನಗೆ ಅವಮಾನ ಮಾಡಿದಂತೆಯೇ. ಆವತ್ತಿನಿಂದ ಎಲ್ಲ ಸ್ತ್ರೀಯರಲ್ಲೂ ತನ್ನ ತಾಯಿಯನ್ನೇ ಕಾಣುವುದಕ್ಕೆ ಪ್ರಾರಂಭಿಸಿದ ಗದಾಧರ ಮುಂದೆ ರಾಮಕೃಷ್ಣರಾದವರು ಹೆಂಡತಿಯಲ್ಲೂ ಕೂಡ ತಾಯಿಯನ್ನೇ ಕಂಡುಬಿಟ್ರು. ಎಂದೂ ಗಂಡ ಹೆಂಡರಂತೆ ಅವರು ಬದುಕಲೇ ಇಲ್ಲ.
ಒಮ್ಮೆ ಶಾರದಾ ಮಾತೆ ಕಾಲುಗಳನ್ನು ಒತ್ತುತ್ತಾ ರಾಮಕೃಷ್ಣರಿಗೆ ಕೇಳ್ತಾಳೆ, ಯಾವ ಭಾವದಲ್ಲಿ ನನ್ನನ್ನು ನೋಡ್ತೀರಿ? ರಾಮಕೃಷ್ಣ ಹೇಳ್ತಾರೆ, ಪ್ರತಿನಿತ್ಯ ನಾನು ಪೂಜೆ ಮಾಡುವ ಭವತಾರಿಣಿ, ಅಲ್ಲೇ ಕೋಣೆಯಲ್ಲಿ ವಾಸ ಮಾಡ್ತಾ ಇರೋ ನನ್ನ ತಾಯಿ ಚಂದ್ರಮಣಿ ದೇವಿ, ಈಗ ನನ್ನ ಕಾಲು ಒತ್ತುತ್ತಾ ಇರ್ತಕ್ಕಂಥ ನೀವು ಮೂವರು ಒಂದೇ. ಮಗುವಿನ ಮೇಲೆ ಎಂಥ ಪರಿಣಾಮ ಬೀರಿತು. ಎಲ್ಲ ಸ್ತ್ರೀಯರಲ್ಲೂ ಗದಾಯ್, ನಾನೇ ನನ್ನಂತೆಯೇ ಕಾಣಬೇಕು ಅಂತ ತಾಯಿ ಹೇಳಿದ್ದಕ್ಕೆ ಹೆಂಡತಿಯಲ್ಲೂ ತಾಯಿಯನ್ನೇ ಕಂಡುಬಿಟ್ಟ. ಪುಟ್ಟ ಮಕ್ಕಳಿದ್ದಾಗ ಇದೆಲ್ಲ ಹೇಳಬೇಕು. ದೋಷ ಕಂಡು ಬಂದ ತಕ್ಷಣ ತಿದ್ದಬೇಕು. ದೊಡ್ಡವರಾದ ಮೇಲೆ ಕಣ್ಣೀರು ಹಾಕ್ಕೊಂಡು ನಿಮ್ಮನ್ನು ನೆನೆಸ್ತಾರೆ. ಪ್ರಾರಂಭದಲ್ಲಿ ನೀವು ತಿದ್ದಲಿಲ್ಲ, ನಿಮ್ಮನ್ನು ಚೆನ್ನಾಗಿ ಬೈಕೊಳ್ತಾರೆ. ಹಾಗೆ ಬೈಕೊಳ್ತಾ ಇದ್ದಂಥ ಹುಡುಗ ನನ್ನ ಸಂಪರ್ಕದಲ್ಲೇ ಒಬ್ಬ ಇದ್ದ. ಪ್ರತಿನಿತ್ಯ ಅವನಿಗೆ ಒಂದು ಕೆಲಸ 10 ನಿಮಿಷ ಅವ್ರ ತಂದೆಯನ್ನು ಬೈಯೋದು. ಯಾಕೆ ತಂದೆಗೆ ಬೈತಿದ್ದ? ಸಿನಿಮಾಗೆ ಹೋಗಬೇಕು ಅಂತ ಕೇಳಿದಾಗೆಲ್ಲ ದುಡ್ಡು ಕೊಟ್ಬಿಟ್ಟ, ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟ. ಆವಾಗ ಖುಷಿ ಆಯಿತು, ನಾನು ಕೇಳಿದಾಗೆಲ್ಲ ದುಡ್ಡು ಕೊಡ್ತಾನೆ ಸಿನಿಮಾಗೆ ಹೋಗೋದಕ್ಕೆ. ಆದರೆ ಇವಾಗ ಗೊತ್ತಾಯಿತು, ಎಷ್ಟು ತಪ್ಪು ಮಾಡಿದೆ ನಾನು, ಎಷ್ಟು ಓದಬಹುದಾಗಿತ್ತು, ಎಷ್ಟು ವಿಚಾರಗಳನ್ನು ಕಲಿಬಹುದಾಗಿತ್ತು, ಎಷ್ಟು ಪುಸ್ತಕಗಳನ್ನು ತಂದು ಕೊಡುವುದಾಗಿತ್ತು ನನ್ನ ತಂದೆ. ಅದೆಲ್ಲ ಮಾಡಿದೆ. ಸಿನಿಮಾಗೆ ಹೋಗೋದಕ್ಕೆ ದುಡ್ಡು ಕೊಟ್ಟ. ಅವಾಚ್ಯ ಶಬ್ದಗಳಿಂದ ತಂದೆಗೆ ಬೈತಿದ್ದ. ದೊಡ್ಡವನಾದ ಮೇಲೆ ತಂದೆ ತಾಯಿಯಂದಿರು ಇದೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಈಗ ನಿಮ್ಮ ಮಕ್ಕಳು ನಿಮ್ಮನ್ನು ಪ್ರೀತಿಸಬಹುದು. ಹಗುರವಾಗಿ ವರ್ತಿಸಿದರೆ, ನಿಮ್ಮ ವರ್ತನೆಯಲ್ಲಿ ಏನಾದರೂ ದೋಷ ಕಂಡು ಬಂದರೆ, ಅವರು ದೊಡ್ಡವರಾಗಿ ಬೆಳೀತಾ ಬೆಳೀತಾ ನಿಮ್ಮಲ್ಲಿ ಒಂದು ಚೂರು ಕೂಡ ಗೌರವ ಇಲ್ಲದೆ ಹೋಗಿಬಿಡುತ್ತೆ. ನಿಮಗೆ ಯಾವ ರೀತಿಯ ಬೆಲೆಯನ್ನು ಕೊಡೋದಿಲ್ಲ. ಕೊನೆ ಪಕ್ಷ ಮನೆಯಲ್ಲಿ ಮಕ್ಕಳಿದ್ದಾಗಲಾದರೂ ಆದರ್ಶವಾಗಿ ಬದುಕಿದರೆ, ಯಾವಾಗಲೂ ಆದರ್ಶವಾಗಿ ಬದುಕಬೇಕು. ಆಗಲಿಲ್ಲ ಅಂದರೆ ಮನೆಯಲ್ಲಿ ಮಕ್ಕಳಿದ್ದಾಗ ಅವರ ಮುಂದೆ ಆದರ್ಶವನ್ನು ಮೆರೆದರೆ ಮುಂದೆ ನಿಮ್ಮನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಾರೆ, ನಿಮ್ಮ ಚಿತ್ರಪಟ ಇಟ್ಕೊಳ್ತಾರೆ, ಪೂಜೆ ಮಾಡ್ತಾರೆ. ನೀವೇ ನನಗೆ ದೇವರು, ಇನ್ನಾವ ದೇವರು ಬೇಡ ಅಂತ ನಿಮ್ಮಲ್ಲಿ ದೇವರನ್ನು ಕಾಣ್ತಾರೆ. ವಿಚಾರ ಮಾಡಿ. ಯಾಕೆ ಹೇಳ್ತಾ ಇದ್ದೇನೆ? ನಾನು ಇದನ್ನೆಲ್ಲ ಕೂಡ ಆ ರಾಜ ಶಂಕರಾಚಾರ್ಯರು, ರಾಜನ ನಂತರ ಶಂಕರಾಚಾರ್ಯರ ಮಠಕ್ಕೆ ಹೋಗಿ ಸ್ವಾಮೀಜಿಯ ಅದ್ಭುತವಾದ ಆ ವಿದ್ವತ್ತನ್ನು ನೋಡಿ ಶಂಕರಾಚಾರ್ಯ ಹೇಳ್ತಾರೆ, ಇವನ ಬಾಯಲ್ಲಿ ಸರಸ್ವತಿ ನೆಲೆಸಿದ್ದಾಳೆ, ಇವನ ನಾಲಿಗೆಯ ಮೇಲೆ ಸರಸ್ವತಿ ನೆಲೆಸಿದ್ದಾಳೆ. ನಿಮ್ಮ ಮಕ್ಕಳ ನಾಲಿಗೆಯ ಮೇಲೂ ಇರ್ತಾಳೆ, ಆದರೆ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿ ಸರಸ್ವತಿ ಜಾಗ ಬಿಟ್ಟು ಹೋಗುವಂತೆ ಮಾಡಿಕೊಳ್ತಾರೆ. ಹಾಗೆ ಮಾಡಬಾರದು ಅಂತ ನಾವು ಹೇಳಲಿಲ್ಲ, ಮಕ್ಕಳಿಗೆ ಗೊತ್ತಿಲ್ಲ, ಪಾಪ ಅವ್ರದ್ದೇನು ತಪ್ಪು, ದೊಡ್ಡವರು ಹೇಳಲಿಲ್ಲ. ಮುಂದೆ ಬೇರೆ ಬೇರೆ ಊರುಗಳನ್ನು ಸಂಚರಿಸ್ತಾ ಸೋಮನಾಥಕ್ಕೂ ಕೂಡ ಬರ್ತಾರೆ. 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು ಸೋಮನಾಥ. ನೆನ್ನೆಗೆ ಸೋಮನಾಥ ದೇವಾಲಯವನ್ನು ಕೆಡವಿ ಸರಿಯಾಗಿ 1000 ವರ್ಷಗಳಾಯಿತು. ಈ ದೇಶದ ಪ್ರಧಾನಮಂತ್ರಿಗಳು ಅಲ್ಲಿಗೆ ಭೇಟಿ ಕೊಟ್ಟು ಆ ಇತಿಹಾಸವನ್ನೆಲ್ಲ ಮತ್ತೆ ತಮ್ಮ ಸ್ಮೃತಿಗೆ ತಂದುಕೊಂಡು ಅದರ ಬಗ್ಗೆ ಒಂದು ಕಣ್ಣು ತೆರೆಯುವಂತಹ ಒಂದು ಉಪನ್ಯಾಸವನ್ನು ಕೂಡ ಕೊಟ್ಟಿದ್ದಾರೆ. ಭಾರತೀಯನ ಸ್ವಾಭಿಮಾನದ ಸಂಕೇತ. 17 ಸಲ ದೇವಾಲಯವನ್ನು ಕೆಡವಿ ನಮಗೂ ಒಂದು ದಿನ ಬರುತ್ತೆ. ನೀವು ಕಟ್ಟಡವನ್ನು ಕೆಡವಬಹುದು, ಆದರೆ ನಮ್ಮ ಭಕ್ತಿಯನ್ನು ಕೆಡವಬಲ್ರ? ಸೋಮನಾಥನ ಬಗ್ಗೆ ನಮಗಿರುವ ಭಕ್ತಿಯನ್ನು ನೀವು ಕೆಡವಬಲ್ರೇನೋ? ಅಸಾಧ್ಯದ ಮಾತು. ಸ್ವಾತಂತ್ರ್ಯ ಬಂದ ಕೆಲವೇ ವರ್ಷಗಳಲ್ಲಿ ರಾಷ್ಟ್ರಪತಿಗಳು, ಗೃಹ ಮಂತ್ರಿಗಳು ಸೇರಿ ಮತ್ತೆ ಸೋಮನಾಥನ ದೇವಾಲಯವನ್ನು ಭವ್ಯವಾಗಿ ಕಟ್ಟಿಸಿದ್ದಾರೆ. ಹೋಗಿ ನೋಡಬೇಕು ನೀವು. ಅದ್ಭುತ ಬೃಹತ್ತಾದ ಶಿವಲಿಂಗ ಇದೆ. ಮುಂದೆ ನಿಂತರೆ ನಿಮಗೆ ಗೊತ್ತಿಲ್ಲದೆ 10 ನಿಮಿಷ ನಿಮ್ಮ ಕಣ್ಣು ಮುಚ್ಚಿಕೊಳ್ಳುತ್ತೆ. ಭಾವ ಮತ್ತು ಭಕ್ತಿ ಉಕ್ಕುತ್ತೆ. ಸನಾತನ ಸಂಸ್ಕೃತಿಯ ಉನ್ನತ ಮಟ್ಟದ ಭವ್ಯವಾದಂತಹ ಸಂಕೇತಗಳು ಇವೆಲ್ಲ ಕೂಡ. ಸೋಮನಾಥವನ್ನು ಕೂಡ ಸಂದರ್ಶಿಸ್ತಾರೆ. ಸೋಮನಾಥದ ಮಹಾತ್ಮ್ಯ ಮಹಾಭಾರತದ ಕಾಲದಲ್ಲಿದ್ದಂಥ 2 ದೇವಾಲಯಗಳಲ್ಲಿ ಸೋಮನಾಥ ಒಂದು. ಅದಕ್ಕಿಂತ ಮುಂಚೆ ದೇವಾಲಯಗಳ ಬಗ್ಗೆ ಇದ್ವೋ ಏನೋ, ಆದರೆ ನಮಗೆ ರೆಫರೆನ್ಸ್ ಸಿಗೋದಿಲ್ಲ, ಪ್ರಸ್ತಾಪ ಸಿಗುವುದಿಲ್ಲ. ಮಹಾಭಾರತದಲ್ಲಿ ಪ್ರಸ್ತಾಪ ಬರುವುದು ರಾಮಾಯಣದ ಕಾಲದಲ್ಲಿ
ರಾಮೇಶ್ವರದಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ. ರಾಮ ಅಲ್ಲ, ಸೀತೆ. ರಾಮೇಶ್ವರದಲ್ಲಿರ್ತಕ್ಕಂಥ ಇವತ್ತಿಗೂ ಇರುವ ಆ ಮರುಳಿನಿಂದ ಮಾಡಿದ ಲಿಂಗ ಶಿವ ರಾಮೇಶ್ವರ ಸೇತುನಾಥ್, ಸೇತುಬಂಧ, ರಾಮೇಶ್ವರದಲ್ಲಿರ್ತಕ್ಕಂಥ ಶಿವಲಿಂಗ, ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದು ಸೀತೆ. ಲಂಕೆಯಿಂದ ವಾಪಸ್ ಬಂದ ಮೇಲೆ ಆ ದುಷ್ಟನ ಕೈಯಿಂದ ಪಾರಾಗಿ ಬಂದೆ ಅನ್ನುವ ಆ ಕೃತಜ್ಞತೆಯನ್ನು ಸಮರ್ಪಿಸುವುದಕ್ಕೆ ಪರಮೇಶ್ವರನಿಗೆ, ಲೋಕನಾಥನಾದಂಥ ಮಹಾದೇವನಿಗೆ ತನ್ನ ಕೃತಜ್ಞತೆ ಸಮರ್ಪಣೆ ಮಾಡುವುದಕ್ಕೆ ರಾಮ ಸೀತೆ ಇಬ್ಬರೂ ನಿರ್ಧರಿಸ್ತಾರೆ. ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅವನನ್ನು ಆರಾಧನೆ ನಿರಂತರ ಸಲ್ಲುವಂತೆ ಒಂದು ವ್ಯವಸ್ಥೆ ಮಾಡೋಣ. ಕಾಶಿಗೆ ಹೋಗಿ ಶಿವಲಿಂಗವನ್ನು ತರಬೇಕಾಗಿತ್ತು. ಹನುಮಂತ ಹೋದ, ಆದರೆ ಬರುವುದಕ್ಕೆ ಸ್ವಲ್ಪ ಸಮಯವಾಯಿತು. ಕಾಯುವುದಕ್ಕೆ ಸಹನೆಯೇ ಇಲ್ಲ, ಕಾಯುವ ಸಹನೆ ಅಥವಾ ಬಹಳ ತಡವಾಗ್ತಾ ಇದೆ ಅಂತ ಭಾವಿಸಿ ಆ ಮರಳಿನಲ್ಲೇ ಸೀತೆ ಒಂದು ಲಿಂಗವನ್ನು ಮಾಡಿ ಪೂಜೆ ಮಾಡಿಬಿಟ್ರು. ಇವತ್ತಿಗೂ ಅದೇ ಲಿಂಗವೇ ಅಲ್ಲಿದೆ. ಆದರೆ ಮಹಾಭಾರತದಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಬರುವುದಿಲ್ಲ. ಮಹಾಭಾರತದಲ್ಲಿ ಬರುವ ಎರಡೇ ಎರಡು ಶಿವಲಿಂಗಗಳಲ್ಲಿ ಒಂದು ಕಾಶಿಯ ವಿಶ್ವನಾಥ, ಇನ್ನೊಂದು ಪ್ರಭಾಸ ಕ್ಷೇತ್ರದ ಸೋಮನಾಥ. ಪ್ರಭಾಸ ಅಂದರೆ ಈಗ ನಾವು ಸೋಮನಾಥ್ ಅಂತ ಏನು ಕರಿತೀವಿ, ಅದೇ ಪ್ರಭಾಸ ಕ್ಷೇತ್ರ, ಕೃಷ್ಣ ನೆಲೆಸಿದ ಜಾಗ ಆ ಭಾಗ. ಪ್ರಭಾಸ ಕ್ಷೇತ್ರದ ಸೋಮನಾಥ, ಕಾಶಿಯ ವಿಶ್ವನಾಥ, ಇವರಿಬ್ಬರನ್ನು ಬಿಟ್ಟರೆ ಇನ್ನೊಂದು ದೇವಾಲಯದ ಪ್ರಸ್ತಾಪ ಮಹಾಭಾರತದಲ್ಲಿ ಬರುವುದಿಲ್ಲ. ಜ್ಯೋತಿರ್ಲಿಂಗಗಳಲ್ಲಿ ಪ್ರಧಾನವಾದ್ದು ಮೊದಲನೆಯದೇ ಸೌರಾಷ್ಟ್ರಯ ಸೋಮನಾಥಂಚ. ಹಾಗೆಯೇ ಕಾಶಿಯ ವಿಶ್ವನಾಥ. ಸೋಮನಾಥನ ದರ್ಶನ ಮಾಡಿಕೊಂಡು ಗುಜರಾತಿನ ಅಲ್ಲಿಂದ ಮಹಾರಾಷ್ಟ್ರದ ಕಡೆಗೆ ಹೊರಳುತ್ತಾರೆ. ಯಾಕೆ? ಇನ್ನು ಮುಂದೆ ಅವರ ಗುರಿ ಇರ್ತಕ್ಕಂಥದ್ದು ರಾಮೇಶ್ವರ, ಪಶ್ಚಿಮ ಭಾರತದ ತೀರದ ಮೂಲಕ ಬರಬೇಕು ಅಂತ. ಮಹಾಬಲೇಶ್ವರಕ್ಕೆ ಬರ್ತಾರೆ. ಅಲ್ಲಿ ಒಂದು ಅದ್ಭುತವಾದ ಒಂದು ಘಟನೆ ನಡೆಯುತ್ತೆ. ಅವರು ಉಳ್ಕೊಂಡಿದ್ದು ಒಬ್ಬ ವಕೀಲರ ಮನೆಯಲ್ಲಿ. ವಿಶ್ವನಾಥ ಜೋಶಿ, ಮರಾಠರು, ಮರಾಠಿ ಜನಾಂಗ. ವಿಶ್ವನಾಥ ಜೋಶಿ ಉನ್ನತ ಮಟ್ಟದ ವಕೀಲ. ಬೇಸಿಗೆಯನ್ನು ಮಹಾಬಲೇಶ್ವರದಲ್ಲೇ ಕಳೆಯೋಣ, ತಂಪಾದ ಹವೆ ಇರುತ್ತದೆ ಅಂಥೇಳಿ ಸಂಸಾರ ಸಮೇತ ಅಲ್ಲಿಗೆ ಬಂದಿರ್ತಾರೆ. ಯಾವ ಕಾರಣವೋ ಅವರ ಮನೆಯಲ್ಲೇ ಸ್ವಾಮಿ ವಿವೇಕಾನಂದರು ಒಂದು ಕೋಣೆ ಕೊಟ್ಟಿರ್ತಾರೆ. ಆ ಮನೆಯಲ್ಲಿ ಉಳ್ಕೊಂಡಿರ್ತಾರೆ. ವಿಶ್ವನಾಥ ಜೋಶಿಯ ಪತ್ನಿ ಯಶೋದಾಬಾಯಿ. ವಿವೇಕಾನಂದರು ಉಳ್ಕೊಂಡಿರ್ತಾರೆ, ನೋಡ್ತಾರೆ. ಯಶೋದಾಬಾಯಿ ವಿಶ್ವನಾಥ ಜೋಶಿಗೆ ಪುಟ್ಟ ಮಗು ಕಮಲ, ಒಂದು 6 ತಿಂಗಳು 8 ತಿಂಗಳು, ಹೆಚ್ಚಂದರೆ 1 ವರ್ಷ ಮಗು. ರಾತ್ರಿಯೆಲ್ಲ ಗಲಾಟೆ ಮಾಡುತ್ತೆ. ಅವರ ತಾಯಿಗೆ ಮಲ್ಕೊಳ್ಳೋಕೆ ಬಿಡಲ್ಲ. 1-2 ದಿನ 3 ದಿನ ನೋಡಿದ್ರು ವಿವೇಕಾನಂದರು. ಆಮೇಲೆ ಯಶೋದಾಬಾಯಿ ಹತ್ರ ಬಂದು ಸಾಯಂಕಾಲ, ಅಮ್ಮ, ನಾನು ನೋಡ್ತಾ ಇದ್ದೇನೆ, ಬೆಳಗ್ಗೆಯಿಂದ ನೀವು ಕೆಲಸನೇ ಮಾಡ್ತಾ ಇರ್ತೀರಿ, ಪಾಪ ನಿಮಗೆ ವಿಶ್ರಾಂತಿಯೇ ಇಲ್ಲ. ರಾತ್ರಿ ಆದರೂ ವಿಶ್ರಾಂತಿ ಮಾಡೋಣ ಅಂದರೆ ನಿಮ್ಮ ಮಗು ನಿಮಗೆ ಬಿಡೋದೇ ಇಲ್ಲ. ಇವತ್ತಿನಿಂದ ಒಂದು ಕೆಲಸ ಮಾಡಿ, ನಿಮ್ಮ ಮಗುವನ್ನು ನನ್ನ ಕೈ ಕೊಡಿ, ನಾನು ನೋಡ್ಕೊಳ್ತೇನೆ. ಯಶೋದಾಬಾಯಿ ಹೇಗೆ ಕೊಡ್ತಾಳೆ? ಸನ್ಯಾಸಿಗಳ ಕೈಗೆ ಯಾರಾದರೂ ಮಗುವನ್ನು ಕೊಡ್ತಾರಾ? ಅದು ರಾತ್ರಿ ಮಲ್ಕೊಳ್ಳೋಕ್ಕೆ. ಮನೆಗೆ ಹೋದರೆ ಸ್ವಾಮೀಜಿ, ಇದು ನಮ್ಮ ಮಗು, 6 ತಿಂಗಳ ಮಗು, ಇದಕ್ಕೆ ಆಶೀರ್ವಾದ ಮಾಡಿ ಅಂತನ್ನೋದು, ಆ ಮಗು ಅಂತಂದು ಕಾಲ ಮೇಲೆ ಅದು ನಮಸ್ಕಾರ ಮಾಡೋ ಹಾಗೆ ಮಾಡೋದು, ಆ ಮಗು ಒಪ್ಪದೇ ಇರುವುದು, ನಾನು ಮಾಡಲ್ಲ ಅಂತ ಹಠ ಹಿಡಿಯೋದು, ಈ ದೊಡ್ಡವರೆಲ್ಲ ಕೈ ಕಾಲು ಹಿಡ್ಕೊಂಡು ಬಂದು ಸ್ವಾಮಿಗಳ ಪಾದದ ಮೇಲೆ ಅದನ್ನು ಅಮ್ಕೋದು, ಇವೆಲ್ಲ ಸಾಮಾನ್ಯವಾಗಿ ನಾವು ನೋಡುವಂತಹದ್ದೇ. ನಾವು ಮಕ್ಕಳಿಗೆ ಬಲವಂತ ಮಾಡಬೇಡಿ, ವಯಸ್ಸಾದ್ಮೇಲೆ ಅವರೇ ಮಾಡ್ತಾರೆ ಅಂತ ನಾವು ಅನ್ನೋದು. 2-3 ಸಲ ದೊಡ್ಡವರೆಲ್ಲ ಮಾಡಿದ್ಮೇಲೆ ಆ ಮಗುವಿಗೂ ಕೂಡ ನಾನು ಮಾಡಬೇಕು ಅಂತನಿಸಿ ಆಮೇಲೆ ತಾನಾಗೇ ಬಂದ್ ಮಾಡೋದು, ಇದೆಲ್ಲ ಸಾಮಾನ್ಯವಾಗಿ ನಡೆಯುವ ಘಟನೆಗಳು. ಆದರೆ ಸಾಧುವಿಗೆ ರಾತ್ರಿ ಮಲಕ್ಕೊಳ್ಳುವಾಗ ಪುಟ್ಟ ಮಗುವನ್ನು ಹೇಗೆ ಕೊಡೋದು? ಇಲ್ಲ, ಬೇಡ, ನಾನೇ ಸಂಭಾಳಿಸ್ತೇನೆ ಅಂತ ತಾಯಿ ಹೇಳಿದ್ಲು. ಇಲ್ಲ, 1 ದಿನ ಕೊಟ್ಟು ನೋಡಿ, ನನ್ನ ಹತ್ರವೂ ಅದೇನಾದರೂ ಗಲಾಟೆ ಮಾಡಿದ್ರೆ ಆಮೇಲೆ ನಾನೇ ನಿಮ್ಗೆ ಕೊಟ್ಬಿಡ್ತೇನೆ ಅಂತ ಬಲವಂತವಾಗಿ ಆ ಮಗು ಕೊಡುವ ಹಾಗೆ ಮಾಡಿದರು ಸ್ವಾಮೀಜಿ. ಯಶೋದಾಬಾಯಿ ಮಗುವನ್ನು ಕೊಟ್ಟರು. ಕೋಣೆಗೆ ಕರೆದುಕೊಂಡು ಹೋಗಿ ತಮ್ಮ ತೊಡೆ ಮೇಲೆ ಮಗುವನ್ನು ಮಲಗಿಸ್ಕೊಂಡು ವಿವೇಕಾನಂದರು ಸ್ವಲ್ಪ ಹೊತ್ತು ಧ್ಯಾನಸ್ಥರಾದರು. ಆಮೇಲೆ ಮಗುವನ್ನು ತಮ್ಮ ಪಕ್ಕದಲ್ಲೇ ತಮ್ಮ ಜೊತೆಯಲ್ಲೇ ಮಲಗಿಸ್ಕೊಂಡು ಆವತ್ತಿನಿಂದ ಕಮಲ, ಆ ಮಗು ಕಮಲ
ಅವಳು ಬೇರೆಯೇ ವ್ಯಕ್ತಿ ಆಗಿಬಿಟ್ಳು. ಮುಂದೆ ಸಾಂಗ್ಲಿ ರಾಜನ ಪಟ್ಟದ ಅರಸಿ ಆದ್ಲು ಅವಳು. ಸಾಂಗ್ಲಿ ರಾಜನ ಹೆಂಡತಿ ಆದ್ಲು, ಮಹಾರಾಣಿ ಆದ್ಲು. ಮಹಾರಾಣಿ ಅಂದರೆ ಏನು ಸ್ವಲ್ಪ ಇರುತ್ತಾ ತಲೆನೋವುಗಳು? ನೀವೇನೋ ಚಪ್ಪಾಳೆ ತಟ್ಟಿದ್ರಿ, ಒಂದೆರಡು ತಲೆನೋವಿರಲ್ಲ ಅವ್ರಿಗೆ, 100 ತಲೆನೋವಿರುತ್ತೆ. ಮುಂದೆ ಕಮಲ ಜೀವನದ ಎಂಥ ಸಂದರ್ಭದಲ್ಲೂ, ಎಷ್ಟೇ ತಲೆ ಬಿಸಿಯಾಗುವಂತಹ ಸಂದರ್ಭದಲ್ಲೂ, ಎಂಥ ಸಂದರ್ಭದಲ್ಲೂ, ಮನಸ್ವಾಸ್ಥ್ಯ ಸ್ಥಿಮಿತ ಕಳೆದುಕೊಳ್ಳುವಂತಹ ಸಂದರ್ಭಗಳಲ್ಲೂ ಒಂದು ಸ್ವಲ್ಪವೂ ಕೂಡ ಅವಳು ವಿಚಲಿತಳಾಗ್ತಿರಲಿಲ್ಲ. ಅಷ್ಟು ಗಂಭೀರವಾಗಿ ಸ್ಥಿತಪ್ರಜ್ಞಳಂತೆ ಗಂಭೀರಳಾಗಿ ಎಂಥ ಸಂದರ್ಭವನ್ನು ನಿಭಾಯಿಸಿಬಿಡೋಳು. ಅಕ್ಕ ಒಬ್ಬಳಿರ್ತಾಳೆ ಈ ವೇಳೆಗೆ, ಲಕ್ಷ್ಮಿ. ತಾಯಿಯಾದ ಯಶೋದಾಬಾಯಿ ಲಕ್ಷ್ಮಿ ಮುಂದೆ ನೆನೆಸ್ಕೊಳ್ತಾ ಇರ್ತಾರೆ, ಇವಳಿಗೆ ಈ ಸಾಮರ್ಥ್ಯ ಬಂದಿದ್ದು ವಿವೇಕಾನಂದರಿಂದ. ಇದು ಬಹಳ ಸಾಮಾನ್ಯವಾದ ಘಟನೆ. ಆದರೆ ಸಾಧು ಎಷ್ಟು ರೀತಿಯಲ್ಲಿ ಸಮಾಜಕ್ಕೆ ಪರಿವರ್ತನೆ ತರಬಲ್ಲ. ಕಮಲಾ ಮುಂದೆ ಅದು ಏನಾಗ್ತಿತ್ತೋ, ಪ್ರಾರಂಭದಲ್ಲಿ ರೊಚ್ಚು ಹಿಡಿದು ತಾಯಿಗೆ ನಿದ್ದೆಯೇ ಇಲ್ಲದಂತೆ ಮಾಡ್ತಾ ಇದ್ದಂತಹ ಮಗು ಮಹಾರಾಣಿಯಾಗಿದ್ದು ಒಂದು ಕಡೆ, ಅದಕ್ಕಿಂತ ಹೆಚ್ಚಾಗಿ ಸ್ಥಿತಪ್ರಜ್ಞಳಂತೆ, ಗುಪ್ತ ಯೋಗಿಯಂತೆ ಪ್ರಕಟಗೊಳಿಸದೆ ತನ್ನ ಯೋಗಿತ್ವವನ್ನು, ಒಳಗಿನ ಆಳಗಳನ್ನು ಪ್ರಕಟವೇಗೊಳಿಸದೆ ಆದರೆ ಆಳದಿಂದ ತುಂಬಿದ ವ್ಯಕ್ತಿತ್ವ ಉಳ್ಳವಳಾಗಿ ಮಹಾರಾಣಿಯಾಗಿ ಎಲ್ಲರ ಗೌರವಕ್ಕೆ ಪಾತ್ರಳಾದಳು. ಮುಂದೆ ಸ್ವಾಮೀಜಿ ಮಹಾರಾಷ್ಟ್ರದಲ್ಲಿ ಬಾಲಗಂಗಾಧರ ತಿಲಕರನ್ನು ಭೇಟಿ ಮಾಡ್ತಾರೆ. ಆದರೆ ಬಹಳ ಆತ್ಮೀಯತೆ ಏನು ಬೆಳೆಯಲ್ಲ. ತಿಲಕರ ಬಗ್ಗೆ ಈಗ ವಿವೇಕಾನಂದರಿಗೆ ಅಷ್ಟು ಒಳ್ಳೆಯ ಭಾವನೆ ಕೂಡ ಇರಲಿಲ್ಲ. ಯಾಕೆಂದರೆ ಹೆಣ್ಣು ಮಕ್ಕಳ ಮದುವೆಯ ವಯಸ್ಸನ್ನು ಏರಿಸುವುದಕ್ಕೆ ತಿಲಕರು ವಿರೋಧಿಸಿದ್ದರು. 8 ವರ್ಷವೇ ಇರಲಿ ಹೆಣ್ಣು ಮಕ್ಕಳ ವಯಸ್ಸು, 12 ವರ್ಷ ಬೇಡ. ಇದು ವಿವೇಕಾನಂದರಿಗೆ ಒಂದು ರೀತಿ ಅವರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನಕ್ಕೆ ಕಾರಣವಾಗಿತ್ತು ಅಂತ ಕಾಣುತ್ತೆ. ಮುಂದೆ ಬಹಳ ಆತ್ಮೀಯ ಸ್ನೇಹಿತರಾದರು. ಏಕೆಂದರೆ ತಿಲಕರು ಕೇಳ್ತಾರೆ, ನಿಮ್ಮ ಹೆಸರೇನು? ಆವಾಗ ವಿವೇಕಾನಂದರ ಹೆಸರು ಹೇಳಲ್ಲ, ನಾನೊಬ್ಬ ಸನ್ಯಾಸಿ ಅಷ್ಟೇ ಹೇಳ್ತಾರೆ. ನಿಮ್ಮ ಹೆಸರೇನು? ನಾನೊಬ್ಬ ಸನ್ಯಾಸಿ. ತಿಲಕರು ಕೂಡ ಕೇದಕ್ಕೆ ಕೇಳಲ್ಲ, ಸ್ವಾಮೀಜಿ ಕೂಡ ಅದನ್ನು ಮುಂದುವರಿಸೋದಕ್ಕೆ ಹೋಗೋದಿಲ್ಲ. ಮುಂದೆ ವಿವೇಕಾನಂದರು ನಮ್ಮ ಕರ್ನಾಟಕದ ಬೆಳಗಾಂಗೆ ಬರ್ತಾರೆ, ಕೊಲ್ಹಾಪುರದ ಮೂಲಕ ಬರ್ತಾರೆ. ಕೊಲ್ಹಾಪುರದ ಮಹಾರಾಣಿ ಸ್ವಾಮೀಜಿಯಿಂದ ಬಹಳಷ್ಟು ಪ್ರಭಾವಿತಳಾಗ್ತಾಳೆ. ಎಲ್ಲಿ ಹೋದರೂ ಅವರನ್ನು ನೋಡಿದರೇನೆ ಪರಮೇಶ್ವರನೇ ಭೂಲೋಕಕ್ಕೆ ಇಳಿದು ಬಂದಿದ್ದಾನೋ ಏನೋ. ಹಿಮಾಲಯದಲ್ಲಿ ಓಡಾಡ್ತಾ ಇದ್ದಾಗ ಇದೇ ಸ್ವಲ್ಪ ಹೆಚ್ಚು ಕಡಿಮೆ ಇದೇ ವೇಷದಲ್ಲಿ ಇನ್ನೂ ಭವ್ಯವಾದಂಥ ನಿಂತ್ಕೊಂಡು ಕೈಯಲ್ಲಿ ದಂಡ ಇಟ್ಕೊಂಡ್ರು ವಿವೇಕಾನಂದರ ಒಂದು ಫೋಟೋ ಇದೆ. ಅಲ್ಲಿ ನೋಡಬೇಕು ಅವ್ರ ವ್ಯಕ್ತಿತ್ವ ಹೇಗಿದ್ದಾರೆ ಅವರು ಅಂತ. ಎದುರುಗಡೆಯಿಂದ ಬಂದಂಥ ಒಬ್ಬ ವೃದ್ಧ ಸಾಧು, ಇವರು ಪರಿಚಯವೇ ಇಲ್ಲ, ಆದರೂ ಕೈ ಜೋಡಿಸ್ಕೊಂಡು ಶಿವ 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 ಶಿವ, ಓ ಶಿವ ಶಿವ. ಪರಿಚಯ ಇಲ್ಲ ಇವರು ಯಾರು ಅಂತ. ವೃದ್ಧ ಸಾಧು ಎಷ್ಟು ಜನರನ್ನು ನೋಡಿರ್ತಾನೆ, ಆದರೆ ತಲೆಬಾಗಿ ಗೌರವಿಸಿ ಕೈ ಜೋಡಿಸಿ ಶಿವ ಶಿವ. ಹಾಗೆಯೇ ಇಲ್ಲಿ ಕೊಲ್ಲಾಪುರದ ಮಹಾರಾಣಿ ಯಾವ ಮಹಾದೇವನ ಅಂಶವನ್ನು, ಮಹಾದೇವನ ಮಹಿಮೆಯನ್ನು ಈ ವ್ಯಕ್ತಿತ್ವದಲ್ಲಿ ಕಂಡ್ಲೋ, ಒಂದು ರೀತಿಯಲ್ಲಿ ಸ್ವಾಮೀಜಿ ಬಗ್ಗೆ ಬಹಳ ಉನ್ನತ ಮಟ್ಟದ ಗೌರವ ಇಟ್ಕೊಂಡು ಅವರಿಗೆ ಒಂದು ಜೊತೆ ಕಾವಿ ಬಟ್ಟೆಯನ್ನು ಸಮರ್ಪಣೆ ಮಾಡಿ ತನ್ನ ಭಕ್ತಿಯನ್ನು ಮೆರೆದ್ಲು. ಅಲ್ಲಿ ಪ್ಯಾಲೇಸ್ ಮ್ಯಾನೇಜರ್ ಆಗಿದ್ದಂಥವ್ರ ಹೆಸರು ವಿಜಾಪುರ್ಕರ್. ಆ ವಿಜಾಪುರ್ಕರ್ ಅವರು ಅರಮನೆಗೆ ಸ್ವಾಮೀಜಿ ಕೊಟ್ಟ ಭೇಟಿ ಮತ್ತು ಅಲ್ಲಿ ರಾಜಮನೆತನ ಅವರೊಡನೆ ನಡೆದುಕೊಂಡ ರೀತಿ, ಇದನ್ನೆಲ್ಲ ಒಂದು ಸ್ಮೃತಿ ಲೇಖನದಲ್ಲಿ ಬರೀತಾನೆ. ಭವ್ಯ ನಿಲುವು, ತೇಜಃಪುಂಜವಾದ ಕಣ್ಣುಗಳು, ಉನ್ನತ ಮಟ್ಟದ ವಾಗ್ಝರಿ, ನೋಡುಗರ ಹೃದಯವನ್ನೇ ಪ್ರವೇಶಿಸಿ ಅವರ ಒಳ ಹೊರಗಿನ ಎಲ್ಲ ರಹಸ್ಯಗಳನ್ನು ಅರಿಯಬಲ್ಲ ಸಾಮರ್ಥ್ಯವುಳ್ಳಂಥ ಕಣ್ಣಿನ ತೀಕ್ಷ್ಣ ದೃಷ್ಟಿ, ಹೀಗೆಲ್ಲ ಬರೀತಾ ಹೋಗ್ತಾನೆ. ಹೇಗಿದ್ದರು ವಿವೇಕಾನಂದರು ನೋಡೋದಕ್ಕೆ ಅಂತ. ಬೆಳಗಾವಿಗೆ ಬರ್ತಾರೆ. ಅಲ್ಲಿ ಭಾಟೆ, ಶ್ರೀಮಾನ್ ಭಾಟೆ, ಬೆಳಗಾಂನಲ್ಲಿ ಹೋದರೆ 2 ಕಡೆ ವಿವೇಕಾನಂದರು ಉಳ್ಕೊಂಡಿದ್ದು ನೋಡ್ತೇವೆ. ಒಂದು
ಫಾರೆಸ್ಟ್ ಆಫೀಸರ್ ಬಂಗಾಳಿ ಹರಿಪದ ಮಿತ್ರ, ಇಂದುಮತಿ ಮಿತ್ರ ಅವರ ಶ್ರೀಮತಿ, ಶ್ರೀಮಾನ್ ಭಾಟೆ ಊರಿನ ಪ್ರಸಿದ್ಧ ಅಡ್ವೊಕೇಟ್, ಇಬ್ಬರ ಮನೆಯಲ್ಲೂ ಕೆಲವು ದಿನ ಕಳೀತಾರೆ. ಅಲ್ಲಿಂದ ಅವರು ಗೋವಾಗೆ ಹೋಗಬೇಕು ಅಂತ ಮನಸ್ಸು ಮಾಡ್ತಾರೆ. ಬೆಂಗಳೂರು ಮೂಲಕ ರಾಮೇಶ್ವರಕ್ಕೆ ಹೋಗಬೇಕು ಅಂತ ವಿಚಾರ ಇದ್ದದ್ದು. ಈ ಮಧ್ಯೆ ಗೋವಾಗೆ ಹೋಗಿ ಬರಬೇಕು ಅಂತ ಮನಸ್ಸು ಮಾಡ್ತಾರೆ. ಬೆಳಗಾಂನಲ್ಲಿದ್ದಾಗ ಜನ ಹೇಳ್ತಾರೆ, ಗೋವಾ ಬಹಳ ಹತ್ತಿರ, ಇಂಡಿಯಾ ದೇಶದ ಅತ್ಯಂತ ಹಳೆಯ ಚರ್ಚ್ ಇರತಕ್ಕಂತಹದ್ದು ಗೋವಾದಲ್ಲಿ ಅಂತ ಒಂದು ಸುದ್ದಿ ವಿವೇಕಾನಂದರಿಗೆ ಗೊತ್ತಾಗುತ್ತೆ, ತಲುಪುತ್ತೆ. ಅದು ಈ ವೇಳೆಗೇನೆ ಅವರಿಗೆ ಒಂದು ವಿಚಾರ ಬಂದಿರುತ್ತೆ. ಏನದು? ಅಮೆರಿಕದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇದೆ, ಬೇರೆ ಬೇರೆ ಧರ್ಮಗಳ ಪ್ರತಿನಿಧಿಗಳು ಅಲ್ಲಿ ಭಾಗವಹಿಸಬಹುದು. ಕೆಲವರಂತೂ ಈಗಾಗಲೇ ಗುಜರಾತ್ನಲ್ಲಿದ್ದಾಗಲೇ ಹಾಗೆ ಪಾಂಡುರಂಗ ಶಾಸ್ತ್ರಿ ಅವರಿಗೆ ಒಂದು ಸಲಹೆ ಕೊಟ್ಟಿದ್ದರು. ಹಾಗೆ ಇನ್ನೂ ಕೆಲವರು ಕೂಡ, ಸ್ವಾಮೀಜಿ, ಹಿಂದೂ ಧರ್ಮವನ್ನು ಪ್ರತಿನಿಧಿಸುವುದಕ್ಕೆ ನಿಮಗಿಂತಲೂ ಶ್ರೇಷ್ಠರು ಯಾರು? ನೀವು ಪ್ರತಿನಿಧಿಸಬೇಕು, ಅಲ್ಲಿ ನಮ್ಮ ವೇದಾಂತ ಡಿಂಡಿಮವನ್ನು ಬಾರಿಸಬೇಕು ಅಂತ ಕೆಲವರು ಹೇಳಿದ್ದು. ವಿವೇಕಾನಂದರು ಹೇಳ್ತಾರೆ, ಭಗವದಿಚ್ಛೆ ಇದ್ದರೆ ಹೋಗ್ತೀನಿ. ಏಕೆಂದರೆ ಈ ವೇಳೆಗೆ ಅವರ ತಲೆಯಲ್ಲಿ ಕೊರಿತಾ ಇದ್ದಂಥ ಒಂದು ಹುಳು ಏನು ಅಂದರೆ, ನಾನು ಬಿದ್ದ ನನ್ನ ಜನರಿಗಾಗಿ ಏನಾದರೂ ಮಾಡಬೇಕು, ಕೆಳಗೆ ಬಿದ್ದು ಒದ್ದಾಡ್ತಾ ಇರ್ತಕ್ಕಂಥ ನನ್ನ ಜನರಿಗೆ ಏನಾದರೂ ಮಾಡಬೇಕು. ವೇದಾಂತದ ಡಿಂಡಿಮವನ್ನು ಬಾರಿಸ್ತೀನೋ ಬಿಡ್ತೀನೋ ಅಲ್ಲಿಗೆ ಹೋಗಬೇಕು, ಅಲ್ಲಿಯ ಜನರ ಸಹಾನುಭೂತಿಯನ್ನು ಗಳಿಸಬೇಕು, ಸಹಾಯವನ್ನು ಪಡ್ಕೊಳ್ಬೇಕು, ಅಲ್ಲಿಂದ ಹಣ ತಂದು ಭಾರತದಲ್ಲಿ ಅದ್ಭುತವಾದಂತಹ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು. ಯಾವ ಕಾರ್ಯಕ್ರಮ? ಈ ಜನ ಎಲ್ಲ ಇಂಥ ದುರ್ಗತಿಗೆ ಒಳಗಾಗಿರುವುದಕ್ಕೆ ಕಾರಣ ಇವತ್ತಿನ ಜನರು 100 ಹೇಳ್ತಿದ್ದಾರೆ, ಆದರೆ ವಿವೇಕಾನಂದರಿಗೆ ಹಾಗೆ ಅನಿಸ್ಲಿಲ್ಲ. ಇವರು ಹೇಳ್ತಾರೆ, ಜಾತಿಗಳು ನಮ್ಮಲ್ಲಿವೆ, ನಾನು ಜಾತಿಗಳನ್ನು ಎತ್ತಿ ಹಿಡಿತೀನಿ, ಬೆಂಬಲಿಸ್ತೀನಿ ಅಂತಲ್ಲ. ಆದರೆ ಮನುಷ್ಯ, ಆವತ್ತಿನ ಭಾರತ ಕೆಳಗೆ ಬಿದ್ದುದಕ್ಕೆ ಜಾತಿ ಸ್ವಲ್ಪ ಮಟ್ಟಿಗೆ ಕಾರಣ ಇರಬಹುದು, ಇವರು ತಿಳ್ಕೊಂಡಷ್ಟು ಬಹುಮಟ್ಟಿಗೆ ಕಾರಣವಲ್ಲ. ಇನ್ನೇನೇನೋ ಹೇಳ್ತಾರೆ, ಆ ಕಾರಣ ಈ ಕಾರಣ. ಜಾತಿಗಳ ಪರಾಕಾಷ್ಠೆಯಲ್ಲಿದ್ದಾಗ ಈ ದೇಶ 2500 ವರ್ಷಗಳ ಕಾಲ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರವಾಗಿತ್ತು. ಆ ಕಾಲದಲ್ಲಿ ಜಾತಿಗಳ ಪರಾಕಾಷ್ಠೆ ಇತ್ತು. ಇಂಗ್ಲಿಷ್ನವರ ಕಾಲಕ್ಕೆ ಅದು ಎಷ್ಟೋ ಸಡಿಲವಾಯಿತು. ಜಾತಿಗಳ ನಡುವಿನ ಆ ದೂರ ಎಷ್ಟೋ ಹೋಗಿ ಹತ್ತಿರಕ್ಕೆ ಬಂದರು, ಎಷ್ಟೋ ರೀತಿಯಲ್ಲಿ. ಇವರು ತಿಳ್ಕೊಂಡು ಹಾಗೇನು ಇರಲಿಲ್ಲ. ವಿಪರೀತವಾದ ದೂರಗಳಿದ್ದ ಕಾಲದಲ್ಲೂ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ. ವಿಜ್ಞಾನಿಗಳು, ತಂತ್ರಜ್ಞಾನ, ಕಾವ್ಯಗಳು, ಕವನಗಳು ವಿಜೃಂಭಿಸಿದವು. ಪಂಪನ ಕರ್ನಾಟಕದ ವರ್ಣನೆ ನೋಡಿದರೆ ಪಂಪನ ಕಾಲದಲ್ಲಿ ಜಾತಿ ಏನು ಸ್ವಲ್ಪ ಇತ್ತು ಅಂತೇನಲ್ಲ. ಏನು ವರ್ಣನೆ ಕೊಡ್ತಾನೆ ಪಂಪ, ಏನು ವರ್ಣನೆ ಕೊಡ್ತಾರೆ ಪಾಶ್ಚಾತ್ಯ ಇತಿಹಾಸಕಾರರು. ಪ್ರೊಫೆಸರ್ ಮ್ಯಾಡಿಸನ್ ಹೇಳ್ತಾನೆ, ಜಗತ್ತಿನ ಆರ್ಥಿಕ ಸ್ಥಿತಿಗಳ ಬಗ್ಗೆ 2500 ವರ್ಷಗಳ ಕಾಲ ಜಗತ್ತಿನ ಬೇರೆ ಬೇರೆ ದೇಶಗಳ ಆರ್ಥಿಕ ಸ್ಥಿತಿಯ ಬಗ್ಗೆ ಪುಸ್ತಕ ಬರೀತಾ, ಕ್ರಿಸ್ತಪೂರ್ವ 5ನೇ ಶತಮಾನದಿಂದ ಕ್ರಿಸ್ತಶಕ 18 2300 ವರ್ಷಗಳ ಕಾಲ ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ ಭಾರತ. ಅವನು ಹೇಳೋದು 5ನೇ ಶತಮಾನ, ಅವನು ಹೇಳಬೇಕಿತ್ತು ಕ್ರಿಸ್ತಪೂರ್ವ 50ನೇ ಶತಮಾನದಿಂದ ಅಂತ ಹೇಳಬೇಕಾಗಿತ್ತು. ಮಹಾಭಾರತ ಕ್ರಿಸ್ತಪೂರ್ವ 70ನೇ ಶತಮಾನ, BC 7000 ಮಹಾಭಾರತ, ಅಥವಾ 5000 ಇರಬೇಕು. ಇವತ್ತಿಗೆ 7000 ವರ್ಷಗಳು, ಕ್ರಿಸ್ತಪೂರ್ವ 7000 ವರ್ಷಗಳು. ಸ್ವಲ್ಪ ನನ್ನ ನೆನಪು ಸ್ವಲ್ಪ, ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ಕನ್ಫರ್ಮ್ ಇಟ್. ಒಟ್ಟಿನಲ್ಲಿ 5000 ಅಂತ ಇಟ್ಕೊಳ್ಳ. ಕ್ರಿಸ್ತಪೂರ್ವ 5000ಕ್ಕೆ ಮಹಾಭಾರತ ಯುದ್ಧ ನಡೆದಿದೆ. ಮಹಾಭಾರತದ ಯುದ್ಧದ ಕಾಲದಲ್ಲಿ ತಮಿಳುನಾಡಿನಿಂದ ಬಂಗಾರ ತಗೊಂಡು ತಮಿಳುನಾಡಿನ ರಾಜ ದುರ್ಯೋಧನನ ಹತ್ತಿರ ಹೋಗ್ತಾನೆ ಮತ್ತು ದುರ್ಯೋಧನನಿಗೆ ಹೇಳ್ತಾರೆ, ರಾಜಸೂಯ ಸಮಯದಲ್ಲೂ ಯುದ್ಧದ ಸಮಯದಲ್ಲೂ. ಹಾಗೆ ಪಾಂಡವರಿಗೆ, ಕೌರವರಿಗೆ ದಕ್ಷಿಣ ಭಾರತದವರು ಕಪ್ಪ ಕಾಣಿಕೆಗಳನ್ನು ಕೊಡುವಾಗ ಹೇಳ್ತಾರೆ, ಇಂಥ ಬಂಗಾರ ಈ ಪ್ರಪಂಚದಲ್ಲಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ತಮಿಳುನಾಡಿನಲ್ಲಿ ಒಂದು ರೀತಿಯ ಇರುವೆಗಳು ಇದ್ದುವು. ಆ ಇರುವೆಗಳು ಒಳಗಡೆ ಇರತಕ್ಕಂಥ ಆ ಬಂಗಾರದ ಸಣ್ಣ ಸಣ್ಣ ಲೇಪನಗಳನ್ನು ಅದನ್ನೆಲ್ಲ ಕ್ರೋಢೀಕರಿಸಿ ಅದನ್ನು ಸಣ್ಣ ಸಣ್ಣ ಸಾಸಿವೆ ಕಾಳು, ಇನ್ನೊಂದು ಸ್ವಲ್ಪ ದೊಡ್ಡ ಗುಂಡುಗಳನ್ನಾಗಿ ಮಾಡಿ ಹೊರಕ್ಕೆ ತರುವಂತಹ ಒಂದು ರೀತಿ ಇರುವೆಗಳಿದ್ದವು. ಕಾರಣಾಂತರಗಳಿಂದ ಅವೆಲ್ಲ ಹೊರಟೋದು.
ಅದೇನಾಯಿತು. ಆದರೆ ಪಾಶ್ಚಿಮಾತ್ಯರು ಭಾರತದ ಬಗ್ಗೆ ಏನು ಬರೆದಿದ್ದಾರಲ್ಲ, ಅವನ ಹೆಸರು ಮರೆತೆ ಒಬ್ಬ ಇದನ್ನು ಬರೆದಿದ್ದಾನೆ. ತಮಿಳುನಾಡಿನ ಇರುವೆಗಳು ಈ ದೇಶಕ್ಕೆ ಬೇಕಾದಷ್ಟು ಬಂಗಾರವನ್ನು ಕೊಟ್ಟವು. ಎಷ್ಟೋ ನಮ್ಮ ಹಿಸ್ಟ್ರಿ ಇವತ್ತು ಲುಪ್ತ, ಏನೇನೋ ಹಿಸ್ಟ್ರಿ ನಮ್ಮಲ್ಲಿ ಲುಪ್ತ. ಮನುಷ್ಯನನ್ನು ನೋಡಿ, ಮುಖವನ್ನು ನೋಡಿ ಅವನ ಕ್ಯಾರೆಕ್ಟರ್ ಹೇಳುವಂತಹ ಮಟ್ಟಿಗೆ ಆಯುರ್ವೇದ ಬೆಳೆದಿತ್ತು. ಮೊನ್ನೆ ತಾನೇ ಹೇಳಿದೆ, ನಾಡಿ ನೋಡಿ ಅವನ ಎಲ್ಲ ಗುಣಗಳನ್ನು ಹೇಳಿಬಿಡೋದು, ಅವನ ಆಯುಷ್ಯ ಹೇಳೋದು. ವರಾಹ ಮಿಹಿರ ಅಂತ ಗುಪ್ತರ ಕಾಲದಲ್ಲಿ ಇದ್ದವನು ಅವನ ಮಗನ ಜಾತಕವನ್ನು ನೋಡಿ ಹೇಳ್ತಾನೆ, ಹಂದಿಯಿಂದ ಸಾವು ಜಾತಕದಲ್ಲಿದೆ. ಜ್ಯೋತಿಷ್ಶಾಸ್ತ್ರದ ಬಗ್ಗೆ ಎಷ್ಟೋ ಜನ ಹಗುರವಾಗಿ ಮಾತಾಡ್ತಾರೆ. ಹಾಗೆಲ್ಲ ಮಾತಾಡಬಾರ್ದು. ಯಾರೋ ಕೆಲವ್ರಿಗೆ ಅದು ಗೊತ್ತಿಲ್ಲ, ಅವ್ರು ಹೇಳಿ ಸುಳ್ಳಾಯಿತು ಅಂದರೆ ಶಾಸ್ತ್ರವೇ ಸುಳ್ಳು ಅಂತ ಅನ್ಬಾರ್ದು. ಇಲ್ಲೇ ಇದ್ದಾನೆ ಮಿಹಿರ್ ಅಂತ ಅವನ ಹೆಸರು. ಅವನ ಮಗನ ಜ್ಯೋತಿಷ್ಯ ನೋಡಿ ಹೇಳ್ತಾನೆ, ಇವನಿಗೆ ಹಂದಿಯಿಂದ ಸಾವಿದೆ. ಆದರೆ ಪರಮ ದೊಡ್ಡ ವಿದ್ವಾಂಸ, ಎರಡನೇ ಚಂದ್ರಗುಪ್ತನ ಕಾಲದಲ್ಲಿದ್ದವನು, ಕಾಳಿದಾಸನ ಕಾಂಟೆಂಪೊರರಿ, ಕಾಳಿದಾಸನ ಸಮಕಾಲೀನ. ರಾಜ ಹೇಳ್ದ, ಮಿಹಿರ್, ನಿನ್ನ ಮಗ ಹೊರಗಡೆ ಓಡಾಡಿದ ತಾನೇ ಹಂದಿ ಸಾಯಿಸೋದು, ಅರಮನೆಯಲ್ಲಿ ತಂದು ಬಿಟ್ಟುಬಿಡು ಅವನನ್ನು, ಯಾವ ಹಂದಿ ಬಂದು ಸಾಯಿಸುತ್ತೆ ನೋಡ. ಸರಿ, ಅರಮನೆಯಲ್ಲಿ ತಂದು ಬಿಟ್ಟ. ರಾಜಕುಮಾರ ಇದೇ ವಯಸ್ಸಿನವನು, ರಾಜಕುಮಾರ ಜೊತೆ ಆಡ್ತಾ ಇದ್ದಾರೆ. ಒಂದು ದಿನ 4-5 ವರ್ಷದ ಮಗು ಏನೋ ಇರಬೇಕು, ಆಡ್ತಾ ಆಡ್ತಾ ಚೆಂಡಾಟ ಅದು ಹೋಗಿ ಒಂದು ಕಂಚಿನ ಪ್ರತಿಮೆ ಇತ್ತು. ಆ ಕಂಚಿನ ಪ್ರತಿಮೆಯ ತಳಭಾಗದಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಡ್ತು. ಆ ಕಂಚಿನ ಪ್ರತಿಮೆಯನ್ನು ವಿಶೇಷವಾಗಿ ಮಾಡಿ ವಿಶೇಷವಾದ ರೀತಿಯಲ್ಲಿ ಇಟ್ಟಿದ್ರು. ಅದನ್ನು ಯಾವ ಆಧಾರವೂ ಇಲ್ಲದೆ ವಿಚಿತ್ರವಾದ ರೀತಿ, ಆಗಿನ ಕಾಲದ ಸೈಂಟಿಸ್ಟ್ಗಳು ಅವರೆಲ್ಲ, ಮಿಹಿರ್ನೇ ಸೈಂಟಿಸ್ಟು, ದೊಡ್ಡ ಆಸ್ಟ್ರಾನಮಿಸ್ಟ್ ಅವನು, ಒಂದು ರೀತಿಯಲ್ಲಿ ಇಟ್ಟಿದ್ರು. ಈ ಮಿಹಿರನ ಮಗ ಹಂದಿಯಿಂದ ಸಾವಿತ್ತು ಅಂತ ಮಿಹಿರ್ ತನ್ನ ಮಗನ ಬಗ್ಗೆ ಹೇಳಿದ್ನಲ್ಲ, ಅವನ ಆ ಚೆಂಡು ತಗೊಳ್ಳೋ ಕಾಲಕ್ಕೆ ಏನು ನಡೀತೋ ಏನೋ, ಆ ಕಂಚಿನ ಪ್ರತಿಮೆ ಅವನ ಮೇಲೆ ಬಿತ್ತು, ಅವನು ಸತ್ತೋದ. ಮಿಹಿರನ ಮಗ ಸಾಯೋದಂತೂ ಸತ್ತ. ಆ ಕಂಚಿನ ಪ್ರತಿಮೆ ಯಾರದ್ದು? ಹಂದಿಯದ್ದು. ಕೊನೆಗೆ ಹಂದಿಯಿಂದಲೇ ಸಾವಾಯಿತು. ತಪ್ಪಿಸೋದಕ್ಕಾಯ್ತಾ? ಅದು ಒಂದು ಮಾತು. ತಪ್ಪಿಸೋದಕ್ಕಾಯ್ತಾ ಅನ್ನೋದು ಒಂದು. ಎಷ್ಟು ಕರಾರವಾಕ್ಕಾಗಿ ಹೇಳಿದ್ದಾನೆ, ನನ್ನ ಮಗನಿಗೆ ಹಂದಿಯಿಂದ ಸಾವಿದೆ. ಇಂಥ ವಿಜ್ಞಾನಗಳೆಲ್ಲ ಹೇರಳವಾಗಿ ತುಂಬಿ ತುಳುಕಾಡ್ತಾ ಇದ್ದಂಥ ಕಾಲ ಇತ್ತು. ಆದರೆ ಪರಕೀಯರು ಆಕ್ರಮಣ ಮಾಡಿದ ಮೇಲೆ ಅದು ಯಾವ ಯಾವ ಪುಸ್ತಕಗಳನ್ನು ಸುಟ್ಟು ಹಾಕಿದರು, ಯಾವ ಲೈಬ್ರರಿಗಳನ್ನೇ ಸುಟ್ಟು ಹಾಕಿದರು, ಯಾವ ವಿಶ್ವವಿದ್ಯಾಲಯಗಳಿಗೆ ಬೆಂಕಿ ಹಚ್ಚಿದರು. ಭಾರತದ ವೈಭವವನ್ನು ಕುರಿತು ಹೇಳುವ ಯಾವುದೂ ಸುಳ್ಳಲ್ಲ. ಆದ್ದರಿಂದಲೇ ವಿವೇಕಾನಂದ ಹೇಳ್ತಾರೆ, ಭಾರತೀಯರ ನಡುವಿನಿಂದ ಯಾವ ಚಿಂತನೆಗಳು ಹುಟ್ಟಿ ಬಂದಿವೆಯೋ ಒಪ್ಕೊಂಬಿಡು ಮೊದಲದನ್ನು, ಆಮೇಲೆ ಪ್ರಶ್ನೆ ಮಾಡು. ಪಾಶ್ಚಿಮಾತ್ಯರ ನಡುವಿನಿಂದ ಯಾವ ಚಿಂತನೆಗಳು ಹುಟ್ಟಿ ಬಂದಿದೆಯೋ ಒಪ್ಕೋಬೇಡ, ಅದನ್ನು ಮೊದಲು ಪರೀಕ್ಷೆ ಮಾಡು, ಆಮೇಲೆ ಒಪ್ಕೋ. ಇವತ್ತು ನಮ್ಮ ಭಾರತ ಉಲ್ಟಾ ಹೋಗಿ ಉದ್ಧಾರ ಆಗಬೇಕು ಅಂದರೆ ಆಗಲ್ಲ. ಉದ್ಧಾರದ ಮಾರ್ಗದಲ್ಲಿ ಹೋದ್ರೆ ಉದ್ಧಾರ ಆಗೋದು. ಸ್ವಾಮೀಜಿ ಸ್ಪಷ್ಟವಾಗಿ ಹೇಳ್ತಾರೆ, ಎನಿಥಿಂಗ್ ಆಫ್ ಇಂಡಿಯನ್ ಆರಿಜಿನ್ ಯು ಫಸ್ಟ್ ಅಕ್ಸೆಪ್ಟ್ ಅಂಡ್ ದೆನ್ ವೆರಿಫೈ. ಎನಿಥಿಂಗ್ ಆಫ್ ವೆಸ್ಟರ್ನ್ ಆರಿಜಿನ್ ಯು ಫಸ್ಟ್ ವೆರಿಫೈ ಅಂಡ್ ದೆನ್ ಅಕ್ಸೆಪ್ಟ್. ಏನಿದರ ಅರ್ಥ? ಹೀಗೆ ಸ್ವಾಮೀಜಿ ನೋಡ್ತಾ ಇದ್ದದ್ದು ಈ ದೇಶದ ದುಸ್ಥಿತಿಗೆ ಕಾರಣವೇನು? ಜಾತಿ, ಮತ, ಪಂಥ ಅವೆಲ್ಲ ಒಂಚೂರು ಪಾರು. ಆದರೆ ಸತ್ಯವನ್ನೇ ಅರಿಯಬೇಕು. ಸತ್ಯನಿಷ್ಠೆ ಬೇರೆಲ್ಲದಕ್ಕಿಂತಲೂ ದೊಡ್ಡದು. ಅವ್ರಿಗೆ ಅನಿಸಿದ್ದೇನು ಅಂದರೆ, ಶಕ್ತಿಯುತವಾದ ಚಿಂತನೆಗಳು ಜನಸಾಮಾನ್ಯರಿಗೂ ಮುಟ್ಟುವಂತೆ ನಮ್ಮಲ್ಲಿ ವ್ಯವಸ್ಥೆ ಆಗಲಿಲ್ಲ. ಶಕ್ತಿಯುತವಾದ ಬಹಳಷ್ಟು ಡೇ ಇನ್ ಅಂಡ್ ಡೇ ಔಟ್, ಫಿಲ್ ಯುವರ್ ಮೈಂಡ್ ವಿತ್ ಮೋಸ್ಟ್ ಪವರ್ಫುಲ್ ಥಾಟ್ಸ್. ಡೇ ಇನ್ ಅಂಡ್ ಡೇ ಔಟ್, ಫಿಲ್ ಯುವರ್ ಮೈಂಡ್ ವಿತ್ ಮೋಸ್ಟ್ ಪವರ್ಫುಲ್ ಥಾಟ್ಸ್. Out of that will come great power. You will be astonished to see how much of a transformation has taken place within you as a result of this. ಬೆಳಗ್ಗೆ ಸಾಯಂಕಾಲ ನಿನ್ನ ಮನಸ್ಸನ್ನು ಅತ್ಯಂತ ಶಕ್ತಿಯುತವಾದ ಭಾವನೆಗಳಿಂದ ತುಂಬುತ್ತಾ ಹೋಗು. ಪ್ರಪಂಚವನ್ನೇ ಬದಲಾಯಿಸಬೇಕು, ನಾನು ಪ್ರಪಂಚವನ್ನೇ ಉದ್ಧರಿಸಬೇಕು. ಇದೇ ನಿನ್ನ ತಲೆ. ಪ್ರಪಂಚ ದೇಶ ಅಲ್ಲ, ರಾಜ್ಯ ಅಲ್ಲ, ಜಿಲ್ಲೆ ಅಲ್ಲ, ಇಡೀ ವಿಶ್ವವನ್ನೇ ಗೆಲ್ಲಬೇಕು ನಾನು.
ಇಡೀ ವಿಶ್ವವನ್ನೇ ಬದಲಾಯಿಸಬೇಕು ನಾನು. ಆಸ್ಟ್ 4 letters ಇನ್ ದಿ ವರ್ಡ್ ಅಮೇರಿಕನ್ ವಿಲ್ ಸೇ ಐ ಕ್ಯಾನ್. ಇದು ತಂದೆ ತಾಯಿಯಿಂದ ಅಮೆರಿಕದಲ್ಲಿ ಮಕ್ಕಳಿಗೆ ಹೇಳ್ತಾ ಇದ್ದುದು. ಅಮೇರಿಕನ್ ಅಂತ ಬರೀ ಕೊನೆ 4 ಅಕ್ಷರಗಳನ್ನು ತಗೋ, ಅಲ್ಲಿ ಏನಿದೆ ಐ ಕ್ಯಾನ್. ಆದ್ದರಿಂದ ಅಮೇರಿಕನ್ ಹುಡುಗ ಹುಡುಗಿ ಯಾವಾಗಲೂ ಐ ಕ್ಯಾನ್ ಅಂತ ಹೇಳು, ಐ ಕಾಂಟ್ ಅಂತ ಹೇಳಬೇಡ. ಅಮೆರಿಕ ಹಾಗೇ ಆಯಿತು. ಭಾರತದಲ್ಲಿ ನಾವು ಹೀಗೆ ಹೇಳ್ತೀವ? ಹೇಳೋದೇ ಇಲ್ಲ. ಏನು ಉದ್ಧಾರಕ್ಕೆ ಬೇಕಾದ್ದು ಏನು ಮಾಡಬೇಡಿ. ಎನಿಥಿಂಗ್ ಆಫ್ ಇಂಡಿಯನ್ ಆರಿಜಿನ್ ಯು ಫಸ್ಟ್ ಅಕ್ಸೆಪ್ಟ್ ಅಂಡ್ ದೆನ್ ವೆರಿಫೈ. ಎನಿಥಿಂಗ್ ಆಫ್ ವೆಸ್ಟರ್ನ್ ಆರಿಜಿನ್ ಯು ಫಸ್ಟ್ ವೆರಿಫೈ ಅಂಡ್ ದೆನ್ ಅಕ್ಸೆಪ್ಟ್. ಸ್ವಾಮೀಜಿ ಹೇಳಿದಿರ್ತಾನೆ, ಅದನ್ನು ಮಾಡಬೇಡಿ, ಉಲ್ಟಾ ಮಾಡಿ. ಭಾರತೀಯ ಮಕ್ಕಳಿಗೆ ಬೇರೆಯವರೆಲ್ಲ ಕಾಡು ಮನುಷ್ಯರಂತೆ ಇದ್ದಾಗ ಸುವರ್ಣ ಯುಗಗಳನ್ನು ಕಟ್ಟಿದವರು ನಾವು, ನಮ್ಗೆ ಅಸಾಧ್ಯವಾದ ಯಾವುದು ಅಂತ ಮಕ್ಕಳಿಗೆ ನಾವು ಹೇಳ್ತೀವ? ಹೇಳಲ್ಲ. ಏನೂ ಮಾಡಲ್ಲ ಉದ್ಧಾರದ ಮಾರ್ಗದಲ್ಲಿ. ಆದರೆ ನಾವು ಉದ್ಧಾರ ಆಗಬೇಕು. ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ಭಾರತೀಯನೇ ಕೆಲವು ಸಲ ನನಗೆ ಅನಿಸೋದುಂಟು, ಈ ದೇಶ ಉದ್ಧಾರವಾಗ್ತಾ ಇರೋದಕ್ಕೆ ಸ್ವಲ್ಪ ಮಟ್ಟಿಗೆ ಉದ್ಧಾರ ಆಗ್ತಾ ಇದೆ. ಒಂದೇ ಒಂದು ಕಾರಣ ನನಗೆ ಗೋಚರಿಸ್ತಾ ಇರೋದು. ವಿವೇಕಾನಂದರು ನನ್ನ ದೇಶದ ಈ ದುಸ್ಥಿತಿ ಹೀಗಿದ್ದರೆ ಹೇಗೆ, ಇದಕ್ಕೇನಾದರೂ ಮಾಡಬೇಕಲ್ಲ, ನಾನು ಎಷ್ಟು ಹೇಳಿದ್ರೂ ಇವರು ಕೇಳ್ತಾ ಇಲ್ಲ, ತಮ್ಮ ನಿದ್ದೆಯಿಂದ ಹೇಳ್ತಾನೇ ಇಲ್ಲ, ಕುಂಭಕರ್ಣಾವಸ್ಥೆಯಿಂದ ಹೇಳ್ತಾನೇ ಇಲ್ಲ, ಏನು ಮಾಡಲಿ ಅಂತ ಅತ್ತಿದ್ದು 1 ದಿನ ಅಲ್ಲ 2 ದಿನ ಅಲ್ಲ, ಜೀವಮಾನ ಪೂರ್ತಿ. ಹಾಗೆ ಅವರು ಅಳುತ್ತಾ ಕೂತಿದ್ದಾಗ ಯಾವತ್ತೋ ಒಂದು ದಿನ ಬಹುಶಃ ಶ್ರೀರಾಮಕೃಷ್ಣರು ಬಂದು, ಯಾಕೋ ಮಗು ಇಷ್ಟೊಂದು ಅಳ್ತೀಯ? ನಾನು ಬದುಕಿದ್ದಾಗ ನೀನು ಯಾವುದಕ್ಕೂ ಅತ್ತಿದ್ದು ನಾನು ನೋಡಲಿಲ್ಲ, ಈಗ ಪ್ರತಿನಿತ್ಯ ಅಳ್ತಾ ಇದೆಯಲ್ಲ, ಯಾಕಪ್ಪ ನರೇನ್ ಅಂತ ಕೇಳಿರಬೇಕು ಅವರು, ಅಥವಾ ಹೇಳಿರಬೇಕು, ಇಲ್ಲ ರಾಮಕೃಷ್ಣ ಹೇಳಿರಬೇಕು, ನಿನ್ನ ದೇಶದ ಬಗ್ಗೆ ನೀನು ಇಷ್ಟೊಂದು ಕಾಳಜಿ ಮಾಡಿ ಅಳೋದು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ನಿನ್ನ ದೇಶ ಉದ್ಧಾರವಾಗಬೇಕು ತಾನೆ, ಅದು ನನ್ನ ಜವಾಬ್ದಾರಿ. ನಾನೇನಾದರೂ ಮಾಡಿ ನಿನ್ನ ದೇಶವನ್ನು ಉದ್ಧಾರ ಮಾಡ್ತೇನೆ, ಇನ್ನು ಮೇಲೆ ನೀನು ಅಳಬೇಡ ಅಂತ ರಾಮಕೃಷ್ಣರು ಎಲ್ಲೋ ಹೇಳಿರಬೇಕು. ಅದೊಂದು ಕಾರಣದಿಂದ ಉದ್ಧಾರವಾಗ್ತಾ ಇದೆ ಈ ದೇಶ. ಅದೊಂದೇ ನನಗೆ ಕಾಣ್ತಾ ಇರೋದು. ಈ ಜನರು ರೋಡ್ನಲ್ಲಿ ಸ್ಕೂಟ್ರ್ನಲ್ಲಿ ಹೋಗೋದು ನೋಡಿದ್ರೆ ಮೃಗಗಳಂತೆ ಬದುಕ್ತಾ ಇವೆ. ಮೃಗ 7-8 ಲಕ್ಷ ಜನಸಂಖ್ಯೆಯಲ್ಲಿ 7-8 ಜನ ಮನುಷ್ಯರು ಇಲ್ಲ, ಎಲ್ಲ ಮೃಗಗಳು, ಮನುಷ್ಯ ರೂಪದ ಮೃಗಗಳು. ಯಾವ ಯೋಗ್ಯತೆಯೂ ಇಲ್ಲದ್ದು, ಯಾವ ಯೋಗ್ಯತೆಯೂ ಇಲ್ಲದ್ದು, ಪಾಂಡಿತ್ಯವಿಲ್ಲ, ಭಾಷಾ ಜ್ಞಾನವಿಲ್ಲ, ವಿಜ್ಞಾನ ಗೊತ್ತಿಲ್ಲ, ತಂತ್ರಜ್ಞಾನವಿಲ್ಲ, ಮ್ಯಾಥಮ್ಯಾಟಿಕ್ಸ್ ಗೊತ್ತಿಲ್ಲ, ಏನೂ ಇಲ್ಲ. ಯಾವುದೋ ಕಾರಣಕ್ಕಾಗಿ ಒಂದು ನೌಕರಿ ಬಂದಿದೆ, ಹೊಟ್ಟೆ ತುಂಬ ಊಟ ಇಲ್ಲ ಅಂದರೆ ಭಿಕ್ಷುಕರಾಗಿ 25 ಜನ್ಮ ಕಳೆಯಬೇಕಾದ ಜನ ಇವರು. ಯಾವ ಯೋಗ್ಯತೆಯೂ ಇಲ್ಲ, ಏನೂ ಕೇಳಬೇಡಿ. ಯಾವ ಕಾಲಕ್ಕೆ ನಾವು ಮನುಷ್ಯರಾಗೋದು? ಸ್ವಾಮೀಜಿ ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ಪವರ್ಫುಲ್ ಐಡಿಯಾಸ್ ಇವ್ರ ತಲೆಯನ್ನು ಮುಟ್ಟಲಿಲ್ಲ. ಆದ್ದರಿಂದ ಎಲ್ಲಿದೆ ಆ ಶಕ್ತಿಯನ್ನು ಕೊಡುವ ಅಂಶಗಳು? ಎಲ್ಲಿವೆ? ಉಪನಿಷತ್ತುಗಳಲ್ಲಿ. ಉಪನಿಷತ್ಸ್ ಆರ್ ಎ ಗ್ರೇಟ್ ಮೈನ್ ಆಫ್ ಸ್ಟ್ರೆಂಗ್ತ್. ವಾಟ್ ವಿ ವಾಂಟ್ ಈಸ್ ಸ್ಟ್ರೆಂಗ್ತ್. ನಮಗೆ ಬೇಕಾದ ಶಕ್ತಿ. ಸ್ಟ್ರೆಂಗ್ತ್ 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 ಎವ್ರಿ ಟೈಮ್ ಸ್ಟ್ರೆಂಗ್ತ್. ಶಕ್ತಿ ಶಕ್ತಿ ಶಕ್ತಿ. ಆ್ಯಂಡ್ ಉಪನಿಷತ್ಸ್ ಆರ್ ಎ ಗ್ರೇಟ್ ಮೈನ್ ಆಫ್ ಆತ್ಮಜ್ಞಾನ. ಉಪನಿಷತ್ ಅಂದರೆ ಏನು? ನಾನು ಆತ್ಮನಾಗಿದ್ದೇನೆ, ನನಗೆ ಸಾವೇ ಇಲ್ಲ, ನನಗೆ ಇತಿಮಿತಿಗಳೇ ಇಲ್ಲ, ನನ್ನ ಜ್ಞಾನಕ್ಕೆ ಮಿತಿ ಇಲ್ಲ, ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಇಲ್ಲ, ನನ್ನನ್ನು ಯಾರೂ ಮೀರಿಸಲಾರರು, ಆತ್ಮನನ್ನು ಯಾರೂ ಮೀರಿಸಲಾರರು ಅಂತ ಕಠೋಪನಿಷತ್ತು ಹೇಳೋದು. ತದುನಾತ್ಯೇತಿ ಕಶ್ಚನ ಏತತ್ ವೈತತ್. ಯಾವುದನ್ನು ಮತ್ತಾವುದೂ ಮೀರಿಸಲಾರದು ಅಷ್ಟು ಶಕ್ತಿಯುತವಾದ್ದೇ ಆತ್ಮ. ಅಷ್ಟು ವೈಭವದಿಂದ ಭವ್ಯತೆಯ ದಿವ್ಯತೆಗಳಿಂದ ಕೂಡಿರೋದೇ ಆತ್ಮ. ನಾನದೇ, ನನ್ನನ್ನು ಯಾರೂ ಮೀರಿಸಲಾರರು. ಇಂಗ್ಲೆಂಡಿನವರು, ಅಮೆರಿಕದವರು ಪಾಲಕರು ತಮ್ಮ ಮಕ್ಕಳಿಗೆ ಹೇಳಿದಂತೆ, ಅಥವಾ ಶಿಕ್ಷಕರು ಹೇಳಿದಂತೆ, ಈ ದೇಶದ ಶಿಕ್ಷಕರು, ಈ ದೇಶದ ಪಾಲಕ ಪೋಷಕರು ತಮ್ಮ ಮಕ್ಕಳಿಗೆ ನೀನು ಆತ್ಮ. ಸ್ವಾಮೀಜಿನೇ ಹೇಳ್ತಾರೆ, ನಾನೇನಾದರೂ ಗೃಹಸ್ಥನಾಗಿದ್ದು ನನಗೊಂದು ಮಗ ಇದ್ದಿದ್ರೆ ಅಥವಾ ಮಗು ಇದ್ದಿದ್ರೆ ಅದನ್ನು ತೊಟ್ಟಿಲಲ್ಲಿ ಇಟ್ಟು ತೂಗುವ ಕಾಲದಲ್ಲಿ ನಾನು ಹೇಳ್ತಿದ್ದೆ, ಮಗು, ಕತ್ತಿ ನಿನ್ನನ್ನು ಕತ್ತರಿಸಲಾರದು, ಬೆಂಕಿ ಸುಡಲಾರದು, ನೀರು ತೊಯಿಸಲಾರದು, ಗಾಳಿ ಒಣಗಿಸಲಾರದು. ಯಾಕೆ? ನೀನು ಆತ್ಮ ಅಂತ ತೊಟ್ಟಿಲಲ್ಲಿ ತೂಗಿ ಹೇಳ್ತಿದ್ದೆ ನಾನು. ಆ ಕಾಲದಿಂದಲೇ ಮಕ್ಕಳಿಗೆ ಮಾತಾಡ್ತಾ ಇದ್ದೆ ಈ ಆತ್ಮಜ್ಞಾನದ ಬಗ್ಗೆ. ಇದೆಲ್ಲ ನಿಮ್ಗೆ ಯಾರೂ ಹೇಳಲ್ಲ.
ನಿಮ್ಮ ಮಕ್ಕಳನ್ನು ಅದ್ಭುತವಾಗಿ ಮಾಡಬೇಕು ಯಾರೂ ಹೇಳಲ್ಲ. ಶ್ರಾವಣ ಮಾಸದಲ್ಲಿ ಬೇಕಾದಷ್ಟು ಕೇಳ್ತೀರಿ, ಇದನ್ನೇನು ಕೇಳಲ್ಲ ನೀವು. ಯಾರೋ ಮಹಾತ್ಮರ ಜೀವನದ ಬಗ್ಗೆ ಕೇಳ್ತೀರಿ, ತಪ್ಪಿಲ್ಲ. ಆದರೆ ನಿಮಗಾಗಿದ ಪ್ರಯೋಜನ ಏನು? ಅವರು ಮಹಾತ್ಮರಾದರು, ನೀವು ಒಂದು 3 ಕಾಸಿಗಾದರೂ ಸುಧಾರಣೆ ಆದ್ರ, ಬದಲಾವಣೆ ಆದ್ರ? ಇಲ್ಲಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಬದಲಾಯಿಸ್ಕೊಳ್ಳಿ, ನಿಮ್ಮ ಮಕ್ಕಳನ್ನು ಬದಲಾಯಿಸಿ, ನೀವು ಬದಲಾಯಿಸ್ಕೊಳ್ಳಿ, ಮನುಷ್ಯರಾಗಿ ಈ ಬಾವಿಗಳಿಂದ ಹೊರಬನ್ನಿ, ಸಂಕುಚಿತವಾದ ಬಾವಿಗಳಿಂದ ಹೊರಕ್ಕೆ ಬನ್ನಿ. ಕಮ್ ಔಟ್ ಆಫ್ ದಿಸ್ ನ್ಯಾರೋ ಹೋಲ್ಸ್ ಅಂಡ್ ಸಿ ಹೌ ದಿ ವರ್ಲ್ಡ್ ಈಸ್ ಪ್ರೋಗ್ರೆಸಿಂಗ್. ನಿಮ್ಮ ಸಂಕುಚಿತ ಬಾವಿಗಳಿಂದ, ಬಾವಿ ಕಪ್ಪೆ ಬಿಲುಗಳಿಂದ ಹೊರಕ್ಕೆ ಬಂದು ನೋಡಿ ಪ್ರಪಂಚ ಹೇಗೆ ಸಾಗ್ತಾ ಇದೆ. ಕಣ್ಣು ಅರಳಿಸಿ ನೋಡಿ, ನೀವೆಲ್ಲಿದ್ದೀರಿ, ಎಲ್ಲಿದ್ದೀರಿ ನೀವು? ಆದ್ದರಿಂದ ಇದನ್ನು ಯೋಚನೆ ಮಾಡಿ ಹೇಳ್ತಾ ಅಮೆರಿಕಕ್ಕೆ ಹೋಗ್ತೇನೆ, ಹೋಗಿ ನನ್ನ ಬುದ್ಧಿಶಕ್ತಿಯಿಂದ ಅವ್ರಿಗೆಲ್ಲ ವೇದಾಂತ ಪ್ರಚಾರ ಮಾಡಿ ಹಣ ತರ್ತೇನೆ. ಭಾರತದಲ್ಲಿ ತ್ಯಾಗಿ ಯುವಕರನ್ನು ಅಲ್ಲಲ್ಲಿ ಎಷ್ಟೋ ಜನ ಯುವಕರು ಸಿಕ್ಕಿದ್ರು ನನ್ನ ಸಂಚಾರದ ಕಾಲದಲ್ಲಿ, ಇವ್ರನ್ನೆಲ್ಲ ಒಟ್ಟುಗೂಡಿಸ್ತೇನೆ. ಇವರಿಗೆಲ್ಲ ಒಂದು ವ್ರತಬದ್ಧರನ್ನಾಗಿ ಮಾಡ್ತೇನೆ. ಇವ್ರನ್ನ ಉಪನಿಷತ್ ಚಿಂತನೆಗಳಲ್ಲಿ ಅವ್ರನ್ನೆಲ್ಲ ಚೆನ್ನಾಗಿ ತರಬೇತಿ ಕೊಟ್ಟು ಮನೆಗೂ ಹೋಗಿ ಈ ಮಹಾನ್ ಚಿಂತನೆಗಳನ್ನು ಎಲ್ರಿಗೂ ಹರಡಿ, ಟೇಕ್ ದಿ ಮೆಸೇಜ್ ಆಫ್ ಉಪನಿಷತ್ಸ್ ಟು ಎವ್ರಿ ಡೋರ್ ಸ್ಟೆಪ್. ಪ್ರತಿಯೊಬ್ಬರಿಗೂ ನಿಜಕ್ಕೂ ತಾವು ಏನಾಗಿದ್ದೇವೆ, ಶರೀರವಲ್ಲ. ಟೀಚ್ ಯುವರ್ ಸೆಲ್ಫ್, ಟೀಚ್ ಎವ್ರಿ ಒನ್ ಹಿಸ್ ಟ್ರೂ ನೇಚರ್. ಪ್ರತಿಯೊಬ್ಬರಿಗೂ ಅವರ ನಿಜ ಸ್ವಭಾವ ಏನು ಅಂತ ಹೇಳಿ, ಕಮ್ ಔಟ್ ಆಫ್ ದಿಸ್ ಹಿಪ್ನಾಟಿಸಮ್ ಆಫ್ ವೀಕ್ನೆಸ್. ನನ್ನ ಕೈಯಲ್ಲಿ ಏನಾಗುತ್ತೆ ಅನ್ನುವ ಈ ಹಿಪ್ನಾಟಿಸಮ್ಗೆ ಒಳಗಾಗಿದೆಯಲ್ಲ, ಆಚೆಗೆ ಬನ್ನಿ. ಏನೂ ಆಗಲ್ಲ ಅಂತನ್ನುವ ರೀತಿಯಲ್ಲಿ ಇರುವೆಯಂತೆ ಬದುಕ್ತಾ ಇರುವ, ಹುಳದ ರೀತಿ ಬದುಕ್ತಾ ಇರೋ ನೀವು ಆಚೆಗೆ ಬನ್ನಿ. ಬುದ್ಧಿಶಾಲಿಯು ಶಕ್ತಿಶಾಲಿಗಳು ಆದ ದುಷ್ಟರಾದರೂ ಆಗಿ ಕೊನೆಗೆ ನಿಮಗೊಂದು ಭವಿಷ್ಯ ಇದೆ. ಇದಕ್ಕೇನು ಭವಿಷ್ಯ ಇದೆ? ಇದಕ್ಕೆ ಯಾವ ಭವಿಷ್ಯ ಇದೆ? ಭೂತವೂ ಇಲ್ಲ, ವರ್ತಮಾನವೂ ಇಲ್ಲ, ಭವಿಷ್ಯವೂ ಇಲ್ಲ. ಇದೊಂದು ಜೀವನವೇ. ಕಮ್ ಔಟ್ ಆಫ್ ದಿಸ್ ಹಿಪ್ನಾಟಿಸಮ್ ಆಫ್ ವೀಕ್ನೆಸ್. ಟೀಚ್ ಯುವರ್ ಸೆಲ್ಫ್, ಟೀಚ್ ಎವ್ರಿ ಒನ್ ಹಿಸ್ ಟ್ರೂ ನೇಚರ್. ಪವರ್ ವಿಲ್ ಕಮ್. ಪ್ರಯೋಜನವೇನು? ಅಧಿಕಾರ ಬರುತ್ತದೆ, ಶಕ್ತಿ ಬರುತ್ತದೆ, ಪವರ್ ವಿಲ್ ಕಮ್, ಪ್ಯೂರಿಟಿ ವಿಲ್ ಕಮ್, ಗ್ಲೋರಿ ವಿಲ್ ಕಮ್, ಗುಡ್ನೆಸ್ ವಿಲ್ ಕಮ್. ಒಳ್ಳೆತನ ಬರುತ್ತದೆ, ಕೀರ್ತಿ ಬರುತ್ತದೆ, ಶಕ್ತಿ ಬರುತ್ತದೆ, ಪಾವಿತ್ರ್ಯ ಬರುತ್ತದೆ. ಅಷ್ಟೇನಾ? ಎವ್ರಿಥಿಂಗ್ ದಟ್ ಈಸ್ ಎಕ್ಸಲೆಂಟ್ ವಿಲ್ ಕಮ್. ಜೀವನದಲ್ಲಿ ಶ್ರೇಷ್ಠವಾದ ಏನೇನಿದೆಯೋ ಅದೆಲ್ಲವೂ ನಿಮ್ಮದಾಗುತ್ತದೆ. ಇಷ್ಟು ಮಾತ್ರ ಮಾಡಿದ್ರೆ ನೀವು. ತ್ಯಾಗಿ ಯುವಕರನ್ನು ಈ ಸಂದೇಶ ಕೊಡುವುದಕ್ಕೆ ಮನೆಗೆ ಕಳಿಸ್ತೇನೆ. ಉಸಿರಾಡುವ ಹೆಣಗಳಂತೆ ಬದುಕ್ತಾ ಇದ್ದಾರಲ್ಲ ನನ್ನ ದೇಶ ಬಾಂಧವರು, ಇವ್ರನ್ನೆಲ್ಲ ಎಬ್ಬಿಸುವ ಪ್ರಯತ್ನ ಮಾಡ್ತೇನೆ. ಭಾರತದಲ್ಲೇ ಈ ಮಹಾನ್ ಕಾರ್ಯಕ್ಕೆ ಸಹಾಯ ಸಿಗುತ್ತದೇನೋ ಅಂತ ನಾನು ನೋಡಿದೆ. ಆದರೆ ಭಾರತ ಸತ್ತು ಹೋಗಿದೆ. ಇಲ್ಲಿ ಏನಾದರೂ ಒಂದು ಸ್ವಲ್ಪ ತೇಜಸ್ಸು, ಸ್ವಲ್ಪ ರಭಸ ಉಳಿದಿದ್ರೆ ಅದು ಕೇವಲ ಸನ್ಯಾಸಿಗಳಲ್ಲೇ ಉಳಿದಿದೆ. ಈ ಸನ್ಯಾಸಿಗಳನ್ನೇ ಇಟ್ಟುಕೊಂಡು, ಅವರನ್ನೇ ಉಪಯೋಗಿಸಿಕೊಂಡು ಈ ಮಹಾನ್ ಕಾರ್ಯವನ್ನು ಮಾಡಬೇಕಂತೇನೆ. ಮೊದಲು ಕಲ್ಕತ್ತೆ ಮತ್ತು ಮದ್ರಾಸ್ ಕೇಂದ್ರಗಳನ್ನು ತೆರೀತೇನೆ. ಆಮೇಲೆ ದೇಶದ ಬೇರೆ ಎಲ್ಲ ಭಾಗಗಳಲ್ಲೂ ಇದನ್ನು ವಿಸ್ತರಿಸ್ತೇನೆ. ಇದೆಲ್ಲ ಯೋಚನೆ ಮಾಡಿಕೊಂಡು ಕರ್ನಾಟಕಕ್ಕೆ ಬರ್ತಾರೆ, ಬೆಳಗಾಂನಲ್ಲಿ ಕೆಲವು ದಿನ ಇರ್ತಾರೆ, ಬೆಂಗಳೂರಿಗೆ ಬರ್ತಾರೆ. ಅಲ್ಲಿ ಮಹಾನ್ ಮುತ್ಸದ್ದಿ ಕೇರಳದ ದಿವಾನ್ ಶೇಷಾದ್ರಿ ಅಯ್ಯರ್, ಅದ್ಭುತ ವ್ಯಕ್ತಿ. ಅವರ ಹೆಸರಿನಲ್ಲೇ ಬೆಂಗಳೂರಿನ ಶೇಷಾದ್ರಿಪುರಂ ಅಂತ ಒಂದು ಬಡಾವಣೆ ಇದೆ. ದಿವಾನ್ ಶೇಷಾದ್ರಿ ಅಯ್ಯರ್ ಅವರನ್ನು ಭೇಟಿ ಮಾಡ್ತಾರೆ. ಅಯ್ಯರ್ ಸ್ವಾಮೀಜಿ ನೋಡಿದ ತಕ್ಷಣ ಅನಿಸ್ತು, ನಮ್ಮ ಮಹಾರಾಜರಿಗೆ ಭೇಟಿ ಮಾಡಿಸ್ಬೇಕು ಇವರನ್ನು, ಇವರು ಸಾಮಾನ್ಯರಲ್ಲ, ಮಹಾರಾಜರಿಗೆ ಇವರನ್ನು ಭೇಟಿ ಮಾಡಿಸ್ಬೇಕು ಅಂತ ಮೈಸೂರಿಗೆ ಕರೆದುಕೊಂಡು ಹೋಗ್ತಾರೆ. ಮೈಸೂರಿನಲ್ಲಿ ಏನೇನು ಆಯಿತು ಅದನ್ನೆಲ್ಲ ನಾಳೆಯ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳಿ ಇವತ್ತಿನ ಉಪನ್ಯಾಸವನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದ ಪದ್ಮಗಳ ಸಮರ್ಪಣೆ ಮಾಡ್ತೇನೆ. ಇವತ್ತು ಸ್ವಾಮೀಜಿ ಹುಟ್ಟಿದ ದಿನ ಜನವರಿ 12. ಅವರು ಹುಟ್ಟಿದ ದಿನದಂದು ಅವರ ಜನ್ಮದಿನವನ್ನು ಅಲ್ಲಿ ಇಲ್ಲಿ ಆ ಊರಲ್ಲಿ ಈ ಊರಲ್ಲಿ ಯಾಕೆ ನಾವು ಆಚರಿಸಬೇಕು ಅಂತ ಹೇಳಿ ಅವರನ್ನು ಇವತ್ತು ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದೇನೆ, ಕರ್ನಾಟಕಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಇಲ್ಲದೇ ಇರೋದು ಪ್ರಜ್ಞೆ, ವಿವೇಕ ಪ್ರಜ್ಞೆ ಇಲ್ಲದೇ ಇರೋದು. ಇದನ್ನು ನೀವು ಪಡ್ಕೊಳ್ಬೇಕು ಅಂದರೆ ರಾಮಕೃಷ್ಣಾಶ್ರಮದಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಓದೋದು ಬೇರೆಲ್ಲದಕ್ಕಿಂತಲೂ ಸರಳ ಉಪಾಯ. ಅದರಲ್ಲೂ ಇಂಥ ಪ್ರಶ್ನೆ ಬಂದರೆ ಬದುಕಲು ಕಲಿಯಿರಿ.
ಈ ಪುಸ್ತಕ ಓದಬೇಕು. ಸಮುದ್ರದಷ್ಟೇ ಆಳ ಅಗಲ ವಿಶಾಲವಾದ ತಮ್ಮ ಜ್ಞಾನವುಳ್ಳವರು, ತಾವು ಮಹಾಜ್ಞಾನಿಗಳು, ಎಲ್ಲ ವಿಷಯಗಳನ್ನು ಹೇಗೆ ತಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೀರಿ? ವಿದ್ಯಾರ್ಥಿಗಳಾದ ನಾವು ಓದುವುದನ್ನೆಲ್ಲ ಬೇಗ ಮರೆಯುತ್ತೇವೆ. ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆಗಳನ್ನು ನೀಡಿ. ರಾಮಕೃಷ್ಣಾಶ್ರಮದ ಸಾಧುಗಳ ಸಂಪರ್ಕ ಇಟ್ಟುಕೊಳ್ಳಿ. ರಾಮಕೃಷ್ಣಾಶ್ರಮಕ್ಕೆ ಪ್ರತಿನಿತ್ಯ ಹೋಗಿ ಅಲ್ಲಿ ಕುಳಿತು ಸ್ವಲ್ಪ ಜಪ ಧ್ಯಾನ ಎಲ್ಲ ಮಾಡಿ ಅಲ್ಲಿಯ ಪುಸ್ತಕಗಳನ್ನು ಓದಿ ಸ್ವಾಮಿ ವಿವೇಕಾನಂದರಿಂದ ಸ್ಫೂರ್ತಿಗೊಳ್ಳಿ. ನಾನು ವಿದ್ಯಾರ್ಥಿಯಾಗ ಅನುಸರಿಸಿದ್ದು ಇದೇ ಉಪಾಯ, ನೀವಾದರೂ ಮಾಡಬೇಕಾದ್ದು ಇದೇ ಉಪಾಯ. ಧ್ಯಾನ ಎಂದರೇನು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಸಮಯದವರೆಗೆ ಮಾಡಬೇಕು? ನಾನು ಧ್ಯಾನಕ್ಕೆ ಕುಳಿತಾಗ 108 ಆಲೋಚನೆಗಳು ಬರುತ್ತವೆ. ನೀವಲ್ಲ, ಯಾರು ಧ್ಯಾನಕ್ಕೆ ಕುಳಿತರೂ ಧ್ಯಾನ ಮಾಡದೇ ಇದ್ದಾಗಲಾದರೂ ಎಷ್ಟೋ ಚೆನ್ನಾಗಿತ್ತಲ್ಲಪ್ಪ ನಮ್ಮ ಮನಸ್ಸು. ಧ್ಯಾನಕ್ಕೆ ಕೂತ್ರೆ ಎಲ್ಲಿಂದ ಬರುತ್ತೋ ಇದೆಲ್ಲ ಅಂತ ನಿಮಗಲ್ಲ, ಯಾರಿಗೂ ಅನಿಸುತ್ತೆ. ಆದ್ದರಿಂದ ಪ್ರಾರಂಭದ 6 ತಿಂಗಳು ನಿಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆಗಳು ಬರುತ್ತೆ ನೋಡೋಕೆ ಹೋಗಬೇಡಿ, ಸುಮ್ಮನೆ ಧ್ಯಾನ ಮಾಡ್ತಾ ಹೋಗಿ. 6 ತಿಂಗಳಾಗಲಿ ಮನಸ್ಸಿಗೆ ಒಂದು ರೀತಿ ಧ್ಯಾನದ ಮೇಲೆ ರುಚಿ ಸಿಗುತ್ತೆ. ಆಮೇಲೆ ಆ ಟೈಮ್ ಬಂತು ಅಂದರೆ ನೀವು ಎಲ್ಲೇ ಇದ್ದರೂ ನಿಮ್ಮನ್ನು ಎಳೆದುಕೊಂಡು ಹೋಗಿ ಧ್ಯಾನಕ್ಕೆ ಕೂಡಿಸುತ್ತೆ. ಧ್ಯಾನವನ್ನು ಎಂಜಾಯ್ ಮಾಡ್ತೀರ. ಇದೇ ಉಪಾಯ. ಮತ್ತು 2ನೇ ಉಪಾಯ, ಧ್ಯಾನಕ್ಕೆ ಕುಳಿತುಕೋಬೇಕು ಅಂತಿದ್ರೆ ಸ್ವಲ್ಪ ಎಲ್ಲ ಇಂದ್ರಿಯಗಳ ಮೇಲೂ ಒಂಚೂರು ಕಂಟ್ರೋಲ್ ಬೇಕು. ಪೂಜೆ ಮಾಡೋದಕ್ಕೇನು ಬೇಕಾಗಿಲ್ಲ, ಆವಾಗ ಮಾಡಿದ್ರು ಒಳ್ಳೆಯದೇ. ಆದರೆ ಪೂಜೆ, ಭಜನೆ, ಪ್ರಾರ್ಥನೆ, ಸೇವಾ ಕಾರ್ಯ, ತೀರ್ಥಯಾತ್ರೆ ಇತ್ಯಾದಿ, ಸ್ತೋತ್ರ ಪಾರಾಯಣ ಇತ್ಯಾದಿಗಳಿಗೆಲ್ಲ ಈ ನಿಯಮಗಳಿಲ್ಲ. ಆದರೆ ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ನಿಯಮಗಳು ಬರುತ್ತವೆ. ಮನಸ್ಸನ್ನು ಚಂಚಲಗೊಳಿಸುವ ಕೆಲವು ಊಟಗಳಿವೆ. ಎಷ್ಟೋ ಜನರಿಗೆ ಗೊತ್ತಿಲ್ಲ. ಆ ಚಂಚಲಗೊಳಿಸುವಂಥ ಊಟಗಳು ಯಾವುದು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಸ್ವಾಮಿ ವಿವೇಕಾನಂದರು ಕೂಡ ಗುರು ಶಿಷ್ಯ ಸಂಭಾಷಣೆ ಅನ್ನುವ ಪುಸ್ತಕದಲ್ಲಿ ಹೇಳ್ತಾರೆ. ಆ ಊಟಗಳನ್ನು ಬಿಡಬೇಕಾಗುತ್ತೆ. ಕಣ್ಣಿನಿಂದ ಸಿಕ್ಕಿದ್ದೆಲ್ಲ ನೋಡಬಾರ್ದು, ಕಿವಿಯಿಂದ ಸಿಕ್ಕಿದ್ದೆಲ್ಲ ಕೇಳಬಾರ್ದು. ಒಳ್ಳೊಳ್ಳೆದೆಲ್ಲ ಕೇಳಿ, ಸಿಕ್ಕಿದ್ದೆಲ್ಲ ಕೇಳಬಾರ್ದು. ಸಿಕ್ಕಿದ್ದೆಲ್ಲ ಊಟ ಮಾಡಬಾರ್ದು, ಸಿಕ್ಕಿದ್ದೆಲ್ಲ ನೋಡಬಾರ್ದು, ಸಿಕ್ಕಿದ್ದೆಲ್ಲ ಇಂದ್ರಿಯಗಳ ಮೂಲಕ ಒಳಕ್ಕೆ ತಗೋಬಾರ್ದು. ಮತ್ತು ಪ್ರತಿನಿತ್ಯ ಸ್ನಾನ ಮಾಡಬೇಕು. ಧ್ಯಾನಕ್ಕಿಂತ ಮುಂಚೆ ಸ್ನಾನ ಮಾಡೋದು ಒಳ್ಳೆಯದು. ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನೇ ಧರಿಸಬೇಕು. ಯಾರಂದರೆ ಅವ್ರ ಜೊತೆ ಸ್ನೇಹ ಮಾಡಬಾರ್ದು. ಪವಿತ್ರ ಜೀವನ ನಡೆಸುವವರು, ಅಶ್ಲೀಲವಾದ ಮಾತುಗಳನ್ನು ಮಾತಾಡದೆ ಶುದ್ಧ ಮಾತುಗಳನ್ನು ಮಾತನಾಡುವವರು, ಇವ್ರ ಜೊತೆ ಮಾತ್ರ ಸ್ನೇಹ ಇರಬೇಕು. ಈ ಕೆಲವು ನಿಯಮಗಳನ್ನು ಅನುಸರಿಸಿದ್ರೆ 6 ತಿಂಗಳಲ್ಲಿ ಧ್ಯಾನ ಚೆನ್ನಾಗಿಯೇ ನಿಮ್ಮ ಕೈಗೆ ಎಟ್ಕೊತ್ತೆ. ಧ್ಯಾನಕ್ಕೆ ಮಾತ್ರ ಕೆಲವು ನಿಯಮಗಳಿವೆ. ಧ್ಯಾನ ಮಾಡಿದರೆ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಅಂತ ಕೆಲವರು ಹೇಳ್ತಾರೆ. ಬಳ್ಳಾರಿಯಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರಗಳಿವೆ. ಸುಭಾಷ್ ಪತ್ರಿಜಿ ಧ್ಯಾನಕ್ಕೆ ಹೆಚ್ಚು ಜನರು ಆಕರ್ಷಿತರಾಗ್ತಾರೆ. ಆಗಲಿ, ಬಹಳ ಜನ ಆಕರ್ಷಿತರಾಗ್ತಾರೆ ಅಂತ ನೀವು ಅಲ್ಲಿ ಹೋಗೋದಲ್ಲ. ಅಲ್ಲಿ ಹೇಗಿರುತ್ತೆ ಅಂತ ನೀವು ನೋಡಿ. ಇನ್ನೊಂದು ಕಡೆ ಹೇಗೆ ಹೇಳ್ತಾರೆ ಅಂತ ಅನ್ನೋದು ನೋಡಿ. ಇನ್ನೊಂದು ಕಡೆ ಹೇಗೆ ಹೇಳ್ತಾರೆ ಅಂತ ಅನ್ನೋದನ್ನು ನೋಡಿ. ನಿಮ್ಮ ಮನಸ್ಸಿಗೆ ಯಾವುದು ಬಹಳ ಆಕರ್ಷಣೀಯ ಅಂತ ಅನಿಸುತ್ತೋ ಅದನ್ನು ನೀವು ಮಾಡಿ. ಬಹಳ ಜನ ಹೋಗ್ತಾರೆ ಅಂತ ಆಕರ್ಷಿತರಾಗಬಾರ್ದು. ಯಾವಾಗಲೂ ನಮ್ಮದೇ ರೀತಿ ನೀತಿಗಳಿರುತ್ತವೆ. ನಮ್ಮತನ ಅಂತ ಒಂದಿರುತ್ತೆ, ನಮ್ಮ ಸ್ವಭಾವ ಅಂತ ಒಂದಿರುತ್ತೆ. ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ನಾವು ಮಾಡಿರೋ ಕರ್ಮಗಳಿಂದ ಈಗ ನಮಗೊಂದು ಪ್ರಕೃತಿ, ನಮಗೊಂದು ಸ್ವಭಾವ ಅಂತ ಬಂದಿದೆ. ಅದರ ಪ್ರಕಾರ ಹೋಗುವುದೇ ಸುಲಭ. ಅದನ್ನು ಗಮನಿಸ್ಕೊಳ್ಳಿ. ಯಾರೋ ಮಾಡ್ತಾ ಇರೋ ಅಂತ ಹೋಗೋದಿಲ್ಲ. ಯಾರು ಮಾಡೋದು ಕರೆಕ್ಟೇ. ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ ಅಂತ ನಾನೇನು ಹೇಳಲ್ಲ. ಅವರವ್ರ ರೀತಿಯಲ್ಲಿ ಎಲ್ಲರೂ ಕರೆಕ್ಟೇ. ಅದು ನಿಮ್ಮದು ಯಾವುದು, ಎಲ್ಲಿ ನಿಮಗೆ ಹೆಚ್ಚು ಆಕರ್ಷಣೆ ಇದೆಯೋ ಅದು ನಿಮ್ಮದು. ನಾನು ಇತ್ತೀಚೆಗೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಓದಿದ್ದೇನೆ. ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮವನ್ನು ಅತ್ಯಂತ ವಿಶಾಲ, ಸಮನ್ವಯಾತ್ಮಕ ಮತ್ತು ವಿಶ್ವಮಾನವ ದೃಷ್ಟಿಕೋನದಲ್ಲಿ ವಿವರಿಸಿದ್ದಾರೆ. ಆದರೆ ಇಂದಿನ ಮತ್ತು ಹಿಂದಿನ ಸಮಾಜದಲ್ಲಿ ನಾವು ಕಾಣುವ ಹಿಂದೂ ಧರ್ಮವು ಕೆಲವೊಮ್ಮೆ ಸೀಮಿತ ಆಚರಣೆಗಳು, ಪಂಥಭೇದಗಳು ಮತ್ತು ವಿಭಜನೆಯ ರೂಪದಲ್ಲಿ ಕಾಣಿಸುತ್ತದೆ. ಯಾಕೆ? ಇದನ್ನು ಸರಿಪಡಿಸುವುದು ಹೇಗೆ ಸ್ವಾಮೀಜಿ? ನೆನಪಿಟ್ಕೊಳ್ಳಿ, ಹಿಂದೂ ಧರ್ಮದ ಬಗ್ಗೆ 100ಕ್ಕೆ 100 ಅದರ ಪೂರ್ಣ ಪ್ರಮಾಣದಲ್ಲಿ ಅದರ ಪರಿಚಯ ಮಾಡಿಕೊಡೋದು ರಾಮಕೃಷ್ಣರು.
ಬೇರೆಯವರೆಲ್ಲ ಏನು ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ, ನಾನು ಅವರನ್ನು ಅಧ್ಯಯನ ಮಾಡುವ ಗೋಜಿಗೂ ಹೋಗಿಲ್ಲ, ಅದರ ಅವಶ್ಯಕತೆ ನನ್ನ ಜೀವನದಲ್ಲಿ ಬರಲೇ ಇಲ್ಲ. ಆದರೆ ರಾಮಕೃಷ್ಣರ, ವಿವೇಕಾನಂದರ, ಶಾರದಾ ಮಾತೆಯ ಚಿಂತನೆಗಳನ್ನು ಓದಿ ಅದನ್ನು ಬುನಾದಿಯಾಗಿಟ್ಟುಕೊಂಡು ಬೇರೆ ಭಗವದ್ಗೀತೆ ಇತ್ಯಾದಿಗಳನ್ನು ಓದಿದ್ರೆ, ಬೇರೆ ಭಗವದ್ಗೀತೆ ರಾಮಕೃಷ್ಣಾಶ್ರಮದೇ ಭಗವದ್ಗೀತೆ ಓದಿ, ಅಲ್ಲಿಯದೇ ಉಪನಿಷತ್ತುಗಳು ಓದಿ, ಅಲ್ಲಿಯ ಉಪದೇಶಗಳು ರಾಮಕೃಷ್ಣರ ಅನುಭವಗಳನ್ನೇ ಹೇಳ್ತಾರವರು. ಯಾವುದು ಬುಕ್ಕಲ್ಲಿರೋ ಬುಕ್ ಥೀರಿ ಅಲ್ಲ. ರಾಮಕೃಷ್ಣರಿಗೆ, ಶಾರದಾ ಮಾತೆಗೆ, ಸ್ವಾಮಿ ವಿವೇಕಾನಂದರಿಗೆ ಏನು ಅನುಭವಗಳಾಯಿತು ಆ ಅನುಭವಗಳನ್ನೇ ಹೇಳ್ತಾರವರು. ದೇವರೊಡನೆ ಬಾಳಿದವರು ಆ ಪುಸ್ತಕದಲ್ಲೂ ಅದನ್ನೇ ನೋಡ್ತೀರಿ ನೀವು. ಆದ್ದರಿಂದ ಇಲ್ಲಿರೋ ಪುಸ್ತಕಗಳನ್ನು ನೀವು ಅನುಸರಿಸಿದರೆ 100ಕ್ಕೆ 100 ನೀವು ಸೇಫ್. ಬೇರೆ ಪುಸ್ತಕಗಳನ್ನು ನಾನು ಓದೋ ಗೋಜಿಗೆ ಹೋಗಲಿಲ್ಲ, ಅದರ ಬಗ್ಗೆ ನಾನು ಹೇಳೋದಕ್ಕೂ ಹೋಗಲ್ಲ. ನಮ್ಮ ಮನಸ್ಸಿಗೆ ಹೇಗೆ ಅರ್ಥವಾಗುತ್ತದೆ, ಇಂಗ್ಲೀಷನ್ನು ನಮ್ಮ ಮನಸ್ಸಿಗೆ ಅರ್ಥ ಮಾಡಿಕೊಳ್ಳೋದು ಹೇಗೆ? ಮೊದಲು ಹುಚ್ಚು ಹಿಡಿಬೇಕು. ಇಂಗ್ಲೀಷ್ ಅರ್ಥವಾಗಬೇಕು ಅಂದರೆ ಇಂಗ್ಲೀಷ್ನಲ್ಲಿ ನಾನು ಒಳ್ಳೆ ಭಾಷಾ ಪಾಂಡಿತ್ಯ ತಗೋಬೇಕು, ಹುಚ್ಚೇ ಹಿಡಿಬೇಕು. ಮತ್ತು ಪರ್ಯಾಯ ಪದಗಳು ಅಂತಿರುತ್ತೆ, ಸಿನಾನಿಮ್ಸ್. ಒಂದೇ ಅರ್ಥವನ್ನು ಕೊಡುವ ಬೇರೆ ಬೇರೆ ಪದಗಳು ಕೆಲವು ಡಿಕ್ಷನರಿಗಳಲ್ಲಿ ಬರುತ್ತವೆ. ಆ ಸಿನಾನಿಮ್ಸನ್ನು ಬೈಹಾಟ್ ಮಾಡಬೇಕು. ಒಂದು ಪದ ಒಮ್ಮೆಲೆ ಮನಸ್ಸಿಗೆ ಹೊಳಿಲಿಲ್ಲ, 10 ಪದಗಳು ಗೊತ್ತು ನಮಗೆ, ಅದೇ ಅರ್ಥ ಕೊಡುವಂಥದ್ದು, ಇನ್ನೊಂದು ಪದ ಹೇಳಿಬಿಟ್ರೆ ಸಾಕು. ಹೀಗೆ ಸಿನಾನಿಮ್ಸನ್ನು ಬಾಯಿಗಟ್ಟು ಮಾಡಿದರೆ ಲ್ಯಾಂಗ್ವೇಜ್ಗೆ ಫ್ಲೂಯೆನ್ಸಿ ಬರುತ್ತೆ. ಸರಾಗವಾಗಿ ಕನ್ನಡ ಹೇಗೆ ಮಾತಾಡ್ತೀವೋ ಹಾಗೆಯೇ ಇಂಗ್ಲೀಷು ಮಾತಾಡ್ಬೋದು. ಇದೊಂದೇ ಸೀಕ್ರೆಟ್, ಇನ್ನೇನು ಸೀಕ್ರೆಟು ಇಲ್ಲ. ಗ್ರಾಮರ್ ಇಂಗ್ಲೀಷ್ ಭಾಳ ಕಷ್ಟ ಏನಲ್ಲ. ಯಾರಾದರೂ ಒಬ್ಬ ಇಂಗ್ಲೀಷ್ ಟೀಚರ್ ಹತ್ರ 6 ತಿಂಗಳು 1 ವರ್ಷವೋ ನೀವು ಟ್ಯೂಷನ್ ತೊಗೊಂಡ್ರೆ ಆರಾಮಾಗಿ ಗ್ರಾಮರ್ ಕೂಡ ಬಂದುಬಿಡುತ್ತೆ, ಅದೇನು ದೊಡ್ಡದಲ್ಲ. ಇಂಪಾರ್ಟೆಂಟ್ ಏನು, ಲ್ಯಾಂಗ್ವೇಜ್ ಮೇಲೆ ಕಮಾಂಡ್ ಮತ್ತು ಫ್ಲೂಯೆನ್ಸಿ. ಅದಕ್ಕಿರ್ತಕ್ಕಂಥ ಮಾರ್ಗ ಸಿನಾನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್, ಅದನ್ನು ಬಾಯಿಗಟ್ಟು ಮಾಡಬೇಕು. ಆಚಾರ್ಯ ಶಂಕರರು ಅದ್ವೈತ ಸಿದ್ಧಾಂತ ಪ್ರತಿಪಾದನೆಗೆ ಉಪನಿಷತ್ತಿನ 4 ಮಹಾಕಾವ್ಯಗಳು, ಕಾವ್ಯಗಳಲ್ಲ ವಾಕ್ಯಗಳು, 4 ಮಹಾವಾಕ್ಯಗಳನ್ನು ಆಯ್ಕೆ ಮಾಡಿಕೊಂಡರಂತೆ. ಆಚಾರ್ಯ ರಾಮಾನುಜರು, ಮಧ್ವರು ಹಾಗೆ ಇನ್ನೂ ಬೇರೆ ಬೇರೆ ಯತಿವರೆಣ್ಯರು ಆಯ್ಕೆ ಮಾಡಿಕೊಂಡಿರುವ ಯಾವ ಮಹಾವಾಕ್ಯಗಳು ಇವೆ. ಸಾಮಾನ್ಯವಾಗಿ ಅವರ್ಯಾರೂ ಆಯ್ಕೆ ಮಾಡಿಕೊಂಡಿಲ್ಲ, ಮಹಾವಾಕ್ಯಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ. ಆದರೆ ಭಗವದ್ಗೀತೆ, ಉಪನಿಷತ್, ಬ್ರಹ್ಮಸೂತ್ರಗಳ ಕೆಲವು ವಾಕ್ಯಗಳನ್ನು ಇಟ್ಕೊಂಡು ಅದರ ಮೇಲೆ ತಮ್ಮ ಸಿದ್ಧಾಂತವನ್ನು ಕಟ್ಟಿದ್ದಾರೆ. ರಾಮಾನುಜಾಚಾರ್ಯರು ಎಲ್ಲ ಜೀವಿಗಳು ನನ್ನ ಅಂಶವೇ ಆಗಿದ್ದಾರೆ ಅಂತ ಭಗವಾನ್ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಮಮೈವಾಂಶೋ ಜೀವಭೂತೆ, ಮಮೈವಾಂಶೋ ಜೀವಲೋಕೆ, ಜೀವಭೂತ ಸನಾತನಃ ಅಂತ ಒಂದು ವಾಕ್ಯ ಹೇಳಿದ್ದಾನೆ. ಎಲ್ಲ ಜೀವಿಗಳು ಜಗತ್ತೇ ನನ್ನ ಅಂಶ, ನನ್ನ ಭಾಗಗಳು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಗೀತೆಯಲ್ಲಿ ಬರುತ್ತೆ. ಅದನ್ನು ಬಹಳ ಆಧಾರವಾಗಿಟ್ಕೊಂಡು ರಾಮಾನುಜಾಚಾರ್ಯರು ತಮ್ಮ ಸಿದ್ಧಾಂತವನ್ನು ಕಟ್ಟಿದ್ದಾರೆ. ಹಾಗೆ ಮಧ್ವಾಚಾರ್ಯರು ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದಾರೋ, ಮಧ್ವರ ಸಿದ್ಧಾಂತ ನಾನು ಬಹಳ ಏನೋ ಓದೋದಕ್ಕೆ ಹೋಗಿಲ್ಲ, ಅದು ನನಗೆ ಗೊತ್ತಿಲ್ಲ. ನನಗನ್ಸಿದ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ ಮಧ್ವರು ಕೂಡ ಹಾಗೆ ಶಂಕರರಂತೆ ಆಯ್ದ ವಾಕ್ಯಗಳನ್ನು ಇಟ್ಕೊಂಡೇನೋ ಮಾಡಿಲ್ಲ. ಅವರು ಬಹಳ ವಿಸ್ತಾರವಾಗಿ ಬರೆದಿದ್ದಾರೆ, ಆದರೆ ಈ 3-4 ವಾಕ್ಯಗಳು ಅಂತ ನನಗೇನು ಅನಿಸಲ್ಲ. ಮಾಧ್ವ ಪಂಡಿತರನ್ನು ಇದರ ಬಗ್ಗೆ ನೀವು ಭೇಟಿ ಮಾಡಿ ಚರ್ಚಿಸಿದರೆ ಅವರು ನಿಮಗೆ ಬೆಳಕು ಕೊಡಬಲ್ಲರು. ಇನ್ನೂ ಬೇರೆ ಬೇರೆ ಯತಿವರೆಣ್ಯರು ಆಯ್ಕೆ ಮಾಡಿಕೊಂಡು ಯಾವ ಮಹಾವಾಕ್ಯ ಹಾಗೂ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ ಸಿದ್ಧಾಂತಕ್ಕೆ ಹೇಗೆ ಜನಸಾಮಾನ್ಯರಿಗೆ ಪೂರಕಗಳು ಮತ್ತು ಇಂದಿನ ತಲೆಮಾರಿನ ಯುವಕರಿಗೆ ಹೇಗೆ ಮಾರ್ಗದರ್ಶಿಗಳು, ಇದೆಲ್ಲ ವಿವೇಕಾನಂದರ ಪುಸ್ತಕಗಳು ನಿಮ್ಗೆ ಸಿಗುತ್ತೆ. ಗುರು ಶಿಷ್ಯ ಸಂಭಾಷಣೆಯಲ್ಲೇ ಸಿಗುತ್ತೆ, ಓದಿ ಅದನ್ನು. ಒಂದು ಮಾತ್ರ ನೆನಪಿಟ್ಕೊಳ್ಳಿ, ದ್ವೈತಿ ದ್ವೈತವನ್ನು ಒಪ್ಕೊಂಡ್ರೆ ವಿಶಿಷ್ಟಾದ್ವೈತ ಅದ್ವೈತವನ್ನು ಒಪ್ಕೊಳ್ಳಿಕ್ಕೇ ಬೇಕು. ಇಲ್ಲಾಂದರೆ ಅವನು ಪೂರ್ಣವಾಗಿ ದ್ವೈತವನ್ನೇ ತಿಳ್ಕೊಂಡಿಲ್ಲ. ಇದು ಪ್ರಪಂಚದ ಯಾವ ವೇದಿಕೆಯಿಂದಲೂ ನಾನು ಪ್ರೂವ್ ಮಾಡ್ತೇನೆ. ಹಾಗೆ ವಿಶಿಷ್ಟಾದ್ವೈತವನ್ನು ಒಪ್ಕೊಂಡ್ರೆ ಆತ ಅದ್ವೈತವನ್ನು ಒಪ್ಕೊಳ್ಳಿಕ್ಕೇ ಬೇಕು. ಎರಡನೇ ಮಾತೇ ಇಲ್ಲ. ಅದ್ವೈತವನ್ನು ಒಪ್ಕೊಂಡ್ರೂ ಕೂಡ ಪ್ರತಿನಿತ್ಯದ ವಿಚಾರಗಳನ್ನು ಆತ ಏನಾದರೂ ಅದಕ್ಕೆ ಗಮನ ಕೊಟ್ಟರೆ ವಿಶಿಷ್ಟಾದ್ವೈತವನ್ನು ಒಪ್ಕೊಳ್ಳೇಬೇಕು. ವ್ಯಾವಹಾರಿಕ ಸತ್ಯ ಸ್ವಯಂ ಶಂಕರಾಚಾರ್ಯ ಹೇಳಿದ್ದಾರೆ. ಅದ್ವೈತ ಪಾರಮಾರ್ಥಿಕ ಸತ್ಯ, ವಿಶಿಷ್ಟಾದ್ವೈತ ಮತ್ತು ದ್ವೈತಗಳು ವ್ಯಾವಹಾರಿಕ ಸತ್ಯ. ತಮ್ಮ ತಮ್ಮ ಜಾಗದಲ್ಲಿ ಅವು ಸತ್ಯವೇ,
ಆದರೆ ಚರಮ ಸತ್ಯ ಪಾರಮಾರ್ಥಿಕ ಸತ್ಯ. ಯಾಕೆ ಅಂತಂದರೆ ತುರೀಯಾವಸ್ಥೆಯಲ್ಲಿ ನಮಗೆ ವ್ಯಾವಹಾರಿಕ ಸತ್ಯ ಕಾಣುವುದಿಲ್ಲ. ಯಾವ ಸತ್ಯ ಎಲ್ಲ ಅವಸ್ಥೆಗಳಲ್ಲೂ ಕಾಣುವುದಿಲ್ಲವೋ ಅದನ್ನು ಪಾರಮಾರ್ಥಿಕ ಅಂತ ಕರೆಯುವುದಕ್ಕೆ ಮನಸ್ಸು ಒಪ್ಪುವುದಿಲ್ಲ. ತುರೀಯಾವಸ್ಥೆಗೆ ಹೋಗಿಬಿಟ್ರೆ, ಈಗ ನಾವು ಜಾಗೃತಾವಸ್ಥೆಯಲ್ಲಿದ್ದೇವೆ, ಸ್ವಪ್ನಾವಸ್ಥೆ ಸುಷುಪ್ತಾವಸ್ಥೆಯಲ್ಲಿ ಬೇರೆ ಬೇರೆ ಅನುಭವಗಳಾಗುತ್ತೆ. ತುರೀಯಾವಸ್ಥೆಯಲ್ಲಿ ಜಗತ್ತು ಕಾಣುವುದಿಲ್ಲ. ಅಲ್ಲಿ ಕಾಣುವಂತಹದ್ದು ಕೇವಲ ಬ್ರಹ್ಮ ಮಾತ್ರ. ಆದ್ದರಿಂದ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಅದು ಈ ಪ್ರಪಂಚ ಅನ್ನುವಂಥ ಸತ್ಯವಲ್ಲ. ಯಾಕೆ ಸತ್ಯವಲ್ಲ? ಸತ್ಯ ಅಂದರೆ ಏನು? ಒಂದು ವಸ್ತು ಒಂದು ಸರ್ಕಮ್ಸ್ಟ್ಯಾನ್ಸಸ್ನಲ್ಲಿ, ಒಂದು ಕಂಡೀಷನ್ಸ್ನಲ್ಲಿ, ಒಂದು ಅವಸ್ಥೆಯಲ್ಲಿ ಒಂದು ವಸ್ತು ಒಂದು ರೀತಿಯಲ್ಲಿ ಕಂಡ್ರೆ, ಎಲ್ಲ ಅವಸ್ಥೆಗಳಲ್ಲೂ ಅದು ಹಾಗೆಯೇ ಕಂಡ್ರೆ ಅದು ಸತ್ಯ. ಒಂದು ಟೆಂಪರೇಚರ್, ಒಂದು ಪ್ರೆಷರ್, ಫಿಸಿಕ್ಸ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಅಂಡರ್ ದಿ ಗಿವನ್ ಸೆಟ್ ಆಫ್ ಟೆಂಪರೇಚರ್ಸ್ ಅಂಡ್ ಪ್ರೆಷರ್, ಅಂಡರ್ ದಿ ಗಿವನ್ ಸೆಟ್ ಆಫ್ ಎಕ್ಸ್ಪೆರಿಮೆಂಟಲ್ ಕಂಡೀಷನ್ಸ್, ಒಂದು ವಸ್ತು ಒಂದು ರೀತಿಯಲ್ಲಿ ಕಂಡ್ರೆ ಅದು ಎಲ್ಲ ಅವಸ್ಥೆಗಳಲ್ಲೂ ಹಾಗೆಯೇ ಕಂಡ್ರೆ ಅದು ಮಾತ್ರ ಸತ್ಯ. ಇದು ಕಬ್ಬಿಣ, ಆದರೆ ಇದು ಕಬ್ಬಿಣ ಅಲ್ಲ. ಅದ್ವೈತ ಹೇಳುತ್ತೆ ಇದು ಕಬ್ಬಿಣವಲ್ಲ. ರೂಮ್ ಟೆಂಪರೇಚರ್ನಲ್ಲಿ ಇದು ಕಬ್ಬಿಣ, ಇದೊಂದು ಸಾಲಿಡ್. 5000 ಡಿಗ್ರಿ ಸೆಂಟಿಗ್ರೇಡ್ಗೆ ಟೆಂಪರೇಚರ್ ಜಾಸ್ತಿ ಮಾಡಿದರೆ ಇದು ಕಬ್ಬಿಣವಲ್ಲ. ಇವತ್ತೊಂದು ಟೆಂಪರೇಚರ್ ಜಾಸ್ತಿ ಆದರೆ ಇನ್ನೊಂದು, ಇನ್ನೂ ಜಾಸ್ತಿ ಆದರೆ ಆವಾಗ ಲಿಕ್ವಿಡ್ ಆಗುತ್ತೆ, ಇನ್ನೂ ಜಾಸ್ತಿ ಮಾಡಿ ಗ್ಯಾಸ್ ಆಗುತ್ತೆ. ದೆನ್ ವಾಟ್ ಈಸ್ ದಿಸ್? ಇಟ್ ಈಸ್ ನೈದರ್ ಐರನ್ ನಾರ್ ಸಾಲಿಡ್ ನಾರ್ ಲಿಕ್ವಿಡ್ ನಾರ್ ಗ್ಯಾಸ್. ಸೊ ವೆನೆವೇರ್ ಯು ಚೇಂಜ್ ದಿ circumstances under any experimental conditions, it remains as something, because there is that law of conservation of mass. You can't totally rule out the existence of mass. What is that mass that remains same under all conditions? It is Brahman, Brahman alone. Therefore Brahman alone is true. The rest is not true. The varied forms of Brahman, adana nama rupagalu, varied names and varied forms. Therefore different name and form. They assume different names and forms, but substance